ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೊಂದು ಕಾಡನ್ನ ತೋರಿಸ್ತಾರೆ. ಆ ಕಾಡಿನಲ್ಲಿ ಚಿಂಪಾಂಜಿಗಳೆಲ್ಲ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಒಂದಷ್ಟು ಜನರು ಬಂದು ಅವುಗಳನ್ನು ಚೇಸ್ ಮಾಡಿ ತುಂಬಾ ಚಿಂಪಾಂಜಿಗಳನ್ನ ಹಿಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನಂತರದ ಸೀನ್ ನಲ್ಲಿ ನಮ್ಗೆ ಜೆನೆಸಿಸ್ ಅನ್ನೋ ಒಂದು ಕಂಪನಿಯನ್ನ ತೋರಿಸ್ತಾರೆ. ಇದು ಮೆಡಿಸಿನ್ಸ್ ಗಳನ್ನ ತಯಾರಿಸೋ ಒಂದು ಕಂಪನಿ. ಆಗ್ಲೇ ಚಿಂಪಾಂಜಿಗಳನ್ನ ಹಿಡ್ಕೊಂಡು ಬಂದ್ರಲ್ಲ, ಅವುಗಳಲ್ಲೇ ಒಂದು ಚಿಂಪಾಂಜಿಯನ್ನ ನಮ್ಗೆ ತೋರಿಸ್ತಾರೆ. ಸೈಂಟಿಸ್ಟ್ ಗಳೆಲ್ಲ ಸೇರಿ ಈ ಚಿಂಪಾಂಜಿಗೆ ಬ್ರೈಟ್ ಐಸ್ ಅಂತ ಹೆಸರಿಟ್ಟಿರ್ತಾರೆ. ಇಲ್ಲೇ ನಮ್ಗೆ ಜೆನೆಸಿಸ್ ಕಂಪನಿಯ ಒಬ್ಬ ಸೈಂಟಿಸ್ಟ್ ಅನ್ನ ತೋರಿಸ್ತಾರೆ. ಇವನ ಹೆಸರು ವಿಲ್ ಅಂತ. ಹಾಗೆ ಇವನು ವಿಲ್ ನ ಫ್ರೆಂಡ್ ಫ್ರಾಂಕ್ಲಿನ್. ವಿಲ್ ಕಂಡಿಡಿದಿರೋ ALZ-112 ಅನ್ನೋ ಒಂದು ವೈರಸ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಬ್ರೈಟ್ ಐಸ್ ಗೆ ಇಂಜೆಕ್ಟ್ ಮಾಡಿರ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ALZ-112 ವೈರಸ್ ಅಲ್ಝೈಮರ್ ರೋಗಕ್ಕೆ ಒಂದು ಮೆಡಿಸನ್. ಈ ಮೆಡಿಸನ್ ಅನ್ನ ಬ್ರೈಟ್ ಐಸ್ ನ ಮೇಲೆ ಟೆಸ್ಟ್ ಮಾಡಿರೋದ್ರಿಂದ ವಿಲ್ ಹಾಗೂ ಅವನ ಟೀಮ್ ನವರಿಗೆ ಗೊತ್ತಾಗುತ್ತೆ, ನಾವು ಕಂಡಿಡಿದಿರೋ ALZ-112 ಮೆಡಿಸನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ. ಇಲ್ಲಿ ಮತ್ತೊಂದು ವಿಚಿತ್ರವಾಗಿರುವಂತ ಘಟನೆ ನಡೆದಿರುತ್ತೆ. ಅದೇನಂತಂದ್ರೆ ಈ ALZ-112 ಮೆಡಿಸನ್ ಚೆನ್ನಾಗಿ ಕೆಲಸ ಮಾಡೋದ್ರ ಜೊತೆಗೆ ಬ್ರೈಟ್ ಐಸ್ ತುಂಬಾನೇ ಇಂಟೆಲಿಜೆಂಟ್ ಆಗೋಗಿರುತ್ತೆ. ಬೇರೆ ಚಿಂಪಾಂಜಿಗಳಿಗಿಂತ ತುಂಬಾನೇ ಇಂಟೆಲಿಜೆಂಟ್, ಅಂದ್ರೆ ಮನುಷ್ಯರ ತರನೇ ಯೋಚನೆ ಮಾಡುವಂತ ಸಾಮರ್ಥ್ಯ ಇದಕ್ಕೆ ಇರುತ್ತೆ. ಇದರಿಂದ ವಿಲ್ಗೆ ತುಂಬಾನೇ ಖುಷಿಯಾಗಿ ಅವನ ಬಾಸ್ಗೆ ಅಂದ್ರೆ ಜೆನೆಸಿಸ್ ಕಂಪನಿಯ CEO ಗೆ ಬಂದು ಹೇಳ್ತಾನೆ, ALZ-112 ಮೆಡಿಸಿನ್ ಪ್ರಾಪರ್ ಆಗಿ ರೆಡಿ ಆಗಿದೆ, ಈಗ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋದಷ್ಟೇ ಬಾಕಿ ಇರೋದು. ಅದಕ್ಕೆ ಮೆಡಿಸನ್ ಅನ್ನ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡಿ ಅಂತ ಕೇಳಿದಾಗ ವಿಲ್ ನ ಬಾಸ್ ಜೇಕೋಬ್ಸ್ ಹೇಳ್ತಾನೆ, ನೀನು ಮೆಡಿಸನ್ ಅನ್ನ ಮನುಷ್ಯರ ಮೇಲೆ ಟೆಸ್ಟ್ ಮಾಡಬೇಕು ಅಂತಂದ್ರೆ ಕಂಪನಿಯ ಬೋರ್ಡ್ ಮೆಂಬರ್ಸ್ ಗಳ ಮುಂದೆ ಒಂದು ಪ್ರೆಸೆಂಟೇಷನ್ ಅನ್ನು ಕೊಡಬೇಕು ಅಂತ. ಅದಕ್ಕೆ ವಿಲ್ ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ನಂತರ ವಿಲ್ ಎಲ್ಲಾ ತಯಾರಿಯನ್ನು ಮಾಡಿಕೊಂಡು ಬೋರ್ಡ್ ಮೆಂಬರ್ಸ್ ಗಳ ಮುಂದೆ ಪ್ರೆಸೆಂಟೇಷನ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಫ್ರಾಂಕ್ಲಿನ್ ಹಾಗೆ ಅವನ ಅಸಿಸ್ಟೆಂಟ್ ಬ್ರೈಟ್ ಐಸ್ ನ ಬೋರ್ಡ್ ಮೆಂಬರ್ಸ್ ಗಳ ಮುಂದೆ ತಗೊಂಡೋಗ್ಬೇಕು ಅಂತ ಆಚೆ ಕರೀತಾನೆ. ಆದ್ರೆ ಯಾಕೋ ಗೊತ್ತಿಲ್ಲ, ಬ್ರೈಟ್ ಐಸ್ ತುಂಬಾನೇ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿರುತ್ತೆ. ನಂತರ ಹೇಗೋ ಮಾಡಿ ಬ್ರೈಟ್ ಐಸ್ ನ ಹೊರಗಡೆ ತೆಗೆದು ಕ್ಯಾಬಿನ್ ಬಾಕ್ಲನ್ನ ಹಾಕ್ತಾಗ ಇದರಿಂದ ಬ್ರೈಟ್ ಐಸ್ ಇನ್ನೂ ಕೂಡ ಅಗ್ರೆಸಿವ್ ಆಗಿ ಆಫೀಸ್ ಅಲ್ಲೆಲ್ಲ ಓಡಾಡ್ತಿರುತ್ತೆ. ಹೀಗೆ ಓಡಾಡ್ತಾ ವಿಲ್ ಪ್ರೆಸೆಂಟೇಷನ್ ಅನ್ನ ಕೊಡ್ತಿರುವಂತ ಜಾಗಕ್ಕೆ ಬಂದು ಅಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಬಿಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಸೆಕ್ಯೂರಿಟೀಸ್ ಗಳು ಬಂದು ಶೂಟ್ ಮಾಡಿ ಬ್ರೈಟ್ ಐಸ್ ನ ಸಾಯಿಸ್ಬಿಡ್ತಾರೆ. ವಿಲ್ ಕಂಡಿಡಿದಿರುವಂತ ಮೆಡಿಸಿನ್ ಇಂದಾನೆ ಆ ಚಿಂಪಾಂಜಿ ಆತರ ವೈಲೆಂಟ್ ಆಗಿ ಆಡ್ತು ಅಂತ ಬೋರ್ಡ್ ಮೆಂಬರ್ಸ್ ಗಳು ಹಾಗೆ ಜೇಕೋಬ್ ALZ-112 ಮೆಡಿಸನ್ ಅನ್ನ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಹಾಗೆ ಮೆಡಿಸನ್ ಅನ್ನ ಯಾವ್ಯಾವ ಚಿಂಪಾಂಜಿ ಮೇಲೆ ಟೆಸ್ಟ್ ಮಾಡಿದರೋ ಆ ಚಿಂಪಾಂಜಿನೆಲ್ಲ ಸಾಯಿಸೋದಕ್ಕೆ ಜೇಕೋಬ್ಸ್ ಹೇಳ್ತಾನೆ. ಯಾಕೆ ಅಂತಂದ್ರೆ ಬ್ರೈಟ್ ಐಸ್ ತರ ಬೇರೆ ಚಿಂಪಾಂಜಿಗಳು ಕೂಡ ವೈಲೆಂಟ್ ಆಗಿ ಆಡದೇ ಇರ್ಲಿ ಅಂತ. ಹಾಗೆ ಜೇಕೋಬ್ಸ್ ವಿಲ್ ಗೆ ಹೇಳ್ತಾನೆ, ALZ-112 ಮೆಡಿಸನ್ ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡು, ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಕಂಡಿಡಿ ಅಂತ ಹೇಳಿ ಅವನಲ್ಲಿಂದ ಹೊರಟೋಗ್ತಾನೆ. ನಂತರ ವಿಲ್ ಲ್ಯಾಬ್ ಹತ್ರ ಬಂದಾಗ ಫ್ರಾಂಕ್ಲಿನ್ ಅವನಿಗೆ ಒಂದು ಚಿಕ್ಕ ಚಿಂಪಾಂಜಿ ಮರಿಯನ್ನ ತೋರಿಸ್ತಾನೆ. ಆಗ ಅವರಿಬ್ರಿಗೂ ಗೊತ್ತಾಗುತ್ತೆ, ಬ್ರೈಟ್ ಐಸ್ ರಾತ್ರಿನ ಒಂದು ಚಿಂಪಾಂಜಿ ಮರಿಗೆ ಜನ್ಮನ ಕೊಟ್ಟಿತ್ತು. ಅದ್ರ ಮರಿಗೆ ನಾವೇನಾದ್ರೂ ತೊಂದರೆ ಮಾಡ್ಬಿಡ್ತೀವಿ ಅಂತ ಅದು ಅಷ್ಟು ವೈಲೆಂಟ್ ಆಗಿ ಆಡ್ತು. ಅದನ್ನ ಬಿಟ್ರೆ ಮೆಡಿಸನ್ ಇಂದ ಯಾವುದೇ ಸೈಡ್ ಎಫೆಕ್ಟ್ ಆಗಿರ್ಲಿಲ್ಲ ಅಂತ. ಈ ವಿಷಯ ವಿಲ್ ಗೆ ಗೊತ್ತಾಗ್ತಿದ್ದಂಗೆ ತುಂಬಾನೇ ನೋವು ಪಡ್ತಾನೆ. ನಂತರ ಫ್ರಾಂಕ್ಲಿನ್ ವಿಲ್ ಗೆ ಹೇಳ್ತಾನೆ, ಜೇಕೋಬ್ಸ್ ಹೇಳಿರೋದಕ್ಕೆ ನಾನು ಎಲ್ಲಾ ಚಿಂಪಾಂಜಿಗಳನ್ನು ಸಾಯಿಸ್ಬಿಟ್ಟೆ. ಈ ಮರಿ ಬದುಕಿದೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅವ್ರು ಖಂಡಿತ ಇದನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೆ ಇದನ್ನ ಸ್ವಲ್ಪ ದಿನ ನಿನ್ ಮನೇಲಿ ಇಟ್ಕೊಂಡಿರು ಅಂತ. ಇನ್ನೇನ್ ಮಾಡೋದು ಅಂತ ಸರಿ ಅಂತ ಹೇಳಿ ವಿಲ್ ಕೂಡ ಅದನ್ನ ಮನೆಗೆ ತಗೊಂಡ್ ಬರ್ತಾನೆ. ಮನೆಯಲ್ಲಿ ವಿಲ್ ನ ತಂದೆ ಚಾರ್ಲ್ಸ್ ಗೆ ಅಲ್ಝೈಮರ್ ರೋಗ ಇರುತ್ತೆ. ಇದರಿಂದ ಅವರು ಎಲ್ಲಾ ವಿಷಯಗಳನ್ನ ತುಂಬಾನೇ ಬೇಗ ಮರ್ತ್ಕೊಬಿಡ್ತಿರ್ತಾರೆ. ನಂತರ ವಿಲ್ ಅವನ ತಂದೆಗೆ ಅವನು ಕರ್ಕೊಂಡ್ ಬಂದಿರೋ ಚಿಂಪಾಂಜಿ ಮರಿಯನ್ನ ತೋರಿಸ್ತಾನೆ. ಅವರು ಕೂಡ ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಚಿಂಪಾಂಜಿಗಳನ್ನ ಏಪ್ಸ್ ಅಂತಾನೂ ಕೂಡ ಕರೀತಾರೆ. ಆದ್ರಿಂದ ನಾವು ಕೂಡ ಏಪ್ಸ್ ಅಂತಾನೆ ಕರೆಯೋಣ. ಮಾರನೇ ದಿನ ಆ ಬೇಬಿ ಏಪ್ ಗೆ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟಾಗ ವಿಲ್ ಗಮನಿಸ್ತಾನೆ, ಈ ಬೇಬಿ ಏಪ್ ತುಂಬಾನೇ ಇಂಟೆಲಿಜೆಂಟ್ ಆಗಿದೆ. ಹುಟ್ಟಿ ಇನ್ನು ಕರೆಕ್ಟ್ ಆಗಿ 2 ದಿನ ಆಗ್ಲಿಲ್ಲ, ಆಗ್ಲೇ ಬಾಟಲ್ ಅಲ್ಲಿ ಹಾಲನ್ನ ಹೇಗ್ ಕುಡಿಬೇಕು ಅಂತ ತಲೆಯನ್ನ ಓಡಿಸಿ ಹಾಲನ್ನ ಕುಡಿತಿರುತ್ತೆ. ನಂತರ ವಿಲ್ ಗೆ ಗೊತ್ತಾಗುತ್ತೆ, ನಾವು ಬ್ರೈಟ್ ಐಸ್ ಗೆ ಇಂಜೆಕ್ಟ್ ಮಾಡಿದಂತ ವೈರಸ್ ನ ಪ್ರಭಾವ ಈ ಬೇಬಿ ಏಪ್ ನ ಮೇಲೆ ಕೂಡ ಬೀರಿದೆ ಅಂತ. ಅಂದ್ರೆ ಬ್ರೈಟ್ ಐಸ್ ಗೆ ಇದ್ದಂತ ಇಂಟೆಲಿಜೆಂಟ್ ಈ ಬೇಬಿ ಏಪ್ ಗೆ ಕೂಡ ಬಂದ್ಬಿಟ್ಟಿರುತ್ತೆ. ಇದರಿಂದ ವಿಲ್ಗೂ ಕೂಡ ತುಂಬಾನೇ ಖುಷಿ ಆಗೋಗುತ್ತೆ. ಆದ್ರಿಂದ ಆ ಬೇಬಿ ಏಪ್ ಗೆ ಸೀಸರ್ ಅಂತ ಹೆಸರಿಡ್ತಾನೆ. ಸೀಸರ್ ಗೆ 3 ವರ್ಷಗಳಾಗುವಷ್ಟರಲ್ಲಿ ಬಣ್ಣಗಳನ್ನ ಗುರುತಿಡಿಯೋದು, ಸರ್ಕಲ್ ಸ್ಕ್ವೇರ್ ಗಳಂತ ಶೇಪ್ ಗಳನ್ನ ಬರೆಯೋದು, ಹಾಗೆ ಮನುಷ್ಯರ ತರ ಬಟ್ಟೆ ಹಾಕೋದನ್ನೆಲ್ಲ ಕಲ್ತ್ಕೊಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ಯಾರ ಸಹಾಯನೂ ಇಲ್ಲದೆ ಟಾಯ್ಲೆಟ್ ಗೂ ಕೂಡ ಹೋಗ್ತಾನೆ. ಇದು ಕೂಡ ಸಾಕಾಗೋದಿಲ್ಲ ಅಂತ ಸೀಸರ್ ಚೆಸ್ ಆಡೋದನ್ನ ಕೂಡ ಪರ್ಫೆಕ್ಟ್ ಆಗಿ ಕಲ್ತ್ಕೊಬಿಟ್ಟಿರ್ತಾನೆ. ನಿಮ್ಗೆ ಗೊತ್ತಿರ್ಬೋದು, IQ ಲೆವೆಲ್ ತುಂಬಾ ಹೈ ಇರೋರು ಮಾತ್ರ ಚೆಸ್ ಅನ್ನು ಪರ್ಫೆಕ್ಟ್ ಆಗಿ ಆಡೋದಕ್ಕೆ ಸಾಧ್ಯ. ಅಂದ್ರೆ ನೀವೇ ಯೋಚನೆ ಮಾಡಿ ಸೀಸರ್ ನ IQ ಲೆವೆಲ್ ಎಷ್ಟಿರ್ಬೋದು ಅಂತ. ಈ ಕಡೆ ವಿಲ್ ನ ತಂದೆಗೆ ಅಲ್ಝೈಮರ್ ರೋಗ ತುಂಬಾ ಜಾಸ್ತಿಯಾಗಿ ವೈಲೆಂಟ್ ಆಗಿ ಆಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ವಿಲ್ಗಂತೂ ಬೇರೆ ಯಾವುದೇ ದಾರಿ ಕಾಣೋದಿಲ್ಲ. ಆದ್ರಿಂದ ಅವನು ಕಂಡಿಡ್ದಿರುವಂತ ALZ-112 ಮೆಡಿಸನ್ ಅನ್ನ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ಕಂಪನಿಯಿಂದ ತಗೊಂಡ್ ಬಂದು ವಿಲ್ ಅವನ ತಂದೆಗೆ ಮೆಡಿಸನ್ ಅನ್ನ ಇಂಜೆಕ್ಟ್ ಮಾಡ್ತಾನೆ. ಮಾರನೇ ದಿನ ಎದ್ದು ನೋಡಿದ್ರೆ ವಿಲ್ ತುಂಬಾನೇ ಶಾಕ್ ಆಗಿ ಹೋಗ್ತಾನೆ. ಯಾಕೆ ಅಂತಂದ್ರೆ ಅವನ ತಂದೆಗಿದ್ದ ಅಲ್ಝೈಮರ್ ರೋಗ ವಾಸಿಯಾಗಿ ಆರಾಮಾಗಿ ಕುತ್ಕೊಂಡು ಪಿಯಾನೋನ ನುಡಿಸ್ತಿರ್ತಾರೆ. ಇದರಿಂದ ವಿಲ್ಗೆ ಎಕ್ಸ್ಪ್ರೆಸ್ ಮಾಡಕ್ಕೂ ಕೂಡ ಆಗದಿರೋಷ್ಟು ಖುಷಿ ಆಗೋಗುತ್ತೆ. ಈ ಕಡೆ ನಮ್ಗೆ ಸೀಸರ್ ನ ತೋರಿಸ್ತಾರೆ. ಪಕ್ಕದ ಮನೆ ಮಕ್ಕಳು ಸೈಕಲ್ ನಲ್ಲಿ ಆಟ ಆಡ್ತಿರ್ತಾರೆ. ಅದನ್ನ ನೋಡಿ ಸೀಸರ್ಗೂ ಕೂಡ ತುಂಬಾನೇ ಆಸೆ ಆಗೋಗುತ್ತೆ, ನಾನು ಕೂಡ ಸೈಕಲ್ ಅಲ್ಲಿ ಆಟ ಆಡ್ಬೇಕು ಅಂತ. ಆದ್ರಿಂದ ಪಕ್ಕದ ಮನೆಯವರ ಗ್ಯಾರೇಜ್ ಗೆ ಹೋಗಿ ಅಲ್ಲಿರುವಂತ ಸೈಕಲ್
ವಾಲ್ ಅನ್ನ ನೋಡ್ತಿರ್ತಾನೆ. ಈ ಕಡೆ ವಿಲ್ ಹಾಗೂ ಅವನ ತಂದೆಗೆ ಸೀಸರ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಆದ್ರಿಂದ ಸೀಸರ್ ನ ಹುಡ್ಕೊಂಡು ಪಕ್ಕದ ಮನೆಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಪಕ್ಕದ ಮನೆಯ ವ್ಯಕ್ತಿ ಸೀಸರ್ ನ ಬ್ಯಾಟ್ ನಿಂದ ಹೊಡೆದು ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಸರಿಯಾದ ಸಮಯಕ್ಕೆ ಅಲ್ಲಿಗೆ ವಿಲ್ ಹಾಗೂ ಅವನ ತಂದೆ ಬಂದು ಅವರಿಗೆ ಸಾರಿ ಹೇಳಿ ಸೀಸರ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆ ಪಕ್ಕದ ಮನೆಯವರು ಸೀಸರ್ ಗೆ ಹೊಡೆದು ಕಾಲಿಗೆ ಗಾಯ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಸೀಸರ್ ಕಾಲಿಗೆ ಬ್ಯಾಂಡೇಜ್ ಮಾಡಿಸೋದಕ್ಕೆ ವೇಲ್ ಸೀಸರ್ ನ ಕರ್ಕೊಂಡು ಅನಿಮಲ್ ಡಾಕ್ಟರ್ ಹತ್ರ ಹೋಗ್ತಾನೆ. ಈ ಅನಿಮಲ್ ಡಾಕ್ಟರ್ ನ ಹೆಸರು ಕ್ಯಾರೋಲಿನ್ ಅಂತ. ಸೀಸರ್ ಕ್ಯಾರೋಲಿನ್ ನೋಡಿ ಸೈನ್ ಲ್ಯಾಂಗ್ವೇಜ್ ನಲ್ಲಿ ವಿಲ್ ಗೆ ಹೇಳ್ತಾನೆ, ವಿಲ್ ಹುಡುಗಿ ಸಖತ್ತಾಗಿದ್ದಾಳೆ, ಅವಳನ್ನ ಡಿನ್ನರ್ ಗೆ ಕರ್ಕೊಂಡು ಹೋಗು ಅಂತ. ಇದನ್ನ ವಿಲ್ ಕ್ಯಾರೋಲಿನ್ ಗೆ ಹೇಳಿದಾಗ ಅವಳು ನಗ್ತಾಳೆ, ಹಾಗೆ ಆಶ್ಚರ್ಯನೂ ಕೂಡ ಪಡ್ತಾಳೆ. ಇದೇನಪ್ಪ ಈ ಚಿಂಪಾಂಜಿ ಸೈನ್ ಲ್ಯಾಂಗ್ವೇಜ್ ನಲ್ಲೆಲ್ಲ ಮಾತಾಡ್ತಿದೆಯಲ್ಲ ಅಂತ. ನಂತರ ನಮ್ಗೆ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ. ಕ್ಯಾರೋಲಿನ್ ಕೂಡ ವಿಲ್ ಹಾಗೂ ಸೀಸರ್ ಜೊತೆಗೆ ಅವರ ಮನೆಗೆ ಬಂದಿರ್ತಾಳೆ. ವಿಲ್ ಸೀಸರ್ ಗೆ ಹೇಗ್ ಬೇಕು ಹಾಗೇನೆ ಪರ್ಫೆಕ್ಟ್ ಆಗಿ ಮನೆನ ಮಾಡ್ಕೊಟ್ಟಿರ್ತಾನೆ. ಇದನ್ನ ನೋಡಿ ಕ್ಯಾರೋಲಿನ್ ಕೂಡ ತುಂಬಾ ಇಂಪ್ರೆಸ್ ಆಗೋಗ್ತಾಳೆ. ನಂತರ ಅವಳು ಹೇಳ್ತಾಳೆ, ನೀನು ಸೀಸರ್ ಹೊರಗಡೆ ಓಡಾಡೋದಕ್ಕೆ ಕರ್ಕೊಂಡು ಹೋಗ್ಬೇಕು ನೋಡು, ಅದಕ್ಕೆ ಅವನು ಹೊರಗಡೆ ನೋಡ್ತಿದ್ದಾನೆ ಅಂತ. ಇದು ವಿಲ್ಗೂ ಕೂಡ ಸರಿ ಅನ್ಸಿ ಅದಕ್ಕೆ ಅವನು ಕೂಡ ಒಪ್ಕೊಳ್ತಾನೆ. ಇದರಿಂದ ಸೀಸರ್ಗಂತೂ ತುಂಬಾನೇ ಖುಷಿ ಆಗೋಗುತ್ತೆ. ನಂತರ ವಿಲ್ ಅವನ ತಂದೆ ಹಾಗೆ ಕ್ಯಾರೋಲಿನ್ ಸೀಸರ್ ನ ಹತ್ರದಲ್ಲೇ ಇದ್ದ ರೆಡ್ ವುಡ್ ಅನ್ನೋ ಒಂದು ಜಂಗಲ್ ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ತುಂಬಾ ಆಶ್ಚರ್ಯ ಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಕಾಡ್ನಲ್ಲೆಲ್ಲ ಓಡಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡು ಅಂತ ತಲೆ ಬಾಗ್ಸಿ ಸೀಸರ್ ವಿಲ್ ನ ಪರ್ಮಿಷನ್ ಅನ್ನ ಕೇಳ್ತಾನೆ. ಇದರಿಂದ ಇವರ ಮುಖದಲ್ಲೆಲ್ಲ ಒಂದು ಸ್ಮೈಲ್ ಬರುತ್ತೆ. ನಂತರ ಸೀಸರ್ ಒಂದು ಮರನ ನೋಡಿ ಅದನ್ನ ಹತ್ಬೇಕು ಅಂತ ತುಂಬಾ ಆಸೆ ಆಗಿ ಅದನ್ನ ಹತ್ತೋದಕ್ಕೆ ಶುರು ಮಾಡ್ತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ 5 ವರ್ಷಗಳು ಕಳೆದೋಗ್ತವೆ. ಈಗ ಸೀಸರ್ 8 ವರ್ಷದ ತುಂಬಾನೇ ಪವರ್ಫುಲ್ ಆಗಿರೋಂತ ಒಂದು ಅಡಲ್ಟ್ ಚಿಂಪಾಂಜಿ. ನಂತರ ಸೀಸರ್ ವಿಲ್ ಹಾಗೂ ಕ್ಯಾರೋಲಿನ್ ಅವರ ಜಾಗಕ್ಕೆ ಬರ್ತಾನೆ. ಈಗ ವಿಲ್ ಹಾಗೂ ಕ್ಯಾರೋಲಿನ್ ಒಬ್ರನ್ನೊಬ್ರು ತುಂಬಾನೇ ಇಷ್ಟ ಪಡ್ತಿರ್ತಾರೆ. ಇವರಿಬ್ರು ಸೀಸರ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಫ್ಯಾಮಿಲಿ ನಾಯಿನ ಜೊತೆಲಿ ಕರ್ಕೊಂಡು ಹೋಗ್ತಿರ್ತಾರೆ. ಅದನ್ನ ನೋಡಿ ಸೀಸರ್ ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆ ಅಂತಂದ್ರೆ ಸೀಸರ್ಗೂ ಕೂಡ ನಾಯಿ ತರನೇ ಬೆಲ್ಟ್ ಹಾಕಿರ್ತಾರೆ. ಇದರಿಂದ ಸೀಸರ್ ಮುನ್ಸ್ಕೊಂಡು ಸೈನ್ ಲ್ಯಾಂಗ್ವೇಜ್ ನಲ್ಲೇ ವಿಲ್ ನ ಕೇಳ್ತಾನೆ, ನಾನ್ ನಿನ್ಗೆ ಸಾಕಿರೋ ನಾಯಿ ತರನ, ನಾನ್ ನಿನ್ಗೆ ಒಂದು ಪೆಟ್ ಅನಿಮಲ್ ಅಂತ. ಆಗ ವಿಲ್ ಹೇಳ್ತಾನೆ, ಇಲ್ಲ ಸೀಸರ್, ನೀನ್ ನನ್ ಮಗ, ನಾನ್ ನಿನ್ನಪ್ಪ ಅಂತ. ಆದ್ರೆ ಸೀಸರ್ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನಿಜ ಹೇಳು, ನಾನ್ ನಿನ್ಗೆ ಹೇಗ್ ಸಿಕ್ತಿ ಅಂತ ಕೇಳ್ತಾನೆ. ಆದ್ರಿಂದ ಇನ್ನ ವಿಷಯ ಮುಚ್ಚಿಟ್ರು ತಪ್ಪಾಗುತ್ತೆ ಅಂತ ವಿಲ್ ಸೀಸರ್ ನ ಜೆನೆಸಿಸ್ ಕಂಪನಿ ಹತ್ರ ಕರ್ಕೊಂಡ್ ಬಂದು ಹೇಳ್ತಾನೆ, ಈ ಕಂಪನಿಯಲ್ಲಿ ಮೊದಲು ನಿಮ್ಮಮ್ಮ ಇದ್ಲು, ಆದ್ರೆ ಈಗಿಲ್ಲ. ಈ ಕಂಪನಿಯವರಿಂದ ನಿನ್ನ ಪ್ರಾಣನ ಕಾಪಾಡೋದಕ್ಕೆ ನಿನ್ನನ್ನ ನನ್ನ ಜೊತೆಗೆ ಕರ್ಕೊಂಡ್ ಬಂದೆ ಅಂದಾಗ ಸೀಸರ್ ಕೇಳ್ತಾನೆ, ಈಗ ನಮ್ಮ ಅಮ್ಮ ಬದುಕಿಲ್ವಾ ಅಂತ. ವಿಲ್ ಹೇಳ್ತಾನೆ, ಹೌದು ಬದುಕಿಲ್ಲ, ನಿಮ್ಮ ಅಮ್ಮನಿಗೆ ಒಂದು ಮೆಡಿಸನ್ ಅನ್ನ ಕೊಟ್ಟಿದ್ವಿ, ಆದ್ರಿಂದ ನೀನು ಇಷ್ಟು ಇಂಟೆಲಿಜೆಂಟ್ ಆಗಿರೋದು. ಅದೇ ಮೆಡಿಸನ್ ನಾನು ನನ್ನ ತಂದೆಗೂ ಕೂಡ ಕೊಡ್ತೀನಿ ಅಂತ. ಕ್ಯಾರೋಲಿನ್ ಮನೆಗೆ ಬಂದ್ಮೇಲೆ ವಿಷಯದ ಬಗ್ಗೆ ಮತ್ತೆ ಕೇಳ್ತಾಳೆ. ಆದ್ರಿಂದ ವಿಲ್ ಕೂಡ ಎಲ್ಲಾನು ಹೇಳಿ ಮತ್ತೆ ಅರ್ಥ ಮಾಡಿಸ್ತಾನೆ. ನಂತರ ಮಾರನೇ ದಿನ ವಿಲ್ ಗಮನಿಸ್ತಾನೆ, ವಿಲ್ ನ ತಂದೆಗೆ ಮತ್ತೆ ಅಲ್ಝೈಮರ್ ಕಾಯಿಲೆ ಶುರುವಾಗಿರುತ್ತೆ. ಅಂದ್ರೆ ವಿಲ್ ಕಂಡಿಡಿದಿರೋ ALZ-112 ಮೆಡಿಸನ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿರುತ್ತೆ. ಆದ್ರಿಂದ ವಿಲ್ ಡಿಸೈಡ್ ಮಾಡ್ತಾನೆ, ನಾನು ಇನ್ನೂ ಕೂಡ ಸ್ಟ್ರಾಂಗ್ ಆಗಿರೋ ಮೆಡಿಸನ್ ಅನ್ನ ತಯಾರು ಮಾಡಬೇಕು ಅಂತ. ಈ ಕಡೆ ವಿಲ್ ನ ತಂದೆಗೆ ಮರವು ಜಾಸ್ತಿಯಾಗಿ ಪಕ್ಕದ ಮನೆಯವರ ಕಾರಲ್ಲಿ ಹೋಗಿ ಕೂತ್ಕೊಂಡು ನನ್ ಕಾರು ಅಂತ ಓಡಿಸ್ತಾ ಅದನ್ನ ಕ್ರಾಶ್ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಕಾರ್ನ ಓನರ್ ಬಂದು ವಿಲ್ ನ ತಂದೆಗೆ ಬೈತಿರ್ಬೇಕಾದ್ರೆ ಸೀಸರ್ಗೆ ಇದನ್ನ ನೋಡ್ಕೊಂಡು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ರಿಂದ ಅವನ ಹತ್ರ ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಅವನ ಕೈ ಬೆರಳನ್ನ ಕಚ್ಚಿ ಬಿಸಾಕ್ತಾನೆ. ಅದಕ್ಕೆ ಅಲ್ಲಿಗೆ ಅನಿಮಲ್ ಕಂಟ್ರೋಲ್ ನವರು ಬಂದು ಸೀಸರ್ ನ ಕರ್ಕೊಂಡು ಚಿಂಪಾಂಜಿ ಕೇರ್ ಹೋಮ್ ಗೆ ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ವಿಲ್ ಹಾಗೂ ಕ್ಯಾರೋಲಿನ್ ಕೂಡ ಬರ್ತಾರೆ. ನಾವಿವನನ್ನು ಒಳಗಡೆ ಕರ್ಕೊಂಡು ಬರ್ತೀವಿ ಅಂತ ಸೀಸರ್ ನ ಕರ್ಕೊಂಡು ಆ ಚಿಂಪಾಂಜಿ ಕೇರ್ ಹೋಮ್ ಒಳಗಡೆ ಹೋಗ್ತಾರೆ. ನಂತರ ಸೀಸರ್ ಆ ಜಾಗನೆಲ್ಲ ನೋಡೋದಕ್ಕೆ ಪರ್ಮಿಷನ್ ಅನ್ನ ಕೊಡು ಅಂತ ವಿಲ್ ನ ಕೇಳಿದಾಗ ವಿಲ್ ಕೂಡ ಸರಿ ಹೋಗಿ ನೋಡು ಅಂತ ಅಂತಾನೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ವಿಲ್ ನ ಪಕ್ಕದ ಮನೆ ಇರ್ತಾನಲ್ಲ, ಅದೇ ಈಗ ಸೀಸರ್ ಕೈಯನ್ನ ಕಚ್ಚಿ ಬಿಸಾಕ್ತಲ್ಲ, ಅವನು ಕೋರ್ಟ್ ನಲ್ಲಿ ಕೇಸ್ ಮಾಡ್ಬಿಟ್ಟಿರ್ತಾನೆ. ಆದ್ರಿಂದ ಅನಿಮಲ್ ಕಂಟ್ರೋಲ್ ನವರು ಸೀಸರ್ ನ ಕರ್ಕೊಂಡು ಇಲ್ಲಿಗೆ ಬಂದಿರೋದು. ನಂತರ ಸೀಸರ್ ನ ಅಲ್ಲೇ ಲಾಕ್ ಮಾಡಿ ವಿಲ್ ಹೇಳ್ತಾನೆ, ನಾನ್ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ಬಂದೇ ಬರ್ತೀನಿ, ಏನು ಎದುರುಕೋಬೇಡ, ಧೈರ್ಯವಾಗಿ ಇರು ಅಂತ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಡಾಡ್ಜ್ ಅನ್ನು ಅಲ್ಲಿನ ಇನ್ಚಾರ್ಜರ್ ಹೇಗೋ ಮಾಡಿ ಸೀಸರ್ ನ ಒಂದು ಸೆಲ್ ನ ಒಳಗಡೆ ಬರೋ ರೀತಿ ಮಾಡ್ತಾನೆ. ಈ ಕಡೆ ವಿಲ್ ಜೇಕೋಬ್ಸ್ ಹತ್ರ ಬಂದು ಹೇಳ್ತಾನೆ, ನಾನು ಕಂಡಿಡ್ದಿರೋಂತ ALZ-112 ಕೆಲಸ ಮಾಡುತ್ತೆ. ನನ್ನ ತಂದೆ ಕಾಯಿಲೆ ವಾಸಿ ಆಗ್ಲಿ ಅಂತ ಆ ಮೆಡಿಸನ್ ಅನ್ನ ನನ್ನ ತಂದೆಗೆ ಕೊಟ್ಟಿದ್ದೆ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ALZ-112 ಇಂದ ಅಲ್ಝೈಮರ್ ಬರೀ ವಾಸಿ ಆಗೋದಿಲ್ಲ, ಮೊದ್ಲಿಗಿಂತ ತುಂಬಾನೇ ಹೆಲ್ದಿ ಆಗೋಗ್ತಾರೆ ಅಂತ ಅಂದಾಗ ಜೇಕೋಬ್ ತುಂಬಾ ಎಕ್ಸೈಟ್ ಇಂದ ಹೇಳ್ತಾನೆ, ಹಾಗಾದ್ರೆ ನಿನ್ನ ತಂದೆಯನ್ನ ಇಲ್ಲಿಗೆ ಕರ್ಕೊಂಡ್ ಬಾ ಅಂತ. ಆಗ ವಿಲ್ ಹೇಳ್ತಾನೆ, ALZ-112 ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ALZ-113 ಅನ್ನ ಕಂಡಿಡ್ದಿದ್ದೀನಿ, ಅದನ್ನ ಚಿಂಪಾಂಜಿಗಳ ಮೇಲೆ ಟೆಸ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಅಂದಾಗ ಜೇಕೋಬ್ ಹೇಳ್ತಾನೆ, ಸರಿ ಆಯ್ತು, ನಿನ್ಗೆ ಏನ್ ಬೇಕದನ್ನ ಮಾಡು, ನಾನ್ ನಿನ್ ಜೊತೆ ಇರ್ತೀನಿ, ನಿನಗೆ ಏನೇ ಬೇಕಾದ್ರೂ ಕೇಳು, ನಾನ್ ನಿನ್ಗೆ ಕೊಡ್ತೀನಿ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ತಾನೆ. ಅಂದ್ರೆ ಜೇಕೋಬ್ ALZ-113 ಅನ್ನ ಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟ ಅಂತ. ಈ ಕಡೆ ನಮ್ಗೆ ಸೀಸರ್ ನ ತೋರಿಸ್ತಾರೆ. ಚಿಂಪಾಂಜಿಗಳಿಗೆ ಹಾಕುವಂತ ಊಟನ ಸೀಸರ್ಗೂ ಕೂಡ ಹಾಕ್ದಾಗ ಅದು ಸೀಸರ್ಗೆ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಷ್ಟು ದಿನ ವಿಲ್ ನಮ್ಮ ಮನೆಯಲ್ಲಿ ಹಣ್ಣನ್ನ ತಿನ್ಕೊಂಡು ಸೀಸರ್ ಕಾಲನ್ನ ಕಳೆದಿತ್ತು. ಸಡನ್ ಆಗಿ ಈ ತರ ಊಟ ಕೊಟ್ಟಿದ್ದು ಸೀಸರ್ಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅದನ್ನ ಡಾಡ್ಜ್ ನ ಮುಖದ ಮೇಲೆ ಎಸೆದ್ ಬಿಡ್ತಾನೆ. ಇದರಿಂದ ಡಾಡ್ಜ್ ಗೆ ತುಂಬಾನೇ ಕೋಪ ಬಂದು ಹೈ ಪ್ರೆಷರ್ ಇರುವಂತ ನೀರನ್ನ ಸೀಸರ್ ನ ಮೇಲೆ ಹಾಕ್ಬಿಡ್ತಾನೆ. ಸೀಸರ್ ಎದ್ರುಕೊಂಡು ಒಂದು ಮೂಲೆ
ಮೂಲೆಯಲ್ಲಿ ಕುತ್ಕೊಬಿಡ್ತಾನೆ. ಈ ಕಡೆ ಜೇಕೋಬ್ಸ್ ಪರ್ಮಿಷನ್ ಅನ್ನು ಕೊಟ್ಟಿರೋದ್ರಿಂದ ವಿಲ್ ಹಾಗೂ ಫ್ರಾಂಕ್ಲಿನ್ ಒಂದಷ್ಟು ಚಿಂಪಾಂಜಿಗಳನ್ನ ತರಿಸ್ತಾರೆ. ಯಾಕೆ ಅಂತಂದ್ರೆ ALZ-113 ಟೆಸ್ಟ್ ಮಾಡೋದಕ್ಕೆ. ನಂತರ ಕೋಬಾ ಅನ್ನೋ ಒಂದು ಏಪ್ ನ ಟೆಸ್ಟ್ ಗೋಸ್ಕರ ಸೆಲೆಕ್ಟ್ ಮಾಡ್ತಾರೆ. ಹೀಗೆ ಕೋಬಾ ಮೇಲೆ ALZ-113 ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಫ್ರಾಂಕ್ಲಿನ್ ನ ಮಾಸ್ಕ್ ಬಿಚ್ಕೊಬಿಡುತ್ತೆ. ಅದೇ ಸಮಯಕ್ಕೆ ALZ-113 ಗ್ಯಾಸ್ ಕೂಡ ಲೀಕ್ ಆಗ್ತಿರುತ್ತೆ. ಆ ಗ್ಯಾಸ್ ಅನ್ನ ಫ್ರಾಂಕ್ಲಿನ್ ಉಸಿರಾಡ್ಬಿಡ್ತಾನೆ. ಈ ಕಡೆ ಸೀಸರ್ ಫ್ರೆಂಡ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಸೀಸರ್ ಎಲ್ಲ ಏಪ್ಸ್ ಗಳಿಗಿಂತ ಡಿಫ್ರೆಂಟ್ ಆಗಿ ಮನುಷ್ಯರ ಹತ್ರ ಬಟ್ಟೆ ಹಾಕಿರೋದನ್ನ ನೋಡಿ ಯಾವ ಏಪ್ಸ್ ಗಳು ಕೂಡ ಸೀಸರ್ ಹತ್ರ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಬದಲಾಗಿ ಆ ಎಲ್ಲಾ ಏಪ್ಸ್ ಗಳ ಲೀಡರ್ ಸೀಸರ್ ನ ಬಟ್ಟೆಯನ್ನ ಕಿತ್ತಾಕ್ಬಿಡ್ತಾನೆ. ಹಾಗೆ ಎಲ್ಲಾ ಏಪ್ಸ್ ಗಳು ಸೀಸರ್ ನ ಅಟ್ಟಾಡ್ಸ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ತವೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಾಡ್ಜ್ ಬಂದು ಸೀಸರ್ ನ ಹಾಗೆ ಆ ಏಪ್ ಗಳ ಲೀಡರ್ ಅನ್ನ ಪ್ರಜ್ಞೆ ತಪ್ಪಿಸ್ತಾನೆ. ಈ ಕಡೆ ನಮ್ಗೆ ಜೆನೆಸಿಸ್ ಲ್ಯಾಬ್ ನಲ್ಲಿ ತೋರಿಸ್ತಾರೆ. ALZ-113 ಟೆಸ್ಟ್ ಮಾಡಿರ್ತಾರಲ್ಲ ಕೋಬಾ, ಆ ಕೋಬಾ ಈಗ ತುಂಬಾನೇ ಇಂಟೆಲಿಜೆಂಟ್ ಆಗ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ಜೇಕೋಬ್ ನ ಹೆಸರನ್ನ ಬರೆದು ಕೂಡ ತೋರಿಸ್ತಾನೆ. ಇದರಿಂದ ಜೇಕೋಬ್ ವಿಲ್ ನ ಕೆಲಸದಿಂದ ತುಂಬಾ ಇಂಪ್ರೆಸ್ ಆಗೋಗ್ತಾನೆ. ಈ ಕಡೆ ನಮ್ಗೆ ಫ್ರಾಂಕ್ಲಿನ್ ತೋರಿಸ್ತಾರೆ. ALZ-113 ಗ್ಯಾಸ್ ಅನ್ನ ಉಸಿರಾಡ್ಬಿಟ್ಟಿರ್ತಾನಲ್ಲ, ಅದರ ಸೈಡ್ ಎಫೆಕ್ಟ್ ನಿಂದ ಅವನು ಅಕ್ಷಿ ಆಗ್ತಾಗ್ಲೆಲ್ಲ ರಕ್ತ ಬರ್ತಿರುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ALZ-113 ಚಿಂಪಾಂಜಿಗಳ ಮೇಲೆ ತುಂಬಾ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ, ಆದ್ರೆ ಮನುಷ್ಯರ ಮೇಲೆ ತುಂಬಾ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅಂತ. ನಂತರ ವಿಲ್ ಹಾಗೂ ಕ್ಯಾರೋಲೈನ್ ಸೀಸರ್ ನ ನೋಡೋದಕ್ಕೆ ಬರ್ತಾರೆ. ಈ ಸಲ ಅಂತೂ ನಾನು ಪಕ್ಕ ಮನೆಗೆ ಹೋಗ್ತೀನಿ ಅಂತ ಸೀಸರ್ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾನೆ. ಸೀಸರ್ ನ ಕೈನಲ್ಲಿ ಗಾಯ ಆಗಿರೋದನ್ನ ನೋಡಿ ವಿಲ್ ತುಂಬಾ ಕೋಪದಿಂದ ಅವನನ್ನ ಕೇಳ್ತಾನೆ, ನನ್ ಸೀಸರ್ಗೆ ಏನ್ ಮಾಡ್ದೆ ಅಂತ. ಡಾಡ್ಜ್ ಕೂಡ ತುಂಬಾ ದುರಾಂಕಾರದಲ್ಲೇ ಹೇಳ್ತಾನೆ, ನಾನೇನು ಮಾಡ್ಲಿಲ್ಲ ಅಂತ. ಇನ್ನೊಂದ್ಸಲ ಸೀಸರ್ಗೆ ಏನಾದ್ರೂ ಗಾಯ ಆಗೋದು ನನಗೆ ಗೊತ್ತಾದ್ರೆ ನಿಮ್ ಇಡೀ ಈ ಜಾಗಕ್ಕೆ ಬೀಗ ಹಾಕ್ಸ್ಬಿಡ್ತೀನಿ ಅಂತ ವಿಲ್ ಎದುರಿಸ್ತಾನೆ. ನಂತರ ಅವನು ಸೀಸರ್ ಹತ್ರ ಬಂದು ಹೇಳ್ತಾನೆ, ಸೀಸರ್ ಇನ್ನು ಸ್ವಲ್ಪ ದಿನ ನೀನು ಇಲ್ಲೇ ಇರ್ಬೇಕು, ಆಮೇಲೆ ನಾನ್ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಹೀಗಂತಿದ್ದಾಗೇನೆ ಸೀಸರ್ಗೆ ಎಷ್ಟು ಬೇಜಾರಾಗಿ ಮನಸ್ಸು ಹೊಡೆದೋಗುತ್ತೆ ಅಂತಂದ್ರೆ ಇನ್ಮೇಲೆ ನಾನು ವಿಲ್ ನ ಜೊತೆ ಜೀವನನೇ ಮಾಡಬಾರದು ಅಂತ ಡಿಸೈಡ್ ಮಾಡ್ಬಿಡ್ತಾನೆ. ನಂತರ ಈ ಜಾಗದಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಸೀಸರ್ ಪ್ಲಾನ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಪ್ಲಾನಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಬಕ್ ಅನ್ನೋ ಒಂದು ಗೋರಿಲಾನ ಕೂಡ ಹಾಕಿರೋದು ಸೀಸರ್ಗೆ ಕಾಣಿಸುತ್ತೆ. ನಂತರ ರಾತ್ರಿಯ ಸಮಯದಲ್ಲಿ ಡಾಡ್ಜ್ ಅವನ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಚಿಂಪಾಂಜಿಗಳಿರೋ ಜಾಗಕ್ಕೆ ಬಂದು ಅವರ ಮುಂದೆ ಶೋ ಆಫ್ ಮಾಡೋದಕ್ಕೆ ಅಂತ ಎಲ್ಲಾ ಚಿಂಪಾಂಜಿಗಳಿಗೆ ಟಾರ್ಚರ್ ಅನ್ನ ಕೊಡ್ತಾನೆ. ಹೀಗೆ ಡಾಡ್ಜ್ ನ ಒಬ್ಬ ಫ್ರೆಂಡ್ ಸೀಸರ್ ಹತ್ರ ಬಂದು ಅವನನ್ನ ಆಡ್ಕೊಳ್ಳೋದಕ್ಕೆ ನೋಡಿದಾಗ ಸೀಸರ್ ಒಂದೇ ಕೈನಲ್ಲಿ ಅವನನ್ನ ತನ್ನ ಹತ್ರ ಎಳ್ಕೊಬಿಡ್ತಾನೆ. ಇದರಿಂದ ಅವ್ರಿಗೆಲ್ಲ ಎಷ್ಟು ಭಯ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ಸೆಕೆಂಡ್ ಅವರೆಲ್ಲ ಅಲ್ಲಿಂದ ಎಗರ್ಕೋಬಿಡ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಸೀಸರ್ ಯಾಕೆ ಅವನನ್ನ ತನ್ನ ಹತ್ರ ಎಳ್ಕೊಂಡಿದ್ದು ಅಂತ. ಯಾಕೆಂತಂದ್ರೆ ಅವನ ಹತ್ರ ಇರುವಂತ ಒಂದು ನೈಫ್ ಅನ್ನ ಕದ್ಬಿಟ್ಟಿರ್ತಾನೆ. ನಂತರ ಮಧ್ಯರಾತ್ರಿ ಮೇಲೆ ಎಲ್ಲರೂ ಮಲ್ಕೊಂಡ್ಮೇಲೆ ಅವನು ಕಿತ್ಕೊಂಡಿರ್ತಾನಲ್ಲ ನೈಫ್, ಅದರ ಸಹಾಯದಿಂದ ಸೆಲ್ ನ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಗ್ರೌಂಡ್ ನ ಒಳಗಡೆ ಬಂದು ನಂತರ ಅಲ್ಲಿದ್ದ ಬಕ್ ಅನ್ನು ಗೋರಿಲಾದ ಸೆಲ್ ಅನ್ನ ಓಪನ್ ಮಾಡ್ತಾನೆ. ಇದರಿಂದ ಆ ಗೋರಿಲಾಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಸೀಸರ್ ನ ತನ್ನ ಪ್ರಾಣ ಸ್ನೇಹಿತನಾಗಿ ಮಾಡ್ಕೊಬಿಡುತ್ತೆ. ಹಾಗೆ ಈ ಗೋರಿಲಾ ಬಕ್ ಸೀಸರ್ ಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗೋಗುತ್ತೆ. ಯಾಕೆ ಅಂತಂದ್ರೆ ಈ ಬಕ್ ನ ಯಾವತ್ತೂ ಕೂಡ ಹೊರಗಡೆ ಬಿಟ್ಟೇ ಇರೋದಿಲ್ಲ. ಈ ರೀತಿ ಫ್ರೀ ಆಗಿರೋದ್ರಿಂದ ಬಕ್ ಗೆ ತುಂಬಾನೇ ಸಂತೋಷ ಆಗೋಗಿರುತ್ತೆ. ನಂತರ ಎಲ್ಲಾ ಏಪ್ಸ್ ಗಳ ಲೀಡರ್ ಇರ್ತಾನಲ್ಲ, ಅವನನ್ನ ಸೀಸರ್ ಗ್ರೌಂಡ್ ಗೆ ಬರೋ ರೀತಿ ಮಾಡ್ತಾನೆ. ಹಾಗೆ ಬಕ್ ಹಾಗೂ ಸೀಸರ್ ಅವನನ್ನ ಚೆನ್ನಾಗಿ ಎದುರಿಸಾಕ್ಬಿಡ್ತಾರೆ. ಇದರಿಂದ ಆ ಲೀಡರ್ ಹೆದರ್ಕೊಂಡು ಏಪ್ಸ್ ಗಳ ಹೊಸ ಲೀಡರ್ ಆಗಿ ಸೀಸರ್ ನ ಆಯ್ಕೆ ಮಾಡ್ತಾನೆ. ಅಂದ್ರೆ ಈಗ ನಮ್ಮ ಸೀಸರ್ ಏಪ್ಸ್ ಗಳ ಹೊಸ ರಾಜ ಲೀಡರ್ ಏನ್ ಬೇಕಾದ್ರೂ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಏಪ್ಸ್ ಗಳ ಪ್ರಪಂಚ, ಏನ್ ಬೇಕಾದ್ರೂ ಆಗ್ಬೋದು. ಈ ಕಡೆ ವಿಲ್ ಅವನು ಕಂಡಿಡ್ದಿರೋಂತ ಹೊಸ ಮೆಡಿಸನ್ ALZ-113 ಅವನ ತಂದೆಗೆ ಇಂಜೆಕ್ಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅವನ ತಂದೆ ಅದಕ್ಕೆ ಇಷ್ಟಪಡೋದಿಲ್ಲ, ಬೇಡ ಅಂತ ಹೇಳ್ತಾರೆ. ಇದರಿಂದ ಮಾರನೇ ದಿನನೇ ವಿಲ್ ನ ತಂದೆಯ ಅಲ್ಝೈಮರ್ ಕಾಯಿಲೆ ಜಾಸ್ತಿ ಆಗಿ ಅವರು ಸತ್ತೋಗ್ತಾರೆ. ಈ ಕಡೆ ಜೆನೆಸಿಸ್ ಕಂಪನಿಯಲ್ಲಿ ಜೇಕೋಬ್ ALZ-113 ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅದನ್ನ ಇನ್ನೂ ಹೆಚ್ಚು ಚಿಂಪಾಂಜಿಗಳ ಮೇಲೆ ಟೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಆದ್ರೆ ಇದಕ್ಕೆ ವಿಲ್ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ALZ-113 ಮೆಡಿಸನ್ ಒಂದು ವೈರಸ್ ರೀತಿ ಗಾಳಿಯಲ್ಲಿ ಹರಡುತ್ತೆ. ಈ ಮೆಡಿಸನ್ ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಾನೂ ಕೂಡ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಈಗಾಗಲೇ ನಾವು ಟೆಸ್ಟ್ ಮಾಡ್ತಿದೀವಲ್ಲ ಕೋಬಾ, ಅದ್ರ ಟೆಸ್ಟ್ ಗಳೆಲ್ಲ ಕಂಪ್ಲೀಟ್ ಆಗ್ಲಿ, ಆಮೇಲೆ ಬೇಕಾದ್ರೆ ಬೇರೆ ಚಿಂಪಾಂಜಿಗಳ ಮೇಲೆ ಟೆಸ್ಟ್ ಮಾಡೋಣ ಅಂತ ಅಂದಾಗ ಜೇಕೋಬ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಆದಷ್ಟು ಬೇಗ ಈ ALZ-113 ಮೆಡಿಸನ್ ಅನ್ನ ಮಾರ್ಕೆಟ್ ಗೆ ಬಿಟ್ಟು ದುಡ್ಡು ಮಾಡಬೇಕು ಅಂತ ಸಾಯ್ತಿರ್ತಾನೆ. ಜೇಕೋಬ್ ನ ಯಾವುದೇ ಮಾತಿಗೆ ವಿಲ್ ಒಪ್ಕೊಳ್ಳದೆ ಇದ್ದಾಗ ಜೇಕೋಬ್ ಅವನನ್ನ ಎದುರಿಸ್ತಾನೆ. ಇದಕ್ಕೆ ನೀನು ಒಪ್ಕೊಂಡಿಲ್ಲ ಅಂತಂದ್ರೆ ALZ-112 ಮೆಡಿಸನ್ ಅನ್ನ ಇಲ್ಲಿಗಲ್ ಆಗಿ ನಿನ್ನ ತಂದೆಯ ಮೇಲೆ ಟೆಸ್ಟ್ ಮಾಡಿದನ್ನ ಪಬ್ಲಿಕ್ ಮಾಡಿ ನಿನ್ನ ಕರಿಯರ್ ನೇ ನಾಶ ಮಾಡಕ್ ಬಿಡ್ತೀನಿ ಅಂತ. ಪರವಾಗಿಲ್ಲ, ನಾನೇ ರಿಸೈನ್ ಮಾಡ್ತೀನಿ ಅಂತ ಹೇಳಿ ವಿಲ್ ಆ ಕಂಪನಿಯನ್ನ ಬಿಟ್ಟು ಹೊರಟೋಗ್ತಾನೆ. ವಿಲ್ ನ ಮೀಟ್ ಮಾಡೋದಕ್ಕೆ ಅಂತ ಫ್ರಾಂಕ್ಲಿನ್ ಅವನ ಮನೆ ಹತ್ರ ಬಂದಿರ್ತಾನೆ. ಆದ್ರೆ ವಿಲ್ ಮನೆಯಲ್ಲಿ ಇರೋದಿಲ್ಲ. ALZ-113 ಗ್ಯಾಸ್ ಅನ್ನು ಉಸಿರಾಡಿರೋದ್ರಿಂದ ಫ್ರಾಂಕ್ಲಿನ್ ಸ್ಥಿತಿ ತುಂಬಾನೇ ಹದಗೆಟ್ಟೋಗಿರುತ್ತೆ. ಹೀಗೆ ಅವನು ವಿಲ್ ನ ಹುಡುಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವನ ಪಕ್ಕದ ಮನೆಯವನು ಬಂದಾಗ ಫ್ರಾಂಕ್ಲಿನ್ ಅವನ ಮಕ್ಕದ ಮೇಲೆ ಸೀನ್ ಬಿಟ್ಟು ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ವಿಲ್ ಇನ್ಚಾರ್ಜರ್ ಹತ್ರ ಬಂದು ಅವನಿಗೊಂದಷ್ಟು ದುಡ್ಡನ್ನ ಕೊಟ್ಟಿ ಸೀಸರ್ ನನ್ನ ಜೊತೆ ಕಳಿಸ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೂಡ ಒಪ್ಕೊಂಡು ಸೀಸರ್ ನ ಬಿಡೋದಕ್ಕೆ ಮುಂದಾಗ್ತಾನೆ. ಸೀಸರ್ ನಡಿ ನಾವು ಮನೆಗೆ ಹೋಗ್ತಿದೀವಿ ಅಂತ ವಿಲ್ ಸೀಸರ್ ಗೆ ಹೇಳಿದಾಗ ಸೀಸರ್ ಅವನ ಜೊತೆ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ. ಸೆಲ್ ನ ಬಾಗ್ಲನ್ನ ಹಾಕೋಬಿಡ್ತಾನೆ. ಇದರಿಂದ ವಿಲ್ಗೆ ತುಂಬಾನೇ ನೋವಾಗಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸೀಸರ್ ಯೋಚನೆ ಮಾಡ್ತಾನೆ, ಎಲ್ಲ ಏಪ್ಸ್ ಗಳು ಕೂಡ ನಂತರನೇ ಇಂಟೆಲಿಜೆಂಟ್ ಆಗ್ಬೇಕು ಅಂತ. ಆದ್ರಿಂದ ರಾತ್ರಿಯ ಸಮಯದಲ್ಲಿ ಯಾರಿಗೂ ಕೂಡ ಗೊತ್ತಾಗ್ದಂಗೆ ಸೆಲ್ ಇಂದ ಹೊರಗಡೆ ಬಂದು ಆ ಚಿಂಪಾಂಜಿ ಹೋಮ್ ಕೇರ್ ನ ಟಾಪ್ ನಲ್ಲಿ ಒಂದು ಗ್ಲಾಸ್
ನ ವಿಂಡೋ ಇರುತ್ತೆ. ಸೀಸರ್ ತಲೆ ಓಡಿಸಿ ಆ ವಿಂಡೋನ ಓಪನ್ ಮಾಡ್ಕೊಂಡು ಆ ಜಾಗದಿಂದ ಹೊರಗಡೆ ಬಂದ್ಬಿಡ್ತಾನೆ. ನಂತರ ಅವನು ಅಲ್ಲಿಂದ ಸೀದಾ ಬರೋದೇ ವಿಲ್ ನ ಮನೆಗೆ. ವಿಲ್ ಈಗ ರೀಸೆಂಟ್ ಆಗಿ ಕಂಡಿಡ್ದಿರ್ತಾನಲ್ಲ ALZ-113 ಅನ್ನ, ಆ ಮೆಡಿಸನ್ ಗ್ಯಾಸ್ ಅನ್ನ ಸೀಸರ್ ಸ್ಮೆಲ್ ಮಾಡ್ಬಿಡ್ತಾನೆ. ಅಂದ್ರೆ ಈಗ ಬರ್ದಿಟ್ಕೋಬಿಡಿ, ಸೀಸರ್ ಮೊದ್ಲಿಗಿಂತ ತುಂಬಾನೇ ಇಂಟೆಲಿಜೆಂಟ್ ಆಗಿ ಹೋಗ್ತಾನೆ. ನಂತರ ಮೆಡಿಸನ್ ನ ಚಿಂಪಾಂಜಿ ಹೋಮ್ ಕೇರ್ ಗೆ ತಗೊಬಂದು ಓಪನ್ ಮಾಡಿ ಎಲ್ಲಾ ಏಪ್ಸ್ ಗಳ ಮುಂದೆ ಹಾಕ್ಬಿಡ್ತಾನೆ. ಇದರ ಪ್ರಭಾವ ನಮ್ಗೆ ಮಾರನೇ ದಿನದಿಂದಾನೇ ಗೊತ್ತಾಗುತ್ತೆ. ಮೊದಲೆಲ್ಲ ಸುಮ್ನೆ ಕಿರ್ಚಾಡ್ತಿದ್ದಂತ ಏಪ್ಸ್ ಗಳೆಲ್ಲ ಇವಾಗ ಕಿರ್ಚಾಡ್ತಿರೋದಿಲ್ಲ. ಏನೇ ಕೆಲಸ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಿರ್ತವೆ. ಹೀಗೆ ರಾತ್ರಿಯ ಸಮಯದಲ್ಲಿ ಎಲ್ಲಾ ಏಪ್ಸ್ ಗಳು ಸೆಲ್ಗೆ ಹೋದ್ರು ಸೀಸರ್ ಮಾತ್ರ ಸೆಲ್ಗೆ ಹೋಗಿರೋದಿಲ್ಲ. ಅದನ್ನ ನೋಡಿ ಡಾಡ್ಜ್ ಬಂದು ಸೆಲ್ಗೆ ಹೋಗುವಂತ ಕರೆಂಟ್ ಶಾಕ್ ಕೊಡೋದಕ್ಕೆ ನೋಡ್ತಾನೆ. ಆಗ ಸೀಸರ್ ಅವನ ಕೈಯನ್ನ ಹಿಡಿದು ಮೊದಲನೇ ಬಾರಿಗೆ ಮಾತಾಡ್ತಾನೆ, ನಾನ್ ಎಲ್ಗೂನು ಕೂಡ ಹೋಗೋದಿಲ್ಲ ಅಂತ. ಹೀಗಂತ ಹೇಳಿ ಡಾಡ್ಜ್ ಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಸೆಲ್ಗೆ ತಗೊಬಂದು ಹಾಕ್ತಾನೆ. ಮತ್ತೊಬ್ಬ ಇನ್ಚಾರ್ಜ್ ಅನ್ನ ಬೇರೆ ಏಪ್ಸ್ ಗಳೆಲ್ಲ ಸೇರಿ ಸಾಯಿಸೋದಕ್ಕೆ ನೋಡ್ತವೆ. ಆದ್ರೆ ಕೆಲಸನ ಮಾಡೋದಕ್ಕೆ ಸೀಸರ್ ಬಿಡೋದಿಲ್ಲ. ಮನುಷ್ಯರ ಮೇಲೆ ಎಷ್ಟೇ ಕೋಪ ಇದ್ರೂ ಕೂಡ ಮನುಷ್ಯರನ್ನ ಸಾಯಿಸಬಾರ್ದು ಅಂತ ಸೀಸರ್ ಡಿಸೈಡ್ ಮಾಡಿರ್ತಾನೆ. ಡಾಡ್ಜ್ ಗೆ ಮತ್ತೆ ಪ್ರಜ್ಞೆ ಬಂದು ಶಾಕ್ ಕೊಡುವಂತ ಸ್ಟಿಕ್ ಅನ್ನ ತಗೊಬಂದು ಶಾಕ್ ಕೊಡೋದಕ್ಕೆ ನೋಡ್ತಾನೆ. ಅದೇ ಸಮಯಕ್ಕೆ ಸೀಸರ್ ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನ ಮೇಲೆ ನೀರನ್ನ ಹಾಕ್ಬಿಡ್ತಾನೆ. ಇದರಿಂದ ಅವನಿಗೆ ಹೈ ವೋಲ್ಟೇಜ್ ಶಾಕ್ ಅನ್ನ ಹೊಡೆದು ಅವನ ಅಲ್ಲೇ ಸತ್ತೋಗ್ತಾನೆ. ನಂತರ ಎಲ್ಲಾ ಏಪ್ಸ್ ಗಳು ಹೋಮ್ ಕೇರ್ ಇಂದ ಹೊರಗಡೆ ಬರ್ತವೆ. ಮೊದಲು ಜೆನೆಸಿಸ್ ಕಂಪನಿ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲಾ ಏಪ್ಸ್ ಗಳು ಅದೇ ದಾರಿಲಿ ಹೋಗ್ತಾರೆ. ಈ ಕಡೆ ವಿಲ್ ಸೀಸರ್ ನ ನೋಡ್ಬೇಕು ಅಂತ ಚಿಂಪಾಂಜಿ ಹೋಮ್ ಕೇರ್ ಗೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಸೀಸರ್ ALZ-113 ಗ್ಯಾಸ್ ಅನ್ನ ಎಲ್ಲಾ ಏಪ್ಸ್ ಗಳಿಗೂ ಸ್ಮೆಲ್ ಮಾಡಿಸ್ಬಿಟ್ಟಿದ್ದಾನೆ ಅಂತ. ಹಾಗೆ ಸೀಸರ್ ಮತ್ತೆ ಎಲ್ಲಾ ಏಪ್ಸ್ ಗಳು ಸೇರಿ ಜೀವಂತವಾಗಿ ಬಿಟ್ಟಿದ್ದ ಮತ್ತೊಬ್ಬ ಇನ್ಚಾರ್ಜ್ ವಿಲ್ ಗೆ ಹೇಳ್ತಾನೆ, ನೀನು ಕರ್ಕೊಂಡು ಬಂದು ಬಿಟ್ಟಿದ್ದಲ್ಲ ಸೀಸರ್, ಅದು ಮಾತಾಡ್ತು. ಹಾಗೆ ಎಲ್ಲಾ ಏಪ್ಸ್ ಗಳು ತಪ್ಪಿಸ್ಕೊಂಡು ಇಲ್ಲಿಂದ ಹೊರಟೋದು ಅಂತ. ಸೀಸರ್ ಹಾಗೆ ಆ ಏಪ್ಸ್ ಗಳೆಲ್ಲ ಸೇರಿ ಎಲ್ಲಿಗೆ ಹೋಗ್ತಿದ್ದಾವೆ ಅಂತ ನನಗೆ ಗೊತ್ತು ಅಂತ ಹೇಳಿ ಕ್ಯಾರೋಲಿನ ಕರ್ಕೊಂಡು ಕಾರ್ ನಲ್ಲಿ ಹೋಗ್ತಾನೆ. ಈ ಕಡೆ ಸೀಸರ್ ಹಾಗೆ ಎಲ್ಲಾ ಏಪ್ಸ್ ಗಳು ಸೇರಿ ಜೆನೆಸಿಸ್ ಕಂಪನಿ ಒಳಗಡೆ ಬಂದು ಎಲ್ಲಾನು ಧ್ವಂಸ ಮಾಡಿ ಅಲ್ಲಿ ಕೂಡ ಹಾಕಿದ್ದಂತ ಎಲ್ಲಾ ಏಪ್ಸ್ ಗಳನ್ನು ಕೂಡ ರಿಲೀಸ್ ಮಾಡ್ತಾರೆ. ಇದೆಲ್ಲದಕ್ಕೂ ಜೇಕೋಪೇ ಕಾರಣ ಅಂತ ಎಲ್ಲಾ ಏಪ್ಸ್ ಗಳು ಸೇರಿ ಜೇಕಬ್ ನ ಸುತ್ತುವರಿತವೆ. ಆದ್ರೆ ಜೇಕಬ್ ಹೇಗೋ ಮಾಡಿ ಕಷ್ಟಪಟ್ಟು ಅಲ್ಲಿಂದ ಹೊರಗಡೆ ಬಂದು ಪೊಲೀಸ್ ನ ಜೊತೆ ಹೆಲಿಕಾಪ್ಟರ್ ನಲ್ಲಿ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ನಂತರ ಎಲ್ಲಾ ಏಪ್ಸ್ ಗಳು ಸೇರಿ ಝೂಗೆ ಹೋಗಿ ಅಲ್ಲಿದ್ದಂತ ಎಲ್ಲಾ ಗೋರಿಲ್ಲಾ ಹಾಗೆ ಏಪ್ಸ್ ಗಳನ್ನು ಕೂಡ ತಮ್ಮ ಜೊತೆಗೆ ಸೇರಿಸ್ಕೋತಾರೆ. ನಂತರ ಈ ಮನುಷ್ಯರಿಂದ ಹಾಗೆ ಈ ಸಿಟಿಯಿಂದ ತುಂಬಾ ದೂರ ಹೋಗ್ಬೇಕು ಅಂತ ರೆಡ್ ವುಡ್ ಜಂಗಲ್ ಗೆ ಹೋಗ್ಬೇಕು ಅಂತ ಎಲ್ಲಾ ಏಪ್ಸ್ ಗಳು ಡಿಸೈಡ್ ಮಾಡ್ತವೆ. ಹೀಗೆ ಎಲ್ಲಾ ಏಪ್ಸ್ ಗಳು ಸೀಸರ್ ನ ಜೊತೆ ರೆಡ್ ವುಡ್ ಜಂಗಲ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಬ್ರಿಡ್ಜ್ ಹತ್ರ ಪೊಲೀಸರು ಸುತ್ತುವರೆದು ಬಿಡ್ತಾರೆ. ಆದ್ರೆ ನಮ್ಮ ಏಪ್ಸ್ ಗಳು ಒಂದು ಬಸ್ ನ ಮುಂದೆ ಇಟ್ಕೊಂಡು ನಂತರ ಪೊಲೀಸ್ ನ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಅಲ್ಲಿಂದ ಓಡಿಸ್ಬಿಡ್ತಾರೆ. ಆಗ ಅಲ್ಲಿಗೆ ಜೇಕಬ್ ಹೆಲಿಕಾಪ್ಟರ್ ನಲ್ಲಿ ಪೊಲೀಸ್ ನ ಕರ್ಕೊಂಡು ಬಂದು ಸೀಸರ್ ನ ಸಾಯಿಸಿದ್ರೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಸೀಸರ್ ನ ಸಾಯಿಸೋದಕ್ಕೆ ಹೇಳ್ತಾನೆ. ಆದ್ರೆ ಬಕ್ ಅಡ್ಡ ಬಂದು ಸೀಸರ್ ನ ಕಾಪಾಡಿ ಆ ಹೆಲಿಕಾಪ್ಟರ್ ನ ಕ್ರಾಶ್ ಆಗೋ ರೀತಿ ಮಾಡ್ತಾನೆ. ಬೇಜಾರಾಗುವಂತ ವಿಷಯ ಏನಂತಂದ್ರೆ ಕ್ರಾಶ್ ನಲ್ಲಿ ಬಕ್ ಕೂಡ ಸತ್ತೋಗ್ತಾನೆ. ನಂತರ ಕೊನೆಗೂ ಎಲ್ಲಾ ಏಪ್ಸ್ ಗಳು ರೆಡ್ ವುಡ್ ಜಂಗಲ್ ಗೆ ಬಂದು ಸೇರ್ತವೆ. ಅದೇ ಸಮಯಕ್ಕೆ ಆ ಜಂಗಲ್ ಗೆ ವಿಲ್ ಕೂಡ ಬರ್ತಾನೆ. ಆದ್ರೆ ಕೋಬಾನು ಒಂದು ಏಪ್ ವಿಲ್ ನ ಸಾಯಿಸೋದಕ್ಕೆ ನೋಡುತ್ತೆ. ಆಗ ಸೀಸರ್ ಬಂದು ತಡಿತಾನೆ. ವಿಲ್ ಸೀಸರ್ ಗೆ ಹೇಳ್ತಾನೆ, ಬೇಡ ಸೀಸರ್, ಈ ತರ ಮನುಷ್ಯರನ್ನ ಎದುರಾಕೋಬೇಡ. ಅವ್ರು ಬೇಕು ಅಂತಂದ್ರೆ ನಿಮ್ನೆಲ್ಲಾರನು ಸಾಯಿಸ್ಬಿಡ್ತಾರೆ. ನೀನ್ ನನ್ ಜೊತೆ ಮನೆಗ್ ಬಾ, ನಾನ್ ನಿನ್ನ ಕಾಪಾಡ್ತೀನಿ ಅಂತ ಅಂದಾಗ ಸೀಸರ್ ಅವನನ್ನ ತಪ್ಕೊಂಡು ಕಿವಿಲಿ ಹೇಳ್ತಾನೆ, ಇದೇ ಸೀಸರ್ ನ ಮನೆ ಅಂತ. ಇದನ್ನ ಕೇಳಿ ವಿಲ್ಗೆ ಆಶ್ಚರ್ಯ, ಸಂತೋಷ, ಬೇಜಾರು ಎಲ್ಲಾನು ಒಟ್ಟೊಟ್ಟಿಗೆನೆ ಆಗೋಗುತ್ತೆ. ಸರಿ, ಹುಷಾರಾಗಿರುವಂತ ಹೇಳಿ ವಿಲ್ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಎಲ್ಲಾ ಏಪ್ಸ್ ಗಳು ಸೇರಿ ಸೀಸರ್ ನ ತಮ್ಮ ರಾಜನಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. ನಂತರ ನಮ್ಗೆ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ವಿಲ್ ನ ಪಕ್ಕದ ಮನೆಯವನ್ ಇರ್ತಾನಲ್ಲ, ಅದೇ ಫ್ರಾಂಕ್ಲಿನ್ ಅವನ ಮೇಲೆ ಸೀನ್ ಬಿಟ್ಟಿರ್ತಾನಲ್ಲ. ಇದರಿಂದ ALZ-113 ನಲ್ಲಿದ್ದಂತ ಭಯಂಕರವಾದ ವೈರಸ್ ಫ್ರಾಂಕ್ಲಿನ್ ಇಂದ ಇವನ್ಗೂ ಕೂಡ ಬಂದ್ಬಿಟ್ಟಿರುತ್ತೆ. ಇವನು ಇಂಟರ್ನ್ಯಾಷನಲ್ ಫ್ಲೈಟ್ ನ ಪೈಲಟ್ ಆಗಿರ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಪಕ್ಕದ ಮನೆಯವನಿಂದ ಇಡೀ ಪ್ರಪಂಚದಲ್ಲೆಲ್ಲ ಆ ವೈರಸ್ ಹರಡ್ಬಿಡುತ್ತೆ ಅಂತ. ಇದರಿಂದ ಭೂಮಿಲಿದ್ದಂತ ಕೋಟ್ಯಂತರ ಜನರುಗಳು ಸತ್ತೋಗ್ತಾರೆ. ಇಮ್ಯುನಿಟಿ ಪವರ್ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರು ಮಾತ್ರ ಈ ವೈರಸ್ ಇಂದ ತಪ್ಪಿಸ್ಕೊಂಡಿರ್ತಾರೆ. ಮುಂದೆ ಈ ಮನುಷ್ಯರ ಪ್ರಪಂಚಕ್ಕೆ ಏನಾಯ್ತು, ಮನುಷ್ಯರು ಬದುಕ್ತಾರೋ ಇಲ್ವೋ, ಮನುಷ್ಯರೆಲ್ಲ ಅಂತ್ಯ ಆಗ್ತಿರೋಂತ ಪ್ರಪಂಚ ಹೇಗಿರುತ್ತೆ ಅನ್ನೋದು ನಮ್ಗೆ ಡೌನ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಅಂದ್ರೆ ಪ್ಲಾನೆಟ್ ಆಫ್ ದ ಏಪ್ಸ್ ಪಾರ್ಟ್ 2 ಅಲ್ಲಿ ಗೊತ್ತಾಗುತ್ತೆ. ನಾವು ಪಾರ್ಟ್ 1 ಮೂವಿಯ ಕೊನೆಯಲ್ಲಿ ನೋಡಿದ್ವಿ. ಈ ಪೈಲಟ್ ನಿಂದ ALZ-113 ವೈರಸ್ ಪ್ರಪಂಚದಲ್ಲೆಲ್ಲ ಹರಡ್ಬಿಡುತ್ತೆ. ಇಲ್ಲಿಂದ ಪಾರ್ಟ್ 2 ಕತೆ ಶುರುವಾಗುತ್ತೆ. ಈ ಪಾರ್ಟ್ 2 ಕತೆ ಶುರುವಾಗೋದು ಪಾರ್ಟ್ 1 ಮುಗಿದ 10 ವರ್ಷಗಳ ನಂತರ. ಮೂವಿಯ ಮೊದಲ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ಪೈಲಟ್ ಇಂದ ಹರಡಿತ್ತಲ್ಲ ALZ-113 ವೈರಸ್, ಆ ವೈರಸ್ ಇಂದ ಪ್ರಪಂಚದ ಕೋಟ್ಯಾಂತರ ಜನರು ಸತ್ತೋದ್ರು. ಎಷ್ಟೋ ಮಕ್ಕಳು ಅವರ ಫ್ಯಾಮಿಲಿನ ಕಳ್ಕೊಂಡು ಅನಾಥರಾದ್ರು. ಇಮ್ಯುನಿಟಿ ಪವರ್ ಯಾರಲ್ಲಿ ಜಾಸ್ತಿ ಇದೆಯೋ ಅವರು ಮಾತ್ರ ಈ ವೈರಸ್ ಇಂದ ತಪ್ಪಿಸ್ಕೊಂಡ್ರು. ಈಗ ಪ್ರಪಂಚದಲ್ಲಿ ಸುಮಾರು 80% ಜನಸಂಖ್ಯೆ ನಾಶ ಆಗಿ ಬರೀ 20% ಜನರು ಮಾತ್ರ ಉಳ್ಕೊಂಡಿರ್ತಾರೆ. ಬದುಕಿರುವಂತ 20% ಜನರು ಕೂಡ ತುಂಬಾ ಕಷ್ಟಪಟ್ಟು ಅವರ ಜೀವನನ ನಡೆಸ್ತಿರ್ತಾರೆ. ಯಾಕೆ ಅಂತಂದ್ರೆ ಪ್ರಪಂಚ ಈಗ ಮೊದ್ಲಿನ ತರ ಇಲ್ಲ.
ಈ ಕಡೆ ನಮ್ಗೆ ರೆಡ್ವುಡ್ ಜಂಗಲ್ ನಲ್ಲಿ ತೋರಿಸ್ತಾರೆ ಸೀಸರ್ ಹಾಗೆ ಎಲ್ಲಾ ಏಪ್ಸ್ ಗಳು ತಮ್ಮ ಜೀವನನ ಇದೇ ಜಂಗಲ್ ನಲ್ಲಿ ಕಟ್ಕೊಂಡಿರ್ತವೆ. ಈ 10 ವರ್ಷಗಳಲ್ಲಿ ಎಲ್ಲಾ ಏಪ್ಸ್ ಗಳು ಇನ್ನೂ ಕೂಡ ಇಂಟೆಲಿಜೆಂಟ್ ಆಗಿ ಇವಾಲ್ವ್ ಆಗೋಗಿರ್ತವೆ. ಅಷ್ಟೇ ಅಲ್ಲ, ಇವುಗಳು ಮಾತಾಡೋದನ್ನು ಕೂಡ ಕಲ್ತ್ಕೊಂಡಿರ್ತವೆ. ಸೀಸರ್ಗೆ ಈಗ ಒಬ್ಬ ಮಗ ಕೂಡ ಇರ್ತಾನೆ. ಇವನೇ ಸೀಸರ್ ನ ಮಗ ಬ್ಲೂ ಐಸ್ ಅಂತ. ಹೀಗೆ ಎಲ್ಲಾ ಏಪ್ಸ್ ಗಳು ಬೇಟೆಯನ್ನ ಆಡ್ತಿರ್ಬೇಕಾದ್ರೆ ಸೀಸರ್ ನ ಮಗ ಬ್ಲೂ ಐಸ್ ಗೆ ಒಂದು ಕರಡಿಯಿಂದ ಏಟಾಗೋಗುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ರೆಡ್ವುಡ್ ಜಂಗಲ್ ನ ಒಂದು ಸುರಕ್ಷಿತವಾದ ಜಾಗದಲ್ಲಿ ಎಲ್ಲಾ ಏಪ್ಸ್ ಗಳು ಸೇರಿ ಒಂದು ಫ್ಯಾಮಿಲಿ ತರ ತಮ್ಮ ಜೀವನನ ಕಟ್ಕೊಂಡಿರ್ತಾರೆ. ಮಾರಿಸ್ ಅನ್ನೋ ಒಂದು ಒರಂಗುಟಾನ್ ಅಲ್ಲಿರುವಂತ ಎಲ್ಲಾ ಬೇಬಿ ಏಪ್ಸ್ ಗಳಿಗೆ ಪಾಠನ ಹೇಳ್ಕೊಡ್ತಿರ್ತಾನೆ. ಹಾಗೆ ಮನುಷ್ಯರ ಭಾಷೆಯನ್ನು ಕೂಡ ಕಲಿಸ್ತಿರ್ತಾನೆ. ಅಂದಂಗೆ ಮಾರಿಸ್ ಸೀಸರ್ ನ ತುಂಬಾ ಕ್ಲೋಸ್ ಫ್ರೆಂಡ್ ಕೂಡ. ಸೀಸರ್ ನ ಹೆಂಡತಿ ಕಾರ್ನಿಲಿಯಾ ಒಂದು ಬೇಬಿ ಏಪ್ ಗೆ ಜನ್ಮ ಕೊಡ್ತಾಳೆ. ಇದರಿಂದ ಸೀಸರ್ ಗೆ ಬ್ಲೂ ಐಸ್ ಗೆ ಕಾರ್ನಿಲಿಯಾಗೆ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಇಲ್ಲಿ ಕಾರ್ನಿಲಿಯಾ ಆರೋಗ್ಯ ಕೂಡ ಸರಿ ಇರೋದಿಲ್ಲ. ನಂತರ ಬ್ಲೂ ಐಸ್ ಹಾಗೆ ಅವನ ಫ್ರೆಂಡ್ ಮೀನನ್ನ ಹಿಡ್ಕೊಂಡು ವಾಪಸ್ ಅವರ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಕಾಡಿನ ಮಧ್ಯೆ ಅವರ ಮುಂದೆ ಒಬ್ಬ ಮನುಷ್ಯ ಬಂದ್ಬಿಡ್ತಾನೆ. ಆ ಮನುಷ್ಯ ಇವರಿಬ್ಬರಿಂದ ಹೆದರ್ಕೊಂಡು ನನಗೇನಾದ್ರೂ ಮಾಡ್ಬಿಡ್ತವೆ ಅಂತ ಅವನ ಹತ್ರ ಇದ್ದಂತ ಗನ್ ಇಂದ ಬ್ಲೂ ಐಸ್ ನ ಫ್ರೆಂಡ್ ಗೆ ಶೂಟ್ ಮಾಡ್ಬಿಡ್ತಾನೆ. ಈ ವಿಷಯ ಸೀಸರ್ ಹಾಗೆ ಎಲ್ಲಾ ಏಪ್ಸ್ ಗಳಿಗೂ ಕೂಡ ಗೊತ್ತಾಗಿ ಆ ಜಾಗಕ್ಕೆ ಬರ್ತಾರೆ. ಅದೇ ಸಮಯಕ್ಕೆ ಆ ವ್ಯಕ್ತಿಯ ಜೊತೆಗಿದ್ದ ಮತ್ತಷ್ಟು ಜನರು ಕೂಡ ಬರ್ತಾರೆ. ಇವರಲ್ಲೇ ನಮ್ಗೊಬ್ಬ ಮೇನ್ ಕ್ಯಾರೆಕ್ಟರ್ ಕೂಡ ಪರಿಚಯ ಆಗ್ತಾನೆ. ಇವನ ಹೆಸರು ಮ್ಯಾಲ್ಕಮ್ ಅಂತ. ಇವರು ಮಾಡಿರುವಂತ ಕೆಲಸಕ್ಕೆ ಎಲ್ಲಾ ಏಪ್ಸ್ ಗಳು ಇವರನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತವೆ. ಆದ್ರೆ ಅದಕ್ಕೆ ಸೀಸರ್ ಒಪ್ಪಿಗೆ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಸೀಸರ್ಗೆ ಗೊತ್ತಿದೆ ಈ ಜಗಳನ ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ಕೂಡ ಮುಗಿಯೋದಿಲ್ಲ ಅಂತ. ಆದ್ರಿಂದ ಮನುಷ್ಯರನ್ನೆಲ್ಲ ಇಲ್ಲಿಂದ ಓಡಿಸ್ಬಿಡ್ತಾನೆ. ಹಾಗೆ ಕೋಬನ ಫಾಲೋ ಮಾಡೋದಕ್ಕೆ ಹೇಳ್ತಾನೆ. ನಂತರ ಅವರನ್ನ ಫಾಲೋ ಮಾಡ್ಕೊಂಡು ಬಂದಾಗ ಕೋಬಾ ಹಾಗೂ ಅವನ ಫ್ರೆಂಡ್ಸ್ ಗಳಿಗೆ ಗೊತ್ತಾಗುತ್ತೆ ಅಮೆರಿಕದಲ್ಲಿ ವೈರಸ್ ಇಂದ ಉಳ್ಕೊಂಡಿರುವಂತ ಒಂದಷ್ಟು ಜನ ಸ್ಯಾನ್ ಫ್ರಾನ್ಸಿಸ್ಕೋದ ಒಂದು ಬಿಲ್ಡಿಂಗ್ ನಲ್ಲಿ ಉಳ್ಕೊಂಡಿದ್ದಾರೆ ಅಂತ. ನಂತರ ಕೋಬಾ ಮತ್ತೆ ರೆಡ್ವುಡ್ ಜಂಗಲ್ ಗೆ ಬಂದು ಸೀಸರ್ ಗೆ ಹೇಳ್ತಾನೆ ಈ ಮನುಷ್ಯರು ನನ್ನ ಮೇಲೆ ಎಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ರು, ನನಗೆ ಎಷ್ಟು ನೋವುಗಳನ್ನ ಕೊಟ್ರು. ಆ ತರ ನೋವುಗಳನ್ನ ಮತ್ತೆ ನಮ್ಮ ಏಪ್ಸ್ ಗಳಿಗೆ ಕೊಡೋದಕ್ಕೆ ನಾವು ಬಿಡಬಾರ್ದು. ಈ ಮನುಷ್ಯರನ್ನ ಹಾಗೆ ಸುಮ್ನೆ ಬಿಟ್ರೆ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರಿಂದ ಅವರು ಏನಾದ್ರೂ ಮಾಡೋಕ್ಕೂ ಮುಂಚೆನೆ ನಾವೇ ಅಟ್ಯಾಕ್ ಮಾಡಿ ನಮ್ಮ ಪವರ್ ಏನು ಅಂತ ತೋರ್ಸೋಣ ಅಂತ ಅಂದಾಗ ಸೀಸರ್ ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಳ್ತಾನೆ. ನಿಮ್ಗೊಂದ್ಸಲ ನೆನಪಿಸ್ಬಿಡ್ತೀನಿ, ಈ ಕೋಬಾ ಬೇರೆ ಯಾರು ಅಲ್ಲ, ವೆಲ್ ALZ-113 ಅನ್ನ ಕಂಡಿಡಿದಾಗ ಮೊದಲನೇ ಸಲ ಒಂದು ಚಿಂಪಾಂಜಿ ಮೇಲೆ ಟೆಸ್ಟ್ ಮಾಡಿದ್ರಲ್ಲ, ಆ ಚಿಂಪಾಂಜಿ ಇದೇ ಕೋಬಾ. ನಂತರ ಸೀಸರ್ ತನ್ನ ಆರ್ಮಿಯನ್ನ ಕರ್ಕೊಂಡು ಮನುಷ್ಯರಿರೋ ಜಾಗಕ್ಕೆ ಬರ್ತಾನೆ. ಇಲ್ಲಿ ಸೀಸರ್ ಕುದುರೆಯ ಮೇಲೆ ಎಲ್ಲರಿಗಿಂತ ಮುಂದೆ ನಿಂತಿರ್ತಾನೆ. ಅದೇ ಸಮಯಕ್ಕೆ ಆಗ್ಲೇ ನಮ್ಗೆ ತೋರಿಸಿದ್ರಲ್ಲ ಮ್ಯಾಲ್ಕಮ್, ಅವನು ಬಂದು ಹೇಳ್ತಾನೆ ನೀವ್ ಹೇಳ್ದಂಗೆನೆ ನಾವು ಜಂಗಲ್ನ ಬಿಟ್ಟು ಬಂದ್ಬಿಟ್ವಲ್ಲ, ಮತ್ತೆ ನಿಮ್ಗೆ ಪ್ರಾಬ್ಲಮ್ ಅಂತ. ಆಗ ಸೀಸರ್ ಹೇಳ್ತಾನೆ ಕೇಳಿ ಮನುಷ್ಯರೇ, ನಾವು ನಮ್ಮ ಪಾಡಿಗೆ ಕಾಡಿನಲ್ಲಿ ಜೀವನ ಮಾಡ್ತಿದೀವಿ, ನಿಮ್ಗೆ ನಾವು ತೊಂದರೆ ಕೊಡ್ತಿಲ್ಲ, ನಾವು ಯಾವುದೇ ತರದ ಯುದ್ಧ ಮಾಡೋದಕ್ಕೆ ಬಯಸೋದಿಲ್ಲ. ಹಾಗಂತ ನೀವೇನಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ನಾವು ಕೈ ಕಟ್ಕೊಂಡು ಸುಮ್ನಿರೋದಿಲ್ಲ. ಹಾಗೆ ಇನ್ಮೇಲಿಂದ ಯಾವ ಮನುಷ್ಯರು ಕೂಡ ರೆಡ್ವುಡ್ ಜಂಗಲ್ ನ ಕಡೆಗೆ ತಲೆನೂ ಹಾಕ್ಬಾರ್ದು ಅಂತ ವಾರ್ನಿಂಗ್ ಅನ್ನ ಕೊಟ್ಟು ಸೀಸರ್ ತನ್ನ ಆರ್ಮಿಯನ್ನ ಕರ್ಕೊಂಡು ವಾಪಸ್ ಕಾಡಿಗೆ ಹೊರಟೋಗ್ತಾನೆ. ಇದರಿಂದ ಕೋಬಾಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ, ಯುದ್ಧ ನಡಿಲಿಲ್ವಲ್ಲ ಅಂತ. ಚಾನ್ಸ್ ಸಿಕ್ಕಿದ್ರೆ ಸಾಕು ಮನುಷ್ಯರ ಮೇಲೆ ಯುದ್ಧ ಮಾಡಿ ತನ್ನ ಸೇಡನ್ನ ತೀರ್ಸ್ಕೋಬೇಕು ಅಂತ ಕೋಬಾ ಕಾಯ್ತಾ ಕುಂತಿರ್ತಾನೆ. ಮ್ಯಾಲ್ಕಮ್ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಯಾಕೆ ಅಂತಂದ್ರೆ ಈ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಯಲ್ಲಿ ಕರೆಂಟ್ ಇರೋದಿಲ್ಲ. ಈ ಸಿಟಿಗೆ ಮತ್ತೆ ಕರೆಂಟ್ ಬರಬೇಕು ಅಂತಂದ್ರೆ ರೆಡ್ವುಡ್ ಜಂಗಲ್ ನಲ್ಲಿರುವಂತ ಪವರ್ ಪ್ಲಾಂಟ್ ಅನ್ನ ರೆಡಿ ಮಾಡಬೇಕು. ಸರಿ ಅಂತ ಮ್ಯಾಲ್ಕಮ್ ಡಿಸೈಡ್ ಮಾಡ್ತಾನೆ, ನಾನು ನನ್ನ ಟೀಮ್ ನ ಜೊತೆ ಮತ್ತೆ ರೆಡ್ವುಡ್ ಜಂಗಲ್ ಗೆ ಹೋಗ್ಬೇಕು ಅಂತ. ಅದಕ್ಕೆ ಅವನ ಸೀನಿಯರ್ ಆಫೀಸರ್ ಹತ್ರ ಪರ್ಮಿಷನ್ ನ ತಗೊಂಡು ಅವನ ಟೀಮ್ ನ ಜೊತೆ ಸೀಸರ್ ಹತ್ರ ಬಂದು ಅವನಿಗೆ ಅರ್ಥ ಮಾಡಿಸ್ತಾನೆ ಈ ಕಾಡ್ನಲ್ಲಿ ಒಂದು ಪವರ್ ಪ್ಲಾಂಟ್ ಇದೆ, ಆ ಪವರ್ ಪ್ಲಾಂಟ್ ಅನ್ನ ರೆಡಿ ಮಾಡಿಲ್ಲ ಅಂತಂದ್ರೆ ಸಿಟಿಗೆ ಕರೆಂಟ್ ಬರೋದಿಲ್ಲ. ಅದಕ್ಕೆ ನಾವು ಯಾರಿಗೂ ಏನು ತೊಂದರೆ ಕೊಡದೆ ಆ ಪವರ್ ಪ್ಲಾಂಟ್ ಅನ್ನ ರೆಡಿ ಮಾಡಿ ಇಲ್ಲಿಂದ ಹೊರಟೋಗ್ತೀವಿ, ಪ್ಲೀಸ್ ನಮ್ಗೆ ಅವಕಾಶ ಮಾಡ್ಕೊಡಿ, ನಮ್ಮನ್ನ ನಂಬಿ ಅಂತ. ಸೀಸರ್ ಮೊದಲು ಮನುಷ್ಯರ ಜೊತೆನೆ ಇದ್ದವನು, ಆದ್ರಿಂದ ಅವನಿಗೆ ಗೊತ್ತಿದೆ ಮನುಷ್ಯರಿಗೆ ಎಲೆಕ್ಟ್ರಿಸಿಟಿಯ ಅವಶ್ಯಕತೆ ಎಷ್ಟು ಇರುತ್ತೆ ಅಂತ. ಅದಕ್ಕೆ ಸೀಸರ್ ಕೂಡ ಸರಿ ಅಂತ ಒಪ್ಕೊಂಡು ಒಂದು ಕಂಡೀಷನ್ ನ ಹಾಕ್ತಾನೆ, ನೀವಿಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಇರುವಂತ ಎಲ್ಲಾ ಗನ್ ಅನ್ನ ನಮ್ಗೆ ಒಪ್ಪಿಸ್ಬೇಕು ಅಂತ. ಅದಕ್ಕೆ ಮ್ಯಾಲ್ಕಮ್ ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ನಂತರ ಮ್ಯಾಲ್ಕಮ್ ಹಾಗೂ ಅವನ ಟೀಮ್ ನವರು ಪವರ್ ಪ್ಲಾಂಟ್ ಅನ್ನ ರೆಡಿ ಮಾಡುವಂತ ಕೆಲಸನ ಶುರು ಮಾಡ್ತಾರೆ. ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿನ ಗೋಡೆ ಕುಸ್ತು ಮ್ಯಾಲ್ಕಮ್ ಹಾಗೂ ಅವನ ಜೊತೆ ಇದ್ದವನು ಒಂದು ಪೈಪ್ ಲೈನ್ ಒಳಗಡೆ ಸಿಗಾಕೋಗ್ಬಿಡ್ತಾರೆ. ಆಗ ಅಲ್ಲಿಗೆ ಏಪ್ಸ್ ಗಳು ಬಂದು ಇವರಿಬ್ಬರನ್ನ ಕಾಪಾಡ್ತಾರೆ. ಮ್ಯಾಲ್ಕಮ್ ನ ಹೆಂಡತಿ ಹಾಗೆ ಮಗ ಅಲ್ಲಿರುವಂತ ಏಪ್ಸ್ ಗಳ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇರ್ಬೇಕಾದ್ರೆ ಸೀಸರ್ಗೆ ಗೊತ್ತಾಗುತ್ತೆ ಅದೇ ಮೂವಿಯ ಮೊದಲಲ್ಲಿ ಬ್ಲೂ ಐಸ್ ನ ಫ್ರೆಂಡ್ ಗೆ ಶೂಟ್ ಮಾಡಿದ್ನಲ್ಲ, ಅವನು ಎಲ್ಲಾ ಗನ್ ಗಳನ್ನ ನಮ್ ಕೈಗೆ ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಒಂದು ಗನ್ ಅನ್ನ ಬಚ್ಚಿಟ್ಕೊಬಿಟ್ಟಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಆ ವ್ಯಕ್ತಿ ಗನ್ ಅನ್ನ ತಗೊಂಡು ಬ್ಲೂ ಐಸ್ ನ ಸಾಯಿಸೋದಕ್ಕೆ ನೋಡ್ತಾನೆ. ಆಗ ಸೀಸರ್ ಗನ್ ಅನ್ನ ತಗೊಂಡು ಅವನಿಗೆ ಒಂದು ಬಿಡ್ತಾನೆ. ಈ ಮನುಷ್ಯರಿಗೆ ನಂಬಿಕೆಯನ್ನ ಉಳಿಸ್ಕೊಳ್ಳೋಂತ ಯೋಗ್ಯತೆ ಇಲ್ಲ ಅಂತ ಎಲ್ರು ಈಗಿಂದ ಈಗಲೇ ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ನಂತರ ಸೀಸರ್ ಮನೆಗೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಅವನ ಹೆಂಡತಿ ಕಾರ್ನಿಲಿಯ ಆರೋಗ್ಯ ತುಂಬಾ ಹದಗೆಟ್ಟಿ ಅವಳು ಸಾಯೋ ಸ್ಟೇಜ್ ಗೆ ಬಂದ್ಬಿಟ್ಟಿದ್ದಾಳೆ ಅಂತ. ಅದೇ ಟೈಮ್ಗೆ ಅಲ್ಲಿಗೆ ಮ್ಯಾಲ್ಕಮ್ ಹಾಗೆ ಅವನ ಹೆಂಡತಿ ಸಾರಿ
ಕೇಳೋದಕ್ಕೆ ಅಂತ ಬರ್ತಾರೆ. ಅಲ್ಲಿ ಕಾರ್ನಿಲಿಯಾಗಿ ಹುಷಾರಿಲ್ದಿರೋದನ್ನ ನೋಡಿ ಮ್ಯಾಲ್ಕಮ್ ನ ಹೆಂಡತಿ ಅವಳಿಗೊಂದಷ್ಟು ಮೆಡಿಸನ್ ಅನ್ನ ಕೊಡ್ತಾಳೆ. ಆಶ್ಚರ್ಯ ಪಡೋ ರೀತಿ ಮಾರನೇ ದಿನನೇ ಕಾರ್ನೆಲಿಯಾ ಹುಷಾರಾಗೋಗಿರ್ತಾಳೆ. ಆದ್ರಿಂದ ಸೀಸರ್ ಮ್ಯಾಲ್ಕಮ್ ಹಾಗೂ ಅವನ ಟೀಮ್ ನವರಿಗೆ ಮತ್ತೊಂದು ಚಾನ್ಸ್ ಅನ್ನ ಕೊಡ್ತಾನೆ. ನಿಮ್ಗೆ ಇನ್ನೊಂದು ದಿನ ಟೈಮ್ ಅನ್ನ ಕೊಡ್ತೀನಿ, ಅಷ್ಟರಲ್ಲಿ ನಿಮ್ ಕೆಲಸ ಏನೈತೆ ಅದನ್ನ ಮುಗಿಸ್ಕೊಂಡು ಇಲ್ಲಿಂದ ಹೊರಟೋಗಿ ಅಂತ. ಅದಕ್ಕೆ ಮ್ಯಾಲ್ಕಮ್ ಕೂಡ ಸರಿ ಅಂತ ಒಪ್ಕೋತಾನೆ. ಹಾಗೆ ಗನ್ನನ್ನ ಇಟ್ಕೊಂಡಿದ್ನಲ್ಲ ಆ ವ್ಯಕ್ತಿ ಅವನನ್ನ ಮತ್ತೆ ಸಿಟಿಗೆ ಕಳಿಸ್ಬಿಡ್ತಾರೆ. ಯಾಕೆ ಅಂತಂದ್ರೆ ಇವನಿಂದ ಮತ್ತೆ ಯಾವುದೇ ಎಡವಟ್ ಆಗದೆ ಇರ್ಲಿ ಅಂತ. ನಂತರ ಕೆಲಸ ಬೇಗ ಆಗ್ಲಿ, ಮೊದ್ಲು ಇವ್ರು ಇಲ್ಲಿಂದ ಹೋಗ್ಲಿ ಅಂತ ಸೀಸರ್ ಹಾಗೂ ಏಪ್ಸ್ ಗಳು ಮ್ಯಾಲ್ಕಮ್ ನ ಟೀಮ್ಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾಕೋ ಇದು ಕೋಬಾಗೆ ಇಷ್ಟ ಆಗೋದಿಲ್ಲ. ಆದ್ರಿಂದ ಸೀಸರ್ಗೆ ಹೇಳ್ತಾನೆ, ಈ ಮನುಷ್ಯರು ನಿನ್ನ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಇನ್ನೂ ಇವರನ್ನ ಇಲ್ಲೇ ಇಟ್ಕೊಂಡಿದ್ಯಾ. ನಿನ್ಗೆ ನಿನ್ನ ಮಕ್ಕಳಿಗಿಂತ ಎಲ್ಲ ಏಪ್ಸ್ ಗಳಿಗಿಂತ ಮನುಷ್ಯರ ಇಷ್ಟ ಅನ್ಸುತ್ತೆ ಅಂತ. ಇದರಿಂದ ಸೀಸರ್ಗೆ ತುಂಬಾ ಕೋಪ ಬಂದು ಕೋಬಾಗೆ ಚೆನ್ನಾಗಿ ಹೊಡೆದು ಹೇಳ್ತಾನೆ, ಮತ್ತೊಂದ್ಸಲ ನಾನು ತಾಳ್ಮೆನ ಪರೀಕ್ಷೆ ಮಾಡಬೇಡ ಅಂತ. ಮುಂದಿನ ಸೀನಲ್ಲಿ ನಮ್ಗೆ ತೋರಿಸ್ತಾರೆ. ಕೋಬಾ ಸಿಟಿಗೆ ಹೋಗಿ ಜನರ ಹತ್ರ ಇರುವಂತ ಗನ್ನನ್ನ ತಗೊಂಡು ಅವರಿಗೆ ಶೂಟ್ ಮಾಡಿ ಆ ಗನ್ನನ್ನ ತಗೊಂಡು ಕಾಡಿಗೆ ಹೋಗ್ತಾನೆ. ಈ ಕಡೆ ಮ್ಯಾಲ್ಕಮ್ ಅವನ ಟೀಮ್ ನವರು ಹಾಗೆ ಎಲ್ಲ ಏಪ್ಸ್ ಗಳು ಸೇರಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಪವರ್ ಪ್ಲಾಂಟ್ ಆನ್ ಆಗಿ ಕರೆಂಟ್ ಬರುತ್ತೆ. ಹಾಗೆ ಆ ಕರೆಂಟ್ ಸಿಟಿಯಲ್ಲೂ ಕೂಡ ಬಂದಿರುತ್ತೆ. ಇದನ್ನು ನೋಡಿ ಎಲ್ಲರೂ ಕೂಡ ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೆ ಈ ಕಡೆ ಕೋಬಾನ ತೋರಿಸ್ತಾರೆ. ಒಂದಷ್ಟು ಏಪ್ಸ್ ಗಳ ಮನೆಗೆ ಬೆಂಕಿ ಹಾಕಿ ಆಗ್ಲೇ ತಗೊಂಡ್ ಬಂದಲ್ಲ ಗನ್, ಆದ್ರಿಂದ ಸೀಸರ್ಗೆ ಶೂಟ್ ಮಾಡ್ಬಿಡ್ತಾನೆ. ಕೋಬಾ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತಂದ್ರೆ ಎಲ್ಲ ಏಪ್ ಗಳಿಗೂ ನಂಬಿಕೆ ಬರ್ಬೇಕು ಇದನ್ನೆಲ್ಲ ಮಾಡಿರೋದು ಮನುಷ್ಯರೇ ಅಂತ. ಆಗ ಬೇಕಾದ್ರೆ ನಾನು ಮನುಷ್ಯರ ವಿರುದ್ಧ ಯುದ್ಧ ಮಾಡಿ ನನ್ನ ಸೇಡನ್ನ ತೀರ್ಸ್ಕೋಬಹುದು ಅಂತ ಎಲ್ಲ ಏಪ್ಸ್ ಗಳಿಗೂ ಕೂಡ ಅನ್ಸುತ್ತೆ ಇದನ್ನೆಲ್ಲ ಮಾಡಿರೋದು ಮನುಷ್ಯರು ಅಂತ. ಆದ್ರಿಂದ ಕೋಬಾನ ತಮ್ಮ ಲೀಡರ್ ಆಗಿ ಅಕ್ಸೆಪ್ಟ್ ಮಾಡಿ ಮನುಷ್ಯರ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಂತ ಎಲ್ಲ ಏಪ್ಸ್ ಗಳು ಸೇರಿ ಸಿಟಿಯ ಕಡೆಗೆ ಹೋಗ್ತಿರ್ತಾರೆ. ಮ್ಯಾಲ್ಕಮ್ ಹಾಗೂ ಅವನ ಟೀಮ್ ನವರು ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಏಪ್ಸ್ ಗಳಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಸಿಟಿಯಲ್ಲಿ ಎಲೆಕ್ಟ್ರಿಸಿಟಿ ವಾಪಸ್ ಬಂದಿರೋದ್ರಿಂದ ಎಲ್ಲರೂ ತುಂಬಾ ಖುಷಿ ಆಗಿರ್ತಾರೆ. ಏಪ್ಸ್ ಗಳೆಲ್ಲ ಮನುಷ್ಯರು ವೆಪನ್ಸ್ ಗಳಿಕ್ಕಿದ್ದ ಜಾಗಕ್ಕೆ ಹೋಗಿ ಅಲ್ಲಿರುವಂತ ಜನರನ್ನೆಲ್ಲ ಸಾಯಿಸಿ ಅಲ್ಲಿರುವಂತ ಎಲ್ಲಾ ಗನ್ಗಳನ್ನ ತಗೊಂಡು ಸಿಟಿಯ ಕಡೆಗೆ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಸಿಟಿಲಿರುವಂತ ಜನರನ್ನ ಸಾಯಿಸೋದಕ್ಕೆ ಇದು ಸಿಟಿಯಲ್ಲಿದ್ದ ಜನರಿಗೂ ಕೂಡ ಗೊತ್ತಾಗಿ ಏಪ್ಸ್ ಗಳ ಜೊತೆ ಯುದ್ಧ ಮಾಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಾರೆ. ಕೋಬಾ ಎಲ್ಲ ಏಪ್ಸ್ ಗಳನ್ನ ಕರ್ಕೊಂಡು ಮನುಷ್ಯರ ಜೊತೆ ಹೇಗೆ ಯುದ್ಧ ಮಾಡ್ತಿರ್ತಾನೆ ಅಂತಂದ್ರೆ ಅವನಿಗೆ ಏಪ್ಸ್ ಗಳ ಮೇಲೆ ಯಾವುದೇ ಚಿಂತೆ ಇರೋದಿಲ್ಲ. ಹೇಗಾದ್ರೂ ಮಾಡಿ ಮನುಷ್ಯರ ಮೇಲೆ ನನ್ನ ದ್ವೇಷನ ತೀರ್ಸ್ಕೋಬೇಕು ಅನ್ನೋದು ಮಾತ್ರ ಕೋಬಾಗೆ ಹೆಚ್ಚಾಗಿರುತ್ತೆ. ಮನುಷ್ಯರು ಹಾಗೆ ಏಪ್ಸ್ ಗಳ ನಡುವೆ ಒಂದು ದೊಡ್ಡ ಭಯಂಕರವಾದ ಯುದ್ಧನೇ ನಡೆದೋಗುತ್ತೆ. ಈ ಯುದ್ಧದಲ್ಲಿ ಲೆಕ್ಕವಿಲ್ಲದಷ್ಟು ಏಪ್ಸ್ ಗಳು ಸತ್ತೋಗ್ತವೆ. ಆದ್ರೆ ಇದ್ರ ಬಗ್ಗೆ ಕೋಬಾ ಯೋಚನೆ ಮಾಡೋದಿಲ್ಲ. ಕೋಬಾ ಮಾಡ್ತಿರೋದು ಸೀಸರ್ ನ ಮಗ ಬ್ಲೂ ಐಸ್ ಗೆ ಸರಿ ಅನ್ಸೋದಿಲ್ಲ. ನಮ್ಮ ಅಪ್ಪ ಇದ್ದಿದ್ರೆ ಯಾವತ್ತೂ ಈ ರೀತಿ ಮಾಡ್ತಿರ್ಲಿಲ್ಲ ಅಂತ ಯೋಚನೆ ಮಾಡ್ತಾನೆ. ಈ ಕಡೆ ನಮ್ಗೆ ರೆಡ್ ವುಡ್ ಜಂಗಲ್ ನಲ್ಲಿ ತೋರಿಸ್ತಾರೆ. ಮ್ಯಾಲ್ಕಮ್ ಹಾಗೂ ಅವನ ಹೆಂಡತಿ ಮಗ ಏಪ್ಸ್ ಗಳಿಂದ ತಪ್ಪಿಸ್ಕೊಂಡು ಕಾಡಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಗುಂಡು ಬಿದ್ದಿದ್ರು ಇನ್ನೂ ಕೂಡ ಬದುಕಿ ಇರುವಂತ ಸೀಸರ್ ಅವರಿಗೆ ಕಾಣಿಸ್ತಾನೆ. ಆದ್ರಿಂದ ಅವರು ಸೀಸರ್ ನ ತಗೊಬಂದು ಒಂದು ಕಾರ್ ನಲ್ಲಿ ಹಾಕ್ತಾರೆ. ನಂತರ ಸೀಸರ್ ಅವರಿಗೆ ಹೇಳ್ತಾನೆ, ನನಗೆ ಈ ರೀತಿ ಮಾಡಿದ್ದು ಮನುಷ್ಯರಲ್ಲ ನಮ್ ಜೊತೆನೆ ಇದ್ದವನು ಅಂತ. ಸರಿ ಅಂತ ಹೇಳಿ ಸೀಸರ್ಗೆ ಆಪರೇಷನ್ ಅನ್ನ ಮಾಡಿ ಕಾಪಾಡಬೇಕು ಅಂತ ಸೀಸರ್ ನ ಕರ್ಕೊಂಡು ಸಿಟಿಯ ಕಡೆಗೆ ಹೋಗ್ತಿರ್ತಾರೆ. ಹೀಗೆ ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ಸೀಸರ್ ಒಂದು ಮನೆ ನೋಡಿ ಇಲ್ಲೇ ನಿಲ್ಸೋದಕ್ಕೆ ಹೇಳ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಈ ಮನೆ ಬೇರೆ ಯಾವುದು ಅಲ್ಲ, ಚಿಕ್ಕ ವಯಸ್ಸಿನಲ್ಲಿ ಸೀಸರ್ ವಿಲ್ನ ಜೊತೆ ಇದ್ನಲ್ಲ ಅದೇ ಮನೆ ಇತ್ತು. ಈ ವಿಷಯ ಮ್ಯಾಲ್ಕಮ್ ಹಾಗೂ ಅವನ ಹೆಂಡತಿ ಮಗನಿಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ತುಂಬಾ ಬೇಜಾರಾಗುವಂತ ವಿಷಯ ಏನಪ್ಪಾ ಅಂತಂದ್ರೆ ವೈರಸ್ ಇಂದ ವಿಲ್ ಕೂಡ ಸತ್ತೋಗಿರ್ತಾನೆ. ನಂತರ ಮ್ಯಾಲ್ಕಮ್ ನ ಹೆಂಡತಿ ಹೇಳ್ತಾಳೆ, ಸೀಸರ್ಗೆ ಆಪರೇಷನ್ ಮಾಡಿದ್ರೆ ಮಾತ್ರ ಅವನು ಉಳಿಯೋದು. ಆಪರೇಷನ್ ಅನ್ನ ಮಾಡೋದಕ್ಕೆ ನನ್ನ ಹತ್ರ ಯಾವ ಇಕ್ವಿಪ್ಮೆಂಟ್ಸ್ ಕೂಡ ಇಲ್ಲ, ಎಲ್ಲ ಸಿಟಿಯಲ್ಲಿವೆ ಅಂತ ಅಂದಾಗ ಮ್ಯಾಲ್ಕಮ್ ಹೇಳ್ತಾನೆ, ನಾನ್ ಸಿಟಿಗೆ ಹೋಗಿ ಇಕ್ವಿಪ್ಮೆಂಟ್ಸ್ ಗಳನ್ನ ತರ್ತೀನಿ ಅಂತ. ಆದ್ರೆ ಇದಕ್ಕೆ ಅವನ ಹೆಂಡತಿ ಮಗ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಏಪ್ಸ್ ಗಳೆಲ್ಲ ಸಿಟಿನ ತಮ್ಮ ವಶಕ್ಕೆ ತಗೋಬಿಟ್ಟಿದಾವೆ. ಅಲ್ಲಿಗೆ ಮ್ಯಾಲ್ಕಮ್ ಏನಾದ್ರು ಹೋದ್ರೆ ಅವನ ಪ್ರಾಣಕ್ಕೆ ಏನಾದ್ರು ಅಪಾಯ ಆಗ್ಬೋದು ಅಂತ. ಆಗ ಮ್ಯಾಲ್ಕಮ್ ಅವರಿಬ್ರಿಗೂ ಅರ್ಥ ಮಾಡಿಸ್ತಾನೆ, ಮನುಷ್ಯರು ಹಾಗೆ ಏಪ್ಸ್ ಗಳ ನಡುವೆ ನಡೀತಿರೋ ಯುದ್ಧ ನಿಲ್ಬೇಕು ಅಂತಂದ್ರೆ ಅದು ಸೀಸರ್ ಇಂದ ಮಾತ್ರ ಸಾಧ್ಯ. ನಾನು ಹೇಗಾದ್ರೂ ಮಾಡಿ ಇಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡ್ ಬರ್ತೀನಿ, ನೀವು ಎಲ್ಲ ತಯಾರನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಸಿಟಿಯ ಕಡೆಗೆ ಹೋಗ್ತಾನೆ. ಈ ಕಡೆ ನಮ್ಗೆ ಸಿಟಿಯಲ್ಲಿ ತೋರಿಸ್ತಾರೆ ಎಲ್ಲ ಏಪ್ಸ್ ಗಳು ಸೇರಿ ಮನುಷ್ಯರನ್ನ ಬಂದಿ ಮಾಡಿ ಒಂದ್ ಕಡೆ ಕೂಡಾಕ್ತಿರ್ತಾರೆ. ಅಷ್ಟೇ ಅಲ್ಲ, ಮನುಷ್ಯರು ಎಲ್ಲೆಲ್ಲಿ ಔಸ್ಕೊಂಡಿರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕೂಡಾಕ್ತಿರ್ತಾರೆ. ಇಲ್ಲೇ ನಮ್ಗೆ ತೋರಿಸ್ತಾರೆ ಕೋಬಾ ಸೀಸರ್ಗೆ ಸಪೋರ್ಟ್ ಮಾಡ್ತಿದ್ದಂತ ಎಲ್ಲ ಏಪ್ಸ್ ಗಳನ್ನ ಬಂದಿ ಮಾಡ್ಸಿರ್ತಾನೆ. ಇದನ್ನೆಲ್ಲ ನೋಡಿ ಸೀಸರ್ ನ ಮಗ ಬ್ಲೂ ಐಸ್ ಗೆ ಕೋಬಾನ ಮೇಲೆ ಡೌಟ್ ಶುರು ಆಗುತ್ತೆ. ಈ ಕಡೆ ನಮ್ಗೆ ಮ್ಯಾಲ್ಕಮ್ ನ ತೋರಿಸ್ತಾರೆ. ಈಗ ಇವನು ಸಿಟಿಗೆ ಬಂದು ತಲುಪ್ತಾನೆ. ನಂತರ ಒಂದು ಜಾಗಕ್ಕೆ ಬಂದು ಆಪರೇಷನ್ ಗೆ ಬೇಕಾಗಿರುವಂತ ಎಲ್ಲಾ ಇಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಏಪ್ಸ್ ಗಳು ಕೂಡ ಬಂದ್ಬಿಡ್ತವೆ. ಆದ್ರೆ ಖುಷಿ ಪಡುವಂತ ವಿಷಯ ಏನಂತಂದ್ರೆ ಯಾವ ಏಪ್ಸ್ ಗಳು ಕೂಡ ಮ್ಯಾಲ್ಕಮ್ ನ ನೋಡೋದಿಲ್ಲ. ಹೀಗೆ ಒಂದು ಜಾಗದಲ್ಲಿ ಮ್ಯಾಲ್ಕಮ್ ಬಚ್ಚಿಟ್ಕೊಂಡು ನಿಂತಿರ್ಬೇಕಾದ್ರೆ ಅಲ್ಲಿಗೆ ಸೀಸರ್ ನ ಮಗ ಬ್ಲೂ ಐಸ್ ಬರ್ತಾನೆ. ನಮ್ಮ ಅಮ್ಮಂಗೆ ಹುಷಾರಿಲ್ದೇ ಇರ್ಬೇಕಾದ್ರೆ ಇವರೇ ಕಾಪಾಡಿದ್ದು ಅಂತ ಹೇಳಿ ಮ್ಯಾಲ್ಕಮ್ಗೆ ಏನು ಮಾಡ್ದೇನೆ ಹೋಗ್ತಿರ್ತಾನೆ. ಆಗ ಮ್ಯಾಲ್ಕಮ್ ಅವನನ್ನ ಕರೆದು ಹೇಳ್ತಾನೆ, ನಿನ್ನ ತಂದೆ ಸೀಸರ್ ಇನ್ನೂ ಕೂಡ ಬದುಕಿ ಇದ್ದಾರೆ ಅಂತ. ನಂತರ ಬ್ಲೂ ಐಸ್ ನ ಮನೆಗೆ ಕರ್ಕೊಂಡು ಬಂದಾಗ ಸೀಸರ್ ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಸೀಸರ್ ಕೂಡ ಅವನನ್ನ ನೋಡಿ ತುಂಬಾನೇ ಸಂತೋಷ
ಸಂತೋಷ ಪಡ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಚಿಂತೆ ಆಗ್ತಿತ್ತು, ನನ್ನ ಹೆಂಡತಿ ಮಕ್ಕಳು ಯಾವ ಸ್ಥಿತಿಲಿದ್ದಾರೋ ಹೇಗಿದ್ದಾರೋ ಅಂತ. ನಂತರ ಸೀಸರ್ ಬ್ಲೂ ಐಸ್ ಕೇಳ್ತಾನೆ, ನನ್ಗೆ ಶೂಟ್ ಮಾಡಿದ್ದು ಮನುಷ್ಯರಲ್ಲ ಕೋಬಾ ಅಂತ. ನಂತರ ಮ್ಯಾಲ್ಕಮ್ ನ ಹೆಂಡತಿ ಸೀಸರ್ಗೆ ಆಪರೇಷನ್ ಅನ್ನ ಮಾಡ್ತಾಳೆ. ಈಗ ಕೋಬಾ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಸೀಸರ್ ಕೇಳಿದಾಗ ಬ್ಲೂ ಐಸ್ ಹೇಳ್ತಾನೆ, ಕೋಬಾ ಎಲ್ಲ ಏಪ್ಸ್ ಗಳನ್ನ ಕರ್ಕೊಂಡು ಮನುಷ್ಯರ ಮೇಲೆ ದಾಳಿ ಮಾಡಿ ಅವರನ್ನ ಬಂಧಿಸಿ ಒಂದು ಟವರ್ ನಲ್ಲಿ ಕೂಡ ಹಾಕಿದ್ದಾನೆ. ಅವನ ವಿರುದ್ಧ ಯಾವ್ದಾದ್ರು ಏಪ್ಸ್ ಗಳು ಮಾತಾಡೋದಕ್ಕೆ ನೋಡಿದ್ರೆ ಅವರನ್ನು ಕೂಡ ಬಂಧಿಸಿದ್ದಾನೆ ಅಂತ. ಸರಿ, ನಾನೇನಾದ್ರೂ ಮಾಡ್ತೀನಿ ಅಂತ ಸೀಸರ್ ಎದೊಳೋದಕ್ಕೆ ನೋಡ್ತಿರ್ಬೇಕಾದ್ರೆ ಬ್ಲೂ ಐಸ್ ಹೇಳ್ತಾನೆ, ಬೇಡ ನೀವು ರೆಸ್ಟ್ ಮಾಡಿ ನಾನು ನಮ್ ಜನನ ಕರ್ಕೊಂಡ್ ಬರ್ತೀನಿ ಅಂತ. ಸೀಸರ್ಗೆ ಸಪೋರ್ಟ್ ಮಾಡುವಂತ ಏಪ್ಸ್ ಗಳನ್ನ ಕೂಡ ಹಾಕಿರ್ತಾರಲ್ಲ ಆ ಜಾಗಕ್ಕೆ ಬರ್ತಾನೆ. ನಂತರ ಏಪ್ಸ್ ಗಳೆಲ್ಲ ಬ್ಲೂ ಐಸ್ ನ ಜೊತೆ ಸೇರಿ ಅಲ್ಲಿದ್ದಂತ ಕೋಬಾಗೆ ಸಪೋರ್ಟ್ ಮಾಡುವಂತ ಏಪ್ಸ್ ಗಳನ್ನ ಸಾಯಿಸಿ ಬಂದಿಯಿಂದ ಫ್ರೀ ಆಗ್ತಾರೆ. ಈ ಕಡೆ ನಮ್ಗೆ ವಿಲ್ ನ ಮನೆಯಲ್ಲಿ ಸೀಸರ್ ನ ತೋರಿಸ್ತಾರೆ. ಸೀಸರ್ ಚಿಕ್ಕ ವಯಸ್ಸಿನಲ್ಲಿ ಮನೆಯಲ್ಲಿ ಕಳೆದಿರುವಂತ ಕ್ಷಣಗಳನ್ನ ನೆನೆಸ್ಕೊತಿರ್ತಾನೆ. ಹಾಗೆ ಅಲ್ಲೊಂದು ಕ್ಯಾಮ್ರಾ ಇರುತ್ತೆ. ಈಗ ಸಿಟಿಯಲ್ಲಿ ಕರೆಂಟ್ ವಾಪಸ್ ಬಂದಿರೋದ್ರಿಂದ ಕ್ಯಾಮ್ರಾ ಕೂಡ ಚಾರ್ಜ್ ಆಗೋಗಿರುತ್ತೆ. ನಂತರ ಸೀಸರ್ ಅದರಲ್ಲಿರುವಂತ ವಿಡಿಯೋನ ನೋಡ್ತಾನೆ. ಅದರಲ್ಲಿ ವಿಲ್ ಸೀಸರ್ ಚಿಕ್ಕವನಿರ್ಬೇಕಾದ್ರೆ ಮೊದಲನೇ ಸಲ ಅವನಿಗೆ ಸೈನ್ ಲ್ಯಾಂಗ್ವೇಜ್ ಅನ್ನ ಹೇಳ್ಕೊಡ್ತಿರುವಂತ ವಿಡಿಯೋ ಇರುತ್ತೆ. ಅದನ್ನು ನೋಡಿ ಸೀಸರ್ ತುಂಬಾನೇ ಸಂತೋಷ ಪಡ್ತಿರ್ಬೇಕಾದ್ರೆ ಮ್ಯಾಲ್ಕಮ್ ಬಂದು ಕೇಳ್ತಾನೆ, ಯಾರವನು, ನೀನು ಮೊದಲು ಇದೇ ಮನೇಲಿ ಇದ್ಯಾ ಅಂತ. ಆಗ ಸೀಸರ್ ಹೇಳ್ತಾನೆ, ಅವನು ಕೂಡ ನಿಂತರ್ನೆ ಒಳ್ಳೆಯ ಮನಸ್ಸಿರೋ ಮನುಷ್ಯ ಅಂತ. ಅಂದ್ರೆ ಸೀಸರ್ ವಿಲ್ಗೆ ಕೊಟ್ಟಿರುವಂತ ಸ್ಥಾನನ ಮ್ಯಾಲ್ಕಮ್ಗೂ ಕೂಡ ಕೊಟ್ಟಿದ್ದಾನೆ ಅಂತ ಅರ್ಥ. ಅದೇ ಸಮಯಕ್ಕೆ ಅಲ್ಲಿಗೆ ಬ್ಲೂ ಐ ಸೀಸರ್ಗೆ ಸಪೋರ್ಟ್ ಮಾಡುವಂತ ಎಲ್ಲಾ ಏಪ್ಸ್ ಗಳನ್ನ ಕರ್ಕೊಂಡು ಬರ್ತಾನೆ. ಸೀಸರ್ ಇನ್ನ ಬದುಕಿರೋದನ್ನ ನೋಡಿ ಆ ಎಲ್ಲಾ ಏಪ್ಸ್ ಗಳು ತುಂಬಾನೇ ಸಂತೋಷ ಪಡ್ತಾರೆ. ಇನ್ನು ನಾವು ಲೇಟ್ ಮಾಡಿದ್ರೆ ಕೋಬಾ ಏನಾದ್ರು ಅನಾಹುತ ಮಾಡ್ತಾನೆ ಅಂತ ಈಗಲೇ ನಾವು ಸಿಟಿಗೆ ಹೋಗ್ಬೇಕು ಅಂತ ಸೀಸರ್ ಮ್ಯಾಲ್ಕಮ್ಗೆ ಹೇಳ್ತಾನೆ. ಮ್ಯಾಲ್ಕಮ್ ಕೂಡ ಅವನ ಹೆಂಡತಿ ಮಗನಿಗೆ ಹುಷಾರಾಗಿಲ್ಲೇ ಇರಿ ಅಂತ ಹೇಳಿ ಸೀಸರ್ ಹಾಗೆ ಏಪ್ಸ್ ಗಳನ್ನೆಲ್ಲ ಕರ್ಕೊಂಡು ಕೋಬಾ ಜನರನ್ನ ಕೂಡ ಹಾಕಿರುವಂತ ಟವರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಹೀಗೆ ಇವರು ಒಂದು ಪೈಪ್ ಲೈನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಮ್ಯಾಲ್ಕಮ್ ನ ಸೀನಿಯರ್ ಆಫೀಸರ್ಸ್ ಇರ್ತಾರೆ. ನೀವು ಮೆಟ್ಲನ್ನ ಹತ್ಕೊಂಡು ಹೋದ್ರೆ ಸೀದಾ ಕೋಬಾ ಇರೋ ಜಾಗಕ್ಕೆ ಹೋಗ್ಬೋದು ಅಂತ ಹೇಳಿ ಎಲ್ಲಾ ಏಪ್ಸ್ ಗಳನ್ನ ಕಳಿಸಿ ಮ್ಯಾಲ್ಕಮ್ ಅವನ ಸೀನಿಯರ್ ಆಫೀಸರ್ಸ್ ಇರೋ ಜಾಗಕ್ಕೆ ಬರ್ತಾನೆ. ಆಗ ಅಲ್ಲಿ ಮ್ಯಾಲ್ಕಮ್ಗೆ ಗೊತ್ತಾಗುತ್ತೆ ಇವರು ಟವರ್ ಗೆ ಬಾಂಬ್ ಗಳನ್ನ ಇಟ್ಟು ಬ್ಲಾಸ್ಟ್ ಮಾಡಿ ಟವರ್ ನ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಎಲ್ಲಾ ಚಿಂಪಾಂಜಿಗಳು ಒಂದೇ ಸಲ ಸತ್ತೋಗ್ತವೆ, ಆಗ ಯಾವುದೇ ತೊಂದರೆ ಇರೋದಿಲ್ಲ ಅಂತ. ಈ ಕಡೆ ಸೀಸರ್ ಹಾಗೆ ಅವನ ಏಪ್ಸ್ ಗಳೆಲ್ಲ ಸೇರಿ ಕೋಬಾ ಇರುವಂತ ಜಾಗಕ್ಕೆ ಬರ್ತಾರೆ. ಸೀಸರ್ ಇನ್ನೂ ಕೂಡ ಬದುಕಿರೋದನ್ನ ನೋಡಿ ಎಲ್ಲಾ ಏಪ್ಸ್ ಗಳಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಇದು ಕೋಬಾಗೆ ಇಷ್ಟ ಆಗೋದಿಲ್ಲ. ಆದ್ರಿಂದ ಹೇಳ್ತಾನೆ, ಸೀಸರ್ ಇಲ್ಲಿ ಯಾರಿಗೂ ಕೂಡ ನಿನ್ನ ಅವಶ್ಯಕತೆ ಇಲ್ಲ. ಏಪ್ಸ್ ಗಳ ಹೊಸ ರಾಜ ಈಗ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ. ಇದಕ್ಕೆ ಸೀಸರ್ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಕೋಬಾಗೂ ಕೂಡ ಗೊತ್ತು. ಆದ್ರಿಂದ ಕೋಬಾ ಹಾಗೂ ಸೀಸರ್ ನಡುವೆ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ. ಈ ಕಡೆ ಮ್ಯಾಲ್ಕಮ್ ಅವನ ಸೀನಿಯರ್ ಆಫೀಸರ್ಸ್ ಗಳನ್ನ ಗನ್ ಪಾಯಿಂಟ್ ಗೆ ತಗೊಂಡು ಹೇಳ್ತಾನೆ, ಸೀಸರ್ ಈಗ ತಾನೇ ಟವರ್ ನ ಮೇಲೋಗಿದ್ದಾನೆ, ಅವನು ಎಲ್ಲಾನು ಕೂಡ ಸರಿ ಮಾಡ್ತಾನೆ, ಈ ಯುದ್ಧನೂ ಕೂಡ ನಿಲ್ಲಿಸ್ತಾನೆ, ನಾವು ಅವನಿಗೆ ಒಂದು ಚಾನ್ಸ್ ಅನ್ನ ಕೊಡ್ಬೇಕು ಅಂತ. ಆಗ ಅವನ ಸೀನಿಯರ್ ಆಫೀಸರ್ ಹೇಳ್ತಾನೆ, ಮ್ಯಾಲ್ಕಮ್ ಈಗ ತುಂಬಾ ಲೇಟ್ ಆಗೋಗಿದೆ, ನಾವು US ಆರ್ಮಿನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಡೀತಿರುವಂತ ಎಲ್ಲಾ ವಿಷಯನೂ ಹೇಳ್ಬಿಟ್ಟಿದೀವಿ, ಅವರು ಕೂಡ ಬರ್ತಾ ಇದಾರೆ ಅಂತ. ಇಲ್ಲ ನಾವು ಏಪ್ಸ್ ಗಳನ್ನ ಸಾಯಿಸೋದಕ್ಕಾಗೋದಿಲ್ಲ ಅಂತ ಮ್ಯಾಲ್ಕಮ್ ಹೇಳ್ತಿರ್ಬೇಕಾದ್ರೇನೆ ಆ ಸೀನಿಯರ್ ಆಫೀಸರ್ ಬಾಂಬ್ ನ ರಿಮೋಟ್ ಕಂಟ್ರೋಲರ್ ನ ತಗೊಂಡು ನಾನು ಮನುಷ್ಯ ಕುಲನ ಕಾಪಾಡ್ತಿದ್ದೀನಿ ಅಂತ ಹೇಳಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಹೇಗೋ ಮಾಡಿ ಮ್ಯಾಲ್ಕಮ್ ಈ ಬ್ಲಾಸ್ಟ್ ಇಂದ ತಪ್ಪಿಸ್ಕೊತಾನೆ. ಈ ಕಡೆ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಸೀಸರ್ ಹಾಗೂ ಕೋಬಾನ್ ನಡುವೆ ಫೈಟ್ ನಡೀತಾನೆ ಇರುತ್ತೆ. ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ಕೋಬಾ ಇನ್ನೇನು ಕೆಳಗಡೆ ಬಿದ್ದು ಸಾಯೋದ್ರಲ್ಲಿ ಇರ್ತಾನೆ. ಆಗ ಅಲ್ಲಿಗೆ ಸೀಸರ್ ಬಂದು ನಿನ್ಗೆ ಏಪ್ಸ್ ಗಳ ಜೊತೆ ಇರೋದಕ್ಕೆ ಯೋಗ್ಯತೆನೆ ಇಲ್ಲ ಅಂತ ಕೋಬಾನ ಕೈಯನ್ನ ಬಿಟ್ಬಿಡ್ತಾನೆ. ಇದರಿಂದ ಕೋಬಾ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ಕೋಬಾ ಈ ಟವರ್ ನಲ್ಲಿ ಬಂದಿ ಮಾಡಿದ್ದ ಎಲ್ಲಾ ಜನರು ಬಿಡುಗಡೆ ಆಗಿ ಅಲ್ಲಿಂದ ಹೋಗ್ತಿರ್ತಾರೆ. ಸೀಸರ್ ಮತ್ತೆ ಅವನ ಫ್ಯಾಮಿಲಿನ ಸೇರ್ತಾನೆ. ಅದೇ ಸಮಯಕ್ಕೆ ಮ್ಯಾಲ್ಕಮ್ ಬಂದು ಹೇಳ್ತಾನೆ, US ಮಿಲಿಟರಿ ಅವರಿಗೆ ಇಲ್ಲಿ ನಡೀತಿರುವಂತ ವಿಷಯ ಗೊತ್ತಾಗ್ಬಿಟ್ಟಿದೆ, ಅವರು ಆರ್ಮಿಯನ್ನ ಕರ್ಕೊಂಡು ಬರ್ತಿದ್ದಾರೆ. ಎಲ್ಲಾ ಏಪ್ಸ್ ಗಳು ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ನೀವೆಲ್ಲರೂ ಇಲ್ಲಿಂದ ಹೊರಟೋಗೋದೇ ಒಳ್ಳೇದು, ಪ್ಲೀಸ್ ಎಲ್ಲ ಏಪ್ಸ್ ಗಳನ್ನ ಕರ್ಕೊಂಡು ಇಲ್ಲಿಂದ ದೂರ ಹೊರಟೋಗು ಅಂತಂದಾಗ ಸೀಸರ್ ಅದಕ್ಕೆ ಒಪ್ಕೊಳ್ದೆ ಹೇಳ್ತಾನೆ, ಮ್ಯಾಲ್ಕಮ್ ಈಗಾಗ್ಲೇ ಯುದ್ಧ ಶುರು ಆಗೋಗಿದೆ, ಈ ಯುದ್ಧನ ಶುರು ಮಾಡಿದ್ದು ಏಪ್ಸ್ ಗಳು, ಇದರಿಂದ ಮನುಷ್ಯರು ಯಾವತ್ತೂ ಕೂಡ ನಮ್ಮನ್ನ ಕ್ಷಮಿಸೋದಿಲ್ಲ, ತಪ್ಪಿಸ್ಕೊಂಡು ಓಡೋಗೋದಕ್ಕಿಂತ ನಾವಿಲ್ಲೇ ಇದ್ದು ಎಲ್ಲಾನು ಕೂಡ ಎದುರಿಸ್ತೀವಿ. ಮ್ಯಾಲ್ಕಮ್ ಯುದ್ಧ ಶುರು ಆಗೋದಕ್ಕೂ ಮುಂಚೆ ನೀನು ನಿನ್ನ ಹೆಂಡತಿ ಮಗನನ್ನ ಕರ್ಕೊಂಡು ಇಲ್ಲಿಂದ ದೂರ ಹೊರಟೋಗು, ಜೀವನದಲ್ಲಿ ನೀವು ಖುಷಿಯಾಗಿರಿ ಮೈ ಫ್ರೆಂಡ್ ಅಂತ ಸೀಸರ್ ಹೇಳ್ತಾನೆ. ಇದರಿಂದ ಮ್ಯಾಲ್ಕಮ್ಗೂ ಕೂಡ ತುಂಬಾನೇ ಸಂತೋಷ ಆಗಿ ನನ್ನನ್ನ ನಂಬಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈಗ ಸೀಸರ್ ಹಾಗೂ ಅವನ ಆರ್ಮಿ ಮನುಷ್ಯರ ವಿರುದ್ಧದ ಒಂದು ದೊಡ್ಡ ಯುದ್ಧಕ್ಕೆ ರೆಡಿ ಆಗ್ತಾರೆ. ಮುಂದೆ ಏಪ್ಸ್ ಗಳಿಗೆಲ್ಲ ಏನಾಯ್ತು, ಯಾವ ತರದ ಭಯಂಕರವಾದ ಯುದ್ಧ ನಡೀತು ಅನ್ನೋದು ನಮ್ಗೆ ವಾರ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಅಂದ್ರೆ ಪ್ಲಾನೆಟ್ ಆಫ್ ದ ಏಪ್ಸ್ ಪಾರ್ಟ್ 3 ಅಲ್ಲಿ ಗೊತ್ತಾಗುತ್ತೆ. ಪಾರ್ಟ್ 2 ನಲ್ಲಿ ನೋಡಿದ್ವಿ ಕೋಬಾ ಮನುಷ್ಯರ ಮೇಲೆ ಭಯಂಕರವಾದ ಯುದ್ಧನ ಶುರು ಮಾಡಿದ್ರಿಂದ ಮ್ಯಾಲ್ಕಮ್ ನ ಸೀನಿಯರ್ ಆಫೀಸರ್ US ಮಿಲಿಟರಿಯನ್ನ ಕಾಂಟ್ಯಾಕ್ಟ್ ಮಾಡಿ ಸಹಾಯಕ್ಕೋಸ್ಕರ ಕರೆದಿರ್ತಾನೆ. ಸೀಸರ್ ಹಾಗೂ ಅವನ ಆರ್ಮಿ ಅವರು ಕೂಡ ಏನೇ ಬಂದ್ರು ನಾವು ಹೆದರಿಸಿ ನಿಲ್ತೀವಿ ಅಂತ ಡಿಸೈಡ್ ಮಾಡಿರ್ತಾರೆ. ಇಲ್ಲಿಂದ ಈ ಪಾರ್ಟ್ 3 ಕತೆ ಶುರುವಾಗುತ್ತೆ.
ಮೂವಿಯ ಮೊದಲ ಸೀನಲ್ಲಿ ನಮ್ಗೆ ತೋರಿಸ್ತಾರೆ ಮ್ಯಾಲ್ಕಮ್ ನ ಸೀನಿಯರ್ ಆಫೀಸರ್ ಇಲ್ಲಿ ನಡೀತಿರುವಂತ ವಿಷಯದ ಬಗ್ಗೆ US ಮಿಲಿಟರಿಗೆ ಹೇಳಿದ್ರಿಂದ US ಮಿಲಿಟರಿಯ ಒಂದು ದೊಡ್ಡ ಬಟಾಲಿಯನ್ ಸೀಸರ್ ಹಾಗೂ ಅವನ ಏಪ್ಸ್ ಗಳ ಆರ್ಮಿಯನ್ನು ಹುಡ್ಕೊಂಡು ಕಾಡಿಗೆ ಬರ್ತಾರೆ. ಈ ಸೋಲ್ಜರ್ಸ್ ಗಳ ಜೊತೆ ಒಂದಷ್ಟು ಏಪ್ಸ್ ಗಳು ಕೂಡ ಇರ್ತವೆ. ಈ ಏಪ್ಸ್ ಗಳು ಬೇರೆ ಯಾವೂ ಅಲ್ಲ, ಕೋಬಾಗೆ ಸಪೋರ್ಟ್ ಮಾಡ್ತಿದ್ದಂತ ಏಪ್ಸ್ ಗಳು. ಕೋಬಾ ಸತ್ತಾಗಿಂದನೂ ಏಪ್ಸ್ ಗಳು ಸೀಸರ್ ನ ವಿರುದ್ಧವಾಗಿ ಮನುಷ್ಯರ ಜೊತೆ ಸೇರ್ಕೊಂಡು ಸೀಸರ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಸೋಲ್ಜರ್ಸ್ ಗಳೆಲ್ಲ ಈ ಏಪ್ಸ್ ಗಳನ್ನ ಡಾಂಕಿ ಅಂತ ಕರೀತಾರೆ. ಕಾಡಿನಲ್ಲಿ ಸೋಲ್ಜರ್ಸ್ ಗಳಿಗೆ ಏಪ್ಸ್ ಗಳು ಕಾಣಿಸಿದ ತಕ್ಷಣನೇ ಅವುಗಳ ಮೇಲೆ ಭಯಂಕರವಾದ ಅಟ್ಯಾಕ್ ಗಳನ್ನ ಶುರು ಮಾಡ್ಬಿಡ್ತಾರೆ. ಹೀಗೆ ಈ ಸೋಲ್ಜರ್ಸ್ ಗಳ ಆಟ ನಡೀತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಮ ಏಪ್ಸ್ ಗಳ ಕಂಪ್ಲೀಟ್ ಆರ್ಮಿ ಅಲ್ಲಿಗೆ ಬಂದ್ಬಿಡುತ್ತೆ. ನಂತರ ಏಪ್ಸ್ ಗಳೆಲ್ಲ ಬಿಲ್ಲು ಬಾಣದಿಂದ ಆ ಸೋಲ್ಜರ್ಸ್ ಗಳ ಮೇಲೆ ಯಾವ ರೀತಿ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತಂದ್ರೆ ಬರೀ 4 ಜನ ಸೋಲ್ಜರ್ಸ್ ಗಳನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ಸತ್ತೋಗ್ತಾರೆ. ಸೋಲ್ಜರ್ಸ್ ಗಳು ಮಾಡಿದ ಅಟ್ಯಾಕ್ ನಿಂದ ಎಷ್ಟೋ ಏಪ್ಸ್ ಗಳು ಸತ್ತೋಗಿರ್ತವೆ, ಹಾಗೆ ಲೆಕ್ಕವಿಲ್ಲದಷ್ಟು ಏಪ್ಸ್ ಗಳಿಗೆ ಗಾಯಗಳಾಗಿರ್ತವೆ. ನಂತರ ಅಲ್ಲಿಗೆ ಸೀಸರ್ ಬಂದು ಉಳ್ಕೊಂಡಿರುವಂತಹ 4 ಸೋಲ್ಜರ್ಸ್ ಗಳಿಗೆ ಹೇಳ್ತಾನೆ, ಮನುಷ್ಯರ ಮೇಲೆ ಯುದ್ಧ ಶುರು ಮಾಡಿದ್ದು ನಾವಲ್ಲ, ಕೋಬಾ ಅನ್ನೋ ಒಬ್ಬ ಏಪ್. ಆ ಏಪ್ ಅನ್ನ ನಾನು ಈಗಾಗಲೇ ಸಾಯಿಸ್ಬಿಟ್ಟಿದ್ದೀನಿ. ನಿಮ್ ಜೊತೆ ಇರುವಂತ ಏಪ್ಸ್ ಗಳು ಕೂಡ ಕೋಬಾಗೆ ಸಪೋರ್ಟ್ ಮಾಡ್ತಿದ್ದಂತ ಏಪ್ಸ್ ಗಳೇ. ಇವರೆಲ್ಲ ಸೇರಿ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರಿಂದ ನಾನು ಇವರುಗಳಿಗೆ ಏನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಭಯದಿಂದ ನಿಮ್ ಜೊತೆ ನಿಮ್ಮ ಗುಲಾಮರಾಗಿ ಇದ್ದಾರೆ ಅಂತ ಅಂದಾಗ ಸೋಲ್ಜರ್ಸ್ ಗಳ ಜೊತೆ ಬಂದಿದ್ದ ಗೋರಿಲ್ಲ ಅಂದ್ರೆ ಮೊದಲು ಕೋಬಾಗೆ ಸಪೋರ್ಟ್ ಮಾಡ್ತಿದ್ದಂತ ಗೋರಿಲ್ಲ ಸೀಸರ್ಗೆ ಹೇಳ್ತಾನೆ, ನಾನು ನಿನ್ ಮೇಲೆ ಇರುವಂತ ಭಯದಿಂದ ಇವ್ರ ಜೊತೆ ಸೇರ್ಕೊಂಡಿಲ್ಲ. ನನಗೆ ಗೊತ್ತಿದೆ ಈ ಮಿಲಿಟರಿ ಆರ್ಮಿಯ ಕರ್ನಲ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾನೆ. ಅವನು ಎಲ್ಲಾ ಏಪ್ಸ್ ಗಳನ್ನು ಕೂಡ ಸಾಯಿಸ್ಬಿಡ್ತಾನೆ. ಆದ್ರಿಂದ ನಾನು ನನ್ನ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಈ ಆರ್ಮಿಯ ಜೊತೆ ಸೇರಿಕೊಂಡಿದ್ದೀನಿ ಅಂತ. ನಂತರ ಸೀಸರ್ ವಿಂಟರ್ ಅನ್ನೋ ಒಂದು ಏಪ್ಗೆ ಹೇಳ್ತಾನೆ ಆ ಗೋರಿಲ್ಲನ ಬಂಧಿಸೋದಕ್ಕೆ. ನಂತರ ಸೀಸರ್ ಆ 4 ಸೋಲ್ಜರ್ಸ್ ಗಳನ್ನ ಕುದುರೆಗಳ ಮೇಲೆ ಕುಣಿಸಿ ಹೇಳ್ತಾನೆ, ನಿಮ್ಮ ಕರ್ನಲ್ಗೆ ಒಂದು ಮೆಸೇಜ್ ಅನ್ನ ಕೊಟ್ಬಿಡಿ. ನಾವು ಮನುಷ್ಯರ ಜೊತೆ ಯುದ್ಧ ಮಾಡೋದಕ್ಕೆ ಬಯಸೋದಿಲ್ಲ, ಬದಲಾಗಿ ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳಿ ಆ ಸೋಲ್ಜರ್ಸ್ ಗಳನ್ನೆಲ್ಲ ಅಲ್ಲಿಂದ ದೂರ ಕಳಿಸ್ಬಿಡ್ತಾನೆ. ನಂತರ ಗಾಯಗೊಂಡಿರೋ ಏಪ್ಸ್ ಗಳೆಲ್ಲ ತಮ್ಮ ಗಾಯಗಳನ್ನ ನದಿಯ ಪಕ್ಕದಲ್ಲಿ ಕುಂತ್ಕೊಂಡು ತೊಳಿತಿರ್ತಾರೆ. ಆಗ್ಲೇ ಸೀಸರ್ ವಿಂಟರ್ಗೆ ಹೇಳಿದ್ನಲ್ಲ ಸೋಲ್ಜರ್ಸ್ ಗಳ ಜೊತೆ ಬಂದಿದ್ದ ಗೋರಿಲಾನ ಕೂಡಾಕೋದಕ್ಕೆ ಅಂತ. ಈ ಗೋರಿಲಾದ ಹೆಸರು ರೆಡ್ ಅಂತ. ವಿಂಟರ್ ಸೀಸರ್ ಹತ್ರ ಬಂದು ಹೇಳ್ತಾನೆ, ರೆಡ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋದ ಅಂತ. ಅದೇ ಸಮಯಕ್ಕೆ ಬ್ಲೂ ಐಸ್ ಹಾಗೆ ಅವನ ಫ್ರೆಂಡ್ ಒಂದು ಲಾಂಗ್ ಜರ್ನಿಯಿಂದ ಮತ್ತೆ ಮನೆಗೆ ಬರ್ತಾರೆ. ಸೀಸರ್ಗಂತೂ ಇವರಿಬ್ಬರನ್ನ ನೋಡಿ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಎಲ್ಲಾ ಏಪ್ಸ್ ಗಳು ಒಂದು ಸುಂದರವಾಗಿರುವಂತ ಗುಹೆ ಒಳಗಡೆ ಬರ್ತಾರೆ. ಇದೇ ಗುಹೆಯಲ್ಲಿ ಈಗ ಎಲ್ಲಾ ಏಪ್ಸ್ ಗಳು ವಾಸ ಮಾಡ್ತಿರೋದು. ಹೀಗೆ ಬ್ಲೂ ಐಸ್ ಒಳಗಡೆ ಬಂದಾಗ ಅಲ್ಲೇ ನಮ್ಗೆ ಲೇಕ್ ಅನ್ನೋ ಒಂದು ಹೆಣ್ಣು ಚಿಂಪಾಂಜಿಯನ್ನ ತೋರಿಸ್ತಾರೆ. ಬ್ಲೂ ಐಸ್ ಹಾಗೆ ಲೇಕ್ ಒಬ್ಬರನ್ನೊಬ್ರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ನಂತರ ಬ್ಲೂ ಐಸ್ ಎಲ್ಲರನ್ನ ಸುತ್ತ ಕುಣಿಸ್ಕೊಂಡು ಹೇಳ್ತಾನೆ, ನಾವು ಸೇಫ್ ಆಗಿರುವಂತ ಜಾಗನ ಹುಡ್ಕೊಂಡು ಹೋದಾಗ ನಮ್ಗೊಂದು ಜಾಗ ಗೊತ್ತಾಯ್ತು. ಆ ಜಾಗ ಏಪ್ಸ್ ಗಳಿಗೋಸ್ಕರನೇ ಹೇಳಿ ಮಾಡ್ಸಿರೋ ರೀತಿ ಇದೆ. ಹಾಗೆ ಅಲ್ಲಿ ಯಾವ ಮನುಷ್ಯರು ಕೂಡ ನಮ್ಮನ್ನ ಹುಡ್ಕೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಆ ಜಾಗ ಒಂದು ಮರುಭೂಮಿಯ ಹಿಂದೆ ಬಚ್ಚಿಟ್ಕೊಂಡಿದೆ ಅಂತ ಅಂದಾಗ ಎಲ್ರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಆಗ ವಿಂಟರ್ ಹೇಳ್ತಾನೆ, ಹಾಗಿದ್ರೆ ನಾವು ಇವತ್ತೇ ಜಾಗನ ಖಾಲಿ ಮಾಡಬೇಕು. ಈ ಜಾಗದಲ್ಲಿ ತುಂಬಾ ಅಪಾಯ ಇದೆ, ಮನುಷ್ಯರು ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ. ಆದ್ರೆ ಇದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲಾ ಏಪ್ಸ್ ಗಳು ಸೇಫ್ ಆಗಿ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಒಂದು ಸೇಫ್ ಆಗಿರೋ ಜಾಗ ಬೇಕು. ಆ ತರ ಸೇಫ್ ಆಗಿರುವಂತ ದಾರಿ ಸಿಗೋವರೆಗೂ ನಾವ್ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಸೀಸರ್ ಹೇಳ್ತಾನೆ. ಹೀಗೆ ರಾತ್ರಿ ಎಲ್ಲರೂ ಮಲಗಿರ್ಬೇಕಾದ್ರೆ ಸೀಸರ್ಗೆ ನಿದ್ದೆ ಬರ್ತಿರೋದಿಲ್ಲ. ಹೀಗೆ ಅವನು ಎದ್ದಿರ್ಬೇಕಾದ್ರೆ ಅವನು ಗಮನಿಸ್ತಾನೆ ಯಾರೋ ಅವ್ರ ಜಾಗಕ್ಕೆ ಬರ್ತಿದ್ದಾರೆ ಅಂತ. ನಂತರ ಸೀಸರ್ ಬ್ಲೂ ಐಸ್ಗೆ ನಿನ್ನ ತಾಯಿ ಹಾಗೆ ತಮ್ಮನನ್ನ ಪ್ರೊಟೆಕ್ಟ್ ಮಾಡು ಅಂತ ಹೇಳಿ ಈ ಜಾಗಕ್ಕೆ ಯಾರೋ ಬಂದಿದ್ದಾರೆ ಅಂತ ಎಲ್ರಿಗೂ ಇನ್ಫಾರ್ಮ್ ಮಾಡೋದಕ್ಕೆ ಹೋಗ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಎಲ್ಲಾ ಏಪ್ಸ್ ಗಳು ಕೂಡ ಅಲರ್ಟ್ ಆಗ್ತಾರೆ. ನಂತರ ಒಂದಷ್ಟು ಸೋಲ್ಜರ್ಸ್ ಗಳು ಗುಹೆ ಒಳಗಡೆ ಬರ್ತಿರ್ತಾರೆ. ಆಗ ಅಲ್ಲಿಗೆ ಸೀಸರ್ ಹಾಗೂ ಏಪ್ಸ್ ಗಳು ಬಂದು ಆ ಎಲ್ಲಾ ಸೋಲ್ಜರ್ಸ್ ಗಳನ್ನ ಸಾಯಿಸ್ಬಿಡ್ತಾರೆ. ಅದೇ ಸಮಯಕ್ಕೆ ಸೀಸರ್ಗೆ ಅವನ ಫ್ಯಾಮಿಲಿ ಅವರು ನೆನಪಾಗ್ತಾರೆ. ಆದ್ರಿಂದ ಅವರು ಹುಷಾರಾಗಿದ್ದಾರೆ ಅಂತ ನೋಡೋದಕ್ಕೆ ಹೋದಾಗ ಅಲ್ಲಿಗೆ US ಮಿಲಿಟರಿಯ ಕರ್ನಲ್ ಬಂದು ಸೀಸರ್ ನ ಹೆಂಡತಿ ಕಾರ್ನಿಲಿಯಾ ಹಾಗೆ ಅವನ ದೊಡ್ಡ ಮಗ ಬ್ಲೂ ಐಸ್ ನ ಸಾಯಿಸ್ಬಿಟ್ಟಿರ್ತಾನೆ. ಈ ಕರ್ನಲ್ ನನ್ ಮಗ ಬ್ಲೂ ಐಸ್ ನ ಸೀಸರ್ ಅಂತ ಅನ್ಕೊಂಡು ಬ್ಲೂ ಐಸ್ ನ ಜೊತೆಗೆ ಕಾರ್ನಿಲಿಯನ್ನು ಕೂಡ ಸಾಯಿಸ್ಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಚಿಂಪಾಂಜೀಸ್ ಗಳ ಲೀಡರ್ಸ್ ಹತ್ರ ಮಿಕ್ಕೆಲ್ಲ ಚಿಂಪಾಂಜಿ ತಾನಾಗೆ ದಾರಿಗೆ ಬರ್ತವೆ ಅಂತ. ಇದನ್ನೆಲ್ಲ ನೋಡಿ ಸೀಸರ್ಗೆ ಎಷ್ಟು ಕೋಪ ಬರುತ್ತೆ ಅಂತ ಅಂದ್ರೆ ಕರ್ನಲ್ ನ ಸಾಯಿಸೋದಕ್ಕೆ ಹಾರಿ ಹಗ್ಗನ ಹಿಡ್ಕೊಂಡು ಅವನನ್ನ ಸಾಯಿಸೋದಕ್ಕೆ ಹೋಗ್ತಿರ್ತಾನೆ. ಆದ್ರೆ ಕರ್ನಲ್ ಹಗ್ಗನ ಕಟ್ ಮಾಡಿದ್ರಿಂದ ಸೀಸರ್ ಕೆಳಗಡೆ ನೀರಿಗೆ ಬಿದ್ದೋಗ್ತಾನೆ. ನಂತರ ಸೀಸರ್ ಅವನ ಹೆಂಡತಿ ಮಗನ ಬಾಡಿ ಇದ್ದ ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಅವನ ಚಿಕ್ಕ ಮಗ ಕಾರ್ನಿಲಿಯಸ್ ಅಲ್ಲಿಗೆ ಬರ್ತಾನೆ.
ಕಾರ್ನಿಲಿಯಸ್ ಇನ್ನೂ ಕೂಡ ಬದುಕಿರೋದನ್ನ ನೋಡಿ ಸೀಸರ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಎಲ್ಲಾ ಏಪ್ಸ್ಗಳು ಎಷ್ಟೇ ಹುಡುಕಿದ್ರು ಆ ವಿಂಟರ್ ಅನ್ನೋ ಗೋರಿಲ್ಲ ಎಲ್ಲೂ ಕೂಡ ಇವರಿಗೆ ಸಿಗೋದಿಲ್ಲ. ಆಗ ಇವರಿಗೆಲ್ಲ ಗೊತ್ತಾಗುತ್ತೆ ನಾವು ಇಲ್ಲಿದ್ದೀವಿ ಅನ್ನೋ ವಿಷಯ ವಿಂಟರೇ ಕರ್ನಲ್ಗೆ ಹೇಳಿರೋದು ಅಂತ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ಲ ಏಪ್ಸ್ಗಳು ಮೊದಲು ಜಾಗನ ಬಿಟ್ಟು ಹೋಗ್ಬೇಕು ಅಂತ ಎಲ್ಲಾ ತಯಾರನ್ನು ಮಾಡ್ಕೊತಿರ್ಬೇಕಾದ್ರೆ ಬ್ಲೂ ಐಸ್ ಇಷ್ಟಪಡ್ತಿದ್ನಲ್ಲ ಹೆಣ್ಣು ಚಿಂಪಾಂಜಿ ಲೇಕ್ ಅವಳ ಹತ್ರ ಸೀಸರ್ ಬಂದು ಹೇಳ್ತಾನೆ, ನೀನು ನನ್ನ ಮಗನ ತುಂಬಾನೇ ಇಷ್ಟಪಡ್ತಿದ್ದೆ, ಅದಕ್ಕೆ ನಿನ್ಗೊಂದು ಜವಾಬ್ದಾರಿಯನ್ನ ಕೊಡ್ತೀನಿ. ನನ್ನ ಎರಡನೇ ಮಗ ಕಾರ್ನಿಲಿಯಸ್ ನ ಕರ್ಕೊಂಡು ಬ್ಲೂ ಐಸ್ ನೋಡ್ಕೊಂಡ್ ಬಂದಿದ್ದಂತ ಸುರಕ್ಷಿತವಾದ ಜಾಗಕ್ಕೆ ಎಲ್ಲಾರನ್ನು ಕರ್ಕೊಂಡು ಹೋಗು. ನಾನು ಆ ಕರ್ನಲ್ ಕಥೆಯನ್ನ ಮುಗಿಸ್ಬೇಕು ಅಂತ ಸೀಸರ್ ಹೋಗ್ತಿರ್ಬೇಕಾದ್ರೆ ಮಾರಿಸ್ ಅವನಿಗೆ ಹೇಳ್ತಾನೆ, ಸೀಸರ್ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ. ಆದ್ರೆ ಇದಕ್ಕೆ ಸೀಸರ್ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಲೆಕ್ಕವಿಲ್ಲದಷ್ಟು ಏಪ್ಸ್ಗಳು ಸತ್ತೋಗಿವೆ. ಇನ್ನು ಏಪ್ಸ್ಗಳು ಸಾಯೋದು ಸೀಸರ್ಗೆ ಇಷ್ಟ ಇರೋದಿಲ್ಲ. ಈ ಎಲ್ಲಾ ಏಪ್ಸ್ಗಳು ಒಂದು ಗುಂಪಾಗಿ ಆಗ್ಲೇ ಬ್ಲೂ ಐಸ್ ಹೇಳಿದ್ನಲ್ಲ ನಾನೊಂದು ಸೇಫ್ ಆಗಿರುವಂತ ಜಾಗನ ಹುಡ್ಕೊಂಡು ಬಂದಿದ್ದೀನಿ ಅಂತ. ಆ ಜಾಗಕ್ಕೆ ಎಲ್ಲಾ ಏಪ್ಸ್ಗಳು ಕೂಡ ಹೋಗ್ತಿರ್ತಾರೆ. ಈ ಕಡೆ ಸೀಸರ್ ಆ ಕರ್ನಲ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗಮನಿಸ್ತಾನೆ ಅವನ ಫ್ರೆಂಡ್ ಆದ ಮಾರಿಸ್, ರಾಕೆಟ್, ಲೂಕಾ ಅನ್ನೋ ಏಪ್ಸ್ಗಳು ಅವನ ಹಿಂದೆನೆ ಬರ್ತಿರ್ತಾರೆ. ಆಗ ಸೀಸರ್ ಅವರನ್ನ ಕೇಳ್ತಾನೆ, ಯಾಕೆ ನಾನು ಬೇಡ ಅಂತಂದ್ರು ನನ್ನ ಹಿಂದೆನೆ ಬರ್ತಿದ್ದೀರಾ ಅಂತ. ಆಗ ಅವ್ರು ಹೇಳ್ತಾರೆ, ಸೀಸರ್ ನೀನು ನಮ್ಮ ಫ್ರೆಂಡ್, ನಿನ್ನ ಚಿಂತೆ ಯಾವಾಗ್ಲೂ ಕೂಡ ನಮ್ಗೆ ಇದ್ದೇ ಇರುತ್ತೆ, ಅದಕ್ಕೆ ನಿನ್ನ ಬಿಟ್ಟು ಹೋಗಕ್ಕಾಗ್ಲಿಲ್ಲ, ಅದಕ್ಕೆ ನಾವು ಕೂಡ ನಿನ್ ಜೊತೆ ಬರ್ತಿದೀವಿ ಅಂತ ಅಂದಾಗ ಇನ್ನೇನ್ ಮಾಡೋದು ಅಂತ ಸೀಸರ್ ಕೂಡ ಅವರನ್ನ ಕರ್ಕೊಂಡು ಮುಂದೆ ಹೋಗ್ತಾನೆ. ಹೀಗೆ ಇವರು ತುಂಬಾ ಹೊತ್ತು ಪ್ರಯಾಣ ಮಾಡಿ ಮುಂದೆ ಬಂದಾಗ ಒಂದು ಜಾಗದಲ್ಲಿ ನೋಡ್ತಾರೆ ಒಂದಷ್ಟು ಮನೆಗಳಿರಂತ ಜಾಗದಲ್ಲಿ ಹೊಗೆ ಬರ್ತಿರುತ್ತೆ. ಇಲ್ಲೇ ಕರ್ನಲ್ ಹಾಗೂ ಅವನ ಸೋಲ್ಜರ್ಸ್ ಗಳು ಇರ್ಬೋದು ಅಂತ ಆ ಜಾಗನೆಲ್ಲ ಹುಡುಕ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅವರ ಮುಂದೆ ಬರ್ತಾನೆ. ಏಪ್ಸ್ ಗಳನ್ನ ನೋಡಿ ಹೆದರ್ಕೊಂಡು ಅವರ ಮೇಲೆ ಶೂಟ್ ಮಾಡೋದಕ್ಕೆ ನೋಡಿದಾಗ ಸೀಸರ್ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ಜಾಗದಲ್ಲಿ ಇವನೊಬ್ನೇ ಏನ್ ಮಾಡ್ತಿದ್ದಾನೆ ಅಂತ ಇವರೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಒಂದು ಕ್ಯಾಬಿನ್ ನಿಂದ ಶಬ್ದಗಳಾಗ್ತವೆ. ಒಳಗಡೆ ಯಾರೋ ಇರ್ಬೋದು ಅಂತ ಬಂದು ಚೆಕ್ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಅಲ್ಲಿರೋದು ಒಂದು ಚಿಕ್ಕ ಹುಡುಗಿ ಅಂತ. ಇಲ್ಲಿ ಈ ಹುಡುಗಿಯ ಮೂಗಲ್ಲಿ ರಕ್ತ ಬರ್ತಿರುತ್ತೆ, ಹಾಗೆ ಇವಳಿಗೆ ಮಾತಾಡೋಕ್ಕೂ ಕೂಡ ಆಗ್ತಿರೋದಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಆ ಹುಡುಗಿಯ ಅಪ್ಪನನ್ನ ನಾವೇ ಸಾಯಿಸ್ಬಿಟ್ಟಿರೋದ್ರಿಂದ ಈ ಹುಡುಗಿನ ಇಲ್ಲೇ ಬಿಟ್ರೆ ಹುಡುಗಿ ಹಸಿವಿನಿಂದಾನೇ ಸತ್ತೋಗ್ತಾಳೆ. ಅದಕ್ಕೆ ಈ ಹುಡುಗಿನ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಮಾರಿಸ್ ಹೇಳಿದಾಗ ಮೊದ್ಲು ಸೀಸರ್ ಒಪ್ಕೊಳ್ಳೋದಿಲ್ಲ. ನಂತರ ಮಾರಿಸ್ ತುಂಬಾ ಫೋರ್ಸ್ ಮಾಡಿದ್ರಿಂದ ಸರಿ ಅಂತ ಒಪ್ಕೋತಾನೆ. ನಂತರ ಇವರೆಲ್ಲ ತುಂಬಾ ಹೊತ್ತು ಪ್ರಯಾಣ ಮಾಡಿದ್ಮೇಲೆ ಸೋಲ್ಜರ್ಸ್ ಗಳು ಕ್ಯಾಂಪ್ ಹಾಕಿರೋ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ಅವರಿಗೆ ಆ ವಿಂಟರ್ ಅನ್ನೋ ಗೋರಿಲನ್ನು ಕೂಡ ಕಾಣಿಸ್ತಾನೆ. ನಂತರ ಎಲ್ಲಾ ಸೋಲ್ಜರ್ಸ್ ಗಳ ಕಣ್ಣನ್ನ ತಪ್ಪಿಸಿ ಸೀಸರ್ ಹಾಗೂ ಅವನ ಟೀಮ್ ನವರು ವಿಂಟರ್ ಹತ್ರ ಬಂದು ಕೇಳ್ತಾರೆ ಕರ್ನಲ್ ಎಲ್ಲಿದ್ದಾನೆ ಅಂತ. ಆಗ ವಿಂಟರ್ ತುಂಬಾನೇ ಹೆದರ್ಕೊಂಡು ಹೇಳ್ತಾನೆ, ಇವತ್ತು ಬೆಳಗ್ಗೆನೆ ಕರ್ನಲ್ ನಾರ್ತ್ ಸೈಡ್ ನ ಬಾರ್ಡರ್ ಗೆ ಹೊರಟೋದ ಅಂತ. ಯಾಕೆ ಈ ತರ ನಮ್ಗೆ ಮೋಸ ಮಾಡಿದೆ ಅಂತ ಕೇಳಿದಾಗ ವಿಂಟರ್ ಹೇಳ್ತಾನೆ, ಸೀಸರ್ ಕರ್ನಲ್ ನಿನ್ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದ, ನೀನ್ ಎಲ್ಲಿದ್ಯಾ ಅನ್ನೋದನ್ನ ಹೇಳ್ಬಿಟ್ರೆ ಕರ್ನಲ್ ನನ್ನ ಸಾಯಿಸ್ದೆ ಬಿಟ್ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ, ಅದಕ್ಕೆ ಈ ರೀತಿ ಮಾಡ್ಬಿಟ್ಟೆ ಅಂತ. ಆಗ ಸೀಸರ್ ಅವನಿಗೆ ಹೇಳ್ತಾನೆ, ನೀನು ಮಾಡಿರೋ ಕೆಲಸದಿಂದ ಆ ಕರ್ನಲ್ ನನ್ನ ಮಗ ಹಾಗೂ ಹೆಂಡತಿನ ಸಾಯಿಸ್ಬಿಟ್ಟ ಅಂತ. ಅದೇ ಸಮಯಕ್ಕೆ ಅಲ್ಗೊಂದಷ್ಟು ಸೋಲ್ಜರ್ಸ್ ಗಳು ಬರೋದನ್ನ ವಿಂಟರ್ ನೋಡ್ತಾನೆ. ಸೀಸರ್ ಅವನಿಗೆ ಹೊಡೆದು ಅವರನ್ನ ಕರೆದೇ ಇರೋ ರೀತಿ ಬಾಯನ್ನ ಮುಚ್ಚಿಬಿಡ್ತಾನೆ. ಎಷ್ಟು ಜೋರಾಗಿ ಬಾಯನ್ನ ಮುಚ್ಚಿಬಿಡ್ತಾನೆ ಅಂತಂದ್ರೆ ವಿಂಟರ್ ಉಸಿರಾಡೋಕ್ಕೂ ಆಗದೆ ಸತ್ತೋಗ್ತಾನೆ. ನಂತರ ಕ್ಯಾಂಪ್ ನ ಒಂದು ದೂರದ ಜಾಗದಲ್ಲಿ ಆ ರಾತ್ರಿಯನ್ನ ಕಳೀತಾರೆ. ಮಾರನೇ ದಿನ ಬೆಳಗ್ಗೆ ನೋಡ್ತಾರೆ ಎಲ್ಲಾ ಸೋಲ್ಜರ್ಸ್ ಗಳು ಕ್ಯಾಂಪ್ ಅನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಇವರು ಕೂಡ ಅವರನ್ನ ಫಾಲೋ ಮಾಡ್ತಾ ಅವ್ರ ಹಿಂದೆನೆ ಹೋಗ್ತಾರೆ. ಹೀಗೆ ಇವರು ಫಾಲೋ ಮಾಡ್ತಾ ಮಾಡ್ತಾ ಮಂಜು ಬೀಳುವಂತ ಪ್ರದೇಶಕ್ಕೆ ಬಂದು ತಲುಪಿದಾಗ ನೋಡ್ತಾರೆ ಆ ಸೋಲ್ಜರ್ಸ್ ಗಳು ಅವರ ಸೋಲ್ಜರ್ಸ್ ಗಳನ್ನ ಸಾಯಿಸಿ ಅಲ್ಲಿಂದ ಹೊರಟೋಗ್ತಾರೆ. ನಂತರ ಅವರು ಹೋದ್ಮೇಲೆ ಆ ಸೋಲ್ಜರ್ಸ್ ಗಳನ್ನ ಸಾಯಿಸಿದ್ದ ಜಾಗಕ್ಕೆ ಬಂದು ನೋಡ್ತಾರೆ. ಸಾಯಿಸಿದ್ದ 3 ಸೋಲ್ಜರ್ಸ್ ಗಳಲ್ಲಿ ಇನ್ನೂ ಕೂಡ ಒಬ್ಬ ಬದುಕಿ ಇರ್ತಾನೆ. ಆಗ ಸೀಸರ್ ಅವರನ್ನ ಕೇಳ್ತಾನೆ, ಯಾಕೆ ಅವರು ನಿಮ್ಮನ್ನ ಹೀಗೆ ಸಾಯಿಸ್ತಿದ್ದಾರೆ ಅಂತ. ಆ ವ್ಯಕ್ತಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅವನ ಕೈಲಿ ಹೇಳೋದಕ್ಕೆ ಆಗೋದಿಲ್ಲ. ಆಗ ಇವರಿಗೆಲ್ಲ ಗೊತ್ತಾಗುತ್ತೆ ಇವರ ಜೊತೆ ಇರೋ ಹುಡುಗಿ ತರನೇ ಇವನ್ಗೂ ಕೂಡ ಮಾತಾಡೋದಕ್ಕೆ ಆಗ್ತಿಲ್ಲ ಅಂತ. ಹಾಗೆ ನೀವು ಗಮನಿಸಿ ಇವನ ಮೂಗಲ್ಲೂ ಕೂಡ ರಕ್ತ ಬರ್ತಿರುತ್ತೆ. ಈ ವ್ಯಕ್ತಿನ ಹೀಗೆ ಅರ್ಧಂಬರ್ಧ ಜೀವದಲ್ಲಿ ಬಿಡಬಾರ್ದು ಅಂತ ಇವನನ್ನ ಸಾಯಿಸ್ಬಿಡ್ತಾರೆ. ನಂತರ ಈ ಸೋಲ್ಜರ್ಸ್ ಗಳೆಲ್ಲ ಯಾವ ಕಡೆ ಹೋದ್ರು ಅಂತ ಇವರು ಹುಡುಕಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಇವರ ಕುದುರೆನ ಕತ್ಕೊಂಡು ಅಲ್ಲಿಂದ ಓಡೋಗ್ತಿರ್ತಾನೆ. ಇವರು ಕೂಡ ವ್ಯಕ್ತಿನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಒಂದು ಪಾಳು ಬಿದ್ದಿರುವಂತ ಮನೆಯ ಮುಂದೆ ಆ ಕುದುರೆ ಇವರಿಗೆ ಸಿಗುತ್ತೆ. ಆ ವ್ಯಕ್ತಿಯನ್ನ ಹುಡ್ಕೊಂಡು ಮನೆಯ ಒಳಗಡೆ ಹೋದಾಗ ಒಂದು ಜಾಗದಿಂದ ಆ ವ್ಯಕ್ತಿ ಹೊರಗಡೆ ಬರ್ತಾನೆ. ನಂತರ ನಮ್ಗೆ ಹಾಗೆ ಇವರಿಗೆ ಗೊತ್ತಾಗುತ್ತೆ ಇವನು ಯಾವುದೇ ತರದ ಮನುಷ್ಯ ಅಲ್ಲ, ಇವನು ಕೂಡ ಒಬ್ಬ ಏಪ್ ಅಂತ. ಯಾರ್ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಹೆಸರು ಬ್ಯಾಡ್ ಏಪ್ ಅಂತ. ಆಗ ಇವರಿಗೆಲ್ಲ ಗೊತ್ತಾಗುತ್ತೆ ಇಂಟೆಲಿಜೆಂಟ್ ಆಗಿರುವಂತ ಏಪ್ಸ್ ಗಳು ಬರೀ ನಮ್ಮಲ್ಲಲ್ಲ ಹೊರಗಡೆ ಪ್ರಪಂಚದಲ್ಲೂ ಕೂಡ ಇದ್ದಾರೆ ಅಂತ. ನಂತರ ಬ್ಯಾಡ್ ಏಪ್ ಇವರಿಗೆಲ್ಲರಿಗೂ ಹೇಳ್ತಾನೆ, ನನ್ ಜೊತೆ ಝೂ ನಲ್ಲಿದ್ದ ಏಪ್ಸ್ ಗಳು ಕೂಡ ತುಂಬಾನೇ ಇಂಟೆಲಿಜೆಂಟ್ ಆಗಿದ್ರು, ಆದ್ರೆ ಯಾವಾಗ ಏಪ್ಸ್ ಗಳೆಲ್ಲ ಇಂಟೆಲಿಜೆಂಟ್ ಆಗೋದಕ್ಕೆ ಶುರುವಾಗಿ ಮನುಷ್ಯರೆಲ್ಲ ವೈರಸ್ ಇಂದ ಸಾಯೋದಕ್ಕೆ ಶುರುವಾದ್ರು ಮನುಷ್ಯರು ಝೂ ನಲ್ಲಿದ್ದಂತ ಏಪ್ಸ್ ಗಳನ್ನೆಲ್ಲ ಕೊಲ್ಲೋದಕ್ಕೆ ಶುರು ಮಾಡಿದ್ರು. ಆದ್ರೆ ನಾನು ಹೇಗೋ ಮಾಡಿ ಅವರಿಂದ ತಪ್ಪಿಸ್ಕೊಂಡು ಈ ಜಾಗಕ್ಕೆ ಬಂದು ಸೇರ್ಕೋಬಿಟ್ಟೆ ಅಂತ ಹೇಳಿ ಅವರಿಗೆ
ತಿನ್ನೋದಕ್ಕೆ ಅಂತ ಒಂದಷ್ಟು ಊಟನ ಪ್ಯಾಕೆಟ್ ನಲ್ಲಿ ತಂದು ಕೊಟ್ಟಾಗ ಸೀಸರ್ ಆ ಪ್ಯಾಕೆಟ್ ನ ಮೇಲೆ ಬರ್ತಿರೋದನ್ನ ನೋಡ್ತಾನೆ. ಆ ಪ್ಯಾಕೆಟ್ ನಲ್ಲಿ ಬರ್ದಿರುತ್ತೆ ಕ್ಯಾಲಿಫೋರ್ನಿಯಾ ಬಾರ್ಡರ್ ಕ್ವಾರಂಟೈನ್ ಫೆಸಿಲಿಟಿ ಅಂತ. ಆಗ ಸೀಸರ್ಗೆ ವಿಂಟರ್ ಹೇಳಿದ್ದು ನೆನಪಾಗುತ್ತೆ, ಕರ್ನಲ್ ನಾರ್ತ್ ಸೈಡ್ ನ ಬಾರ್ಡರ್ ಗೆ ಹೋಗಿದ್ದಾನೆ ಅನ್ನೋದು. ಆದ್ರಿಂದ ಸೀಸರ್ ಬ್ಯಾಡ್ ಆಪ್ ನ ಈ ಊಟಗಳು ನಿನಗೆ ಎಲ್ಲಿಂದ ಸಿಕ್ತು ಅಂತ ಕೇಳಿದಾಗ ನಾರ್ತ್ ಸೈಡ್ ನ ಬಾರ್ಡರ್ ನಲ್ಲಿ ಸೋಲ್ಜರ್ಸ್ ಗಳಿದ್ದಾರೆ, ಅಲ್ಲಿಂದ ನಾನು ಇದನ್ನೆಲ್ಲ ಕತ್ಕೊಂಡ್ ಬಂದೆ ಅಂತ. ಆಗ ಸೀಸರ್ಗೆ ಕನ್ಫರ್ಮ್ ಆಗೋಗುತ್ತೆ ಕರ್ನಲ್ ಕೂಡ ಅಲ್ಲೇ ಇರೋದು ಅಂತ. ಆದ್ರಿಂದ ಬ್ಯಾಡ್ ಆಪ್ ಗೆ ಹೇಳ್ತಾನೆ ನಮ್ಮನ್ನ ಆ ಬಾರ್ಡರ್ ಹತ್ರ ಕರ್ಕೊಂಡು ಹೋಗು ಅಂತ. ಆದ್ರೆ ಬ್ಯಾಡ್ ಆಪ್ ಮೊದಲು ಒಪ್ಕೊಳ್ಳೋದಿಲ್ಲ, ಯಾಕೆಂತಂದ್ರೆ ಅಲ್ಲಿರೋರೆಲ್ಲ ತುಂಬಾ ಕೆಟ್ಟ ಜನರು ಅಂತ. ಯಾವಾಗ ಸೋಲ್ಜರ್ಸ್ ಗಳು ಸೀಸರ್ ನ ಹೆಂಡತಿ ಮಗನನ್ನ ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೋ ಇವರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಬ್ಯಾಡ್ ಆಪ್ ಒಪ್ಕೊಳ್ತಾನೆ. ಸರಿ ಅಂತ ಹೇಳಿ ಎಲ್ರು ಆ ರಾತ್ರಿ ಅಲ್ಲೇನೆ ರೆಸ್ಟ್ ಮಾಡ್ತಾರೆ. ಆ ಚಿಕ್ಕ ಹುಡುಗಿ ನೋವಾ ಅನ್ನೋ ಹೆಸರಿರೋ ಒಂದು ವಸ್ತುನ ಎತ್ಕೊಂಡಿರ್ತಾಳೆ. ಆದ್ರಿಂದ ಮೋರಿಸ್ ಅವಳಿಗೆ ನೋವಾ ಅಂತಾನೆ ಹೆಸರಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ನೋವಾ ಹೂಗಳನ್ನ ನೋಡಿ ಸಂತೋಷ ಪಡ್ತಿರ್ಬೇಕಾದ್ರೆ ಲೂಕಾ ಅನ್ನೋ ಗೋರಿಲ್ಲ ಒಂದು ಹೂವನ್ನ ಕಿತ್ತು ಅವಳ ಕಿವಿಗೆ ಇಡ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಪ್ರಾಣಿಗಳು ನೋಡೋದಕ್ಕೆ ಎಷ್ಟು ಕ್ರೂರವಾಗಿದ್ರು ಕೂಡ ಅವುಗಳ ಮನಸ್ಸು ಹಾಲಿಗಿಂತ ಶುದ್ಧವಾಗಿರ್ತವೆ ಅಂತ. ನಂತರ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಬಾರ್ಡರ್ ನಲ್ಲಿರುವಂತ ಕ್ವಾರಂಟೈನ್ ಫೆಸಿಲಿಟಿ ಹತ್ರ ಬರ್ತಾರೆ. ಆ ಜಾಗದಲ್ಲಿ ಸೋಲ್ಜರ್ಸ್ ಗಳು ವಿಚಿತ್ರವಾಗಿ ಯಾರಿಗೂ ಹೊಡಿತಿರ್ತಾರೆ. ಆದ್ರಿಂದ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಸೀಸರ್ ಲೂಕನ ಕರ್ಕೊಂಡು ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಸ್ವಲ್ಪ ಹತ್ರ ಬಂದು ಅವರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಇಬ್ರು ಸೋಲ್ಜರ್ಸ್ ಗಳು ಬಂದು ಸೀಸರ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ಲೂಕಾ ಸೀಸರ್ ನ ಒಬ್ಬ ಸೋಲ್ಜರ್ ಇಂದ ಕಾಪಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ರಾಕೆಟ್ ಕೂಡ ಬಂದು ಮತ್ತೊಬ್ಬ ಸೋಲ್ಜರ್ ಅನ್ನು ಕೂಡ ಸಾಯಿಸ್ತಾನೆ. ಇಲ್ಲಿ ತುಂಬಾ ದುಃಖ ಪಡುವಂತ ವಿಷಯ ಏನಂತಂದ್ರೆ ಲೂಕಾ ಸೀಸರ್ ನ ಕಾಪಾಡೋದಕ್ಕೋಗಿ ಗನ್ನಲ್ಲಿದ್ದಂತ ನೈಫ್ ಅವನ ಹೊಟ್ಟೆಗೆ ಚುಚ್ಕೊಬಿಡುತ್ತೆ. ಹೀಗೆ ಸಾಯುವಂತ ಕೊನೆ ಕ್ಷಣದಲ್ಲಿ ಲೂಕಾ ಸೀಸರ್ಗೆ ಹೇಳ್ತಾನೆ ಅಟ್ಲೀಸ್ಟ್ ನಿನ್ನ ಪ್ರಾಣನಾದ್ರೂ ಕಾಪಾಡಿ ನಾನು ಸಾಯ್ತಿದ್ದೀನಿ, ನನ್ಗೆ ತುಂಬಾನೇ ಖುಷಿ ಇದೆ ಅಂತ ಹೇಳ್ತಾನೆ. ಲೂಕಾ ಸತ್ತೋಗ್ತಾನೆ. ಇದರಿಂದ ನೋವನ್ನು ಕೂಡ ತುಂಬಾನೇ ದುಃಖ ಪಡ್ತಾಳೆ. ಇದೇ ದುಃಖದಲ್ಲಿ ಸೀಸರ್ ಅವರೆಲ್ಲರಿಗೂ ಹೇಳ್ತಾನೆ ನೀವೆಲ್ಲರೂ ವಾಪಸ್ ಏಪ್ಸ್ ಗಳ ಗುಂಪಿಗೆ ಹೋಗಿ ಸೇರ್ಕೊಳ್ಳಿ, ಇದು ನನ್ನ ಯುದ್ಧ, ನಾನೇ ನೋಡ್ಕೋತೀನಿ ಅಂತ ಹೇಳಿ ತುಂಬಾ ಕೋಪದಿಂದ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಅಲ್ಲಿ ಸೀಸರ್ ನ ಕಡೆಯ ಏಪ್ಸ್ ಗಳನ್ನ ಕಟ್ಟಾಕಿ ತುಂಬಾ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಾರೆ. ಆದ್ರೆ ಇವರುಗಳಲ್ಲೇ ಒಬ್ಬ ಚಿಂಪಾಂಜಿ ಇನ್ನೂ ಕೂಡ ಬದುಕೆ ಇರ್ತಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಸೀಸರ್ ನ ಏಪ್ಸ್ ಗಳೆಲ್ಲ ಸುರಕ್ಷಿತವಾದ ಜಾಗನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕರ್ನಲ್ ಎಲ್ಲಾ ಏಪ್ಸ್ ಗಳನ್ನ ಬಂದಿ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ. ಈಗ ಎಲ್ಲಾ ಏಪ್ಸ್ ಗಳು ಕರ್ನಲ್ ನ ವಶದಲ್ಲಿರ್ತಾರೆ. ನಂತರ ಬದುಕಿರುವಂತ ಆ ಏಪ್ ನ ಏನಾಯ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ ಕರ್ನಲ್ ಹಾಗೂ ಅವನ ಜನರು ನಮ್ಮನ್ನ ಬಂದಿ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದ್ರು. ಈಗ ನಮ್ಗೆ ತುಂಬಾನೇ ಟಾರ್ಚರ್ ಕೊಟ್ಟು ಕೆಲಸ ಮಾಡಿ ಮಾಡಿನೇ ಸತ್ತೋಗ್ಬೇಕು, ಆ ತರ ಕೆಲಸಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಆ ಏಪ್ ಕೂಡ ಸತ್ತೋಗುತ್ತೆ. ಇದರಿಂದ ಸೀಸರ್ ತುಂಬಾನೇ ದುಃಖ ಪಡ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಅವನಿಗೆ ಹೊಡೆದು ಅವನನ್ನ ಆ ಕರ್ನಲ್ ಹತ್ರ ಎಳ್ಕೊಂಡ್ ಬರ್ತಾರೆ. ಇವನು ಕೂಡ ಸಿಕ್ಕೇ ಬಿಟ್ಟ. ಇನ್ಯಾವ ಏಪ್ಸ್ ಗಳು ಕೂಡ ಬಾಕಿ ಇಲ್ಲ ಅಂತ ಹೇಳಿ ಸೀಸರ್ ನು ಕೂಡ ಎಲ್ಲಾ ಏಪ್ಸ್ ಗಳನ್ನು ಕೂಡ ಹಾಕಿರುವಂತ ಜಾಗಕ್ಕೆ ಹಾಕ್ಬಿಡ್ತಾರೆ. ಮಾರನೇ ದಿನ ಸೀಸರ್ ಹಾಗೂ ಎಲ್ಲಾ ಏಪ್ಸ್ ಗಳನ್ನ ಕೆಲಸ ಮಾಡೋದಕ್ಕೆ ಅಂತ ಸೆಲ್ ಇಂದ ಹೊರಗಡೆ ಬಿಡ್ತಾರೆ. ಆಗ ಅಲ್ಲಿಗೆ ಲೇಕ್ ಬಂದು ಸೀಸರ್ಗೆ ಹೇಳ್ತಾಳೆ ಇವರು ನಮ್ಗೆ ಊಟನು ಕೊಡದೆ ನೀರನ್ನು ಕೊಡದೆ ಸಾಯೋವರೆಗೂ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ. ಕರ್ನಲ್ ಈ ಜಾಗದಲ್ಲಿ ಏಪ್ಸ್ ಗಳಿಂದ ಒಂದು ದೊಡ್ಡ ಗೋಡೆಯನ್ನ ಕಟ್ಟಿಸ್ತಿರ್ತಾನೆ. ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಏಪ್ ಕಲ್ಲನ್ನ ಎತ್ಕೊಂಡು ಮೇಲಿಂದ ಬಿದ್ದೋಗುತ್ತೆ. ಆಗ ಅಲ್ಲಿಗೆ ಆ ರೆಡ್ ಅನ್ನು ಗೋರಿಲ್ಲ ಬಂದು ಆ ಏಪ್ ಗೆ ಚೆನ್ನಾಗಿ ಹೊಡಿತಿರ್ತಾನೆ. ಇದನ್ನ ನೋಡಿ ಸೀಸರ್ ಜೋರಾಗಿ ಕೂಗಿ ಹೇಳ್ತಾನೆ ಅವನನ್ನ ಬಿಟ್ಬಿಡು ಅಂತ. ನಂತರ ಎಲ್ಲ ಏಪ್ಸ್ ಗಳು ನಾವು ಕೆಲಸನ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತವೆ. ಆಗ ಅಲ್ಲಿಗೆ ಕರ್ನಲ್ ಬಂದು ಸೀಸರ್ಗೆ ಗನ್ ಪಾಯಿಂಟ್ ಮಾಡಿ ಎದುರಿಸಿದಾಗ ಎಲ್ಲ ಏಪ್ಸ್ಗಳು ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಕರ್ನಲ್ ಸೀಸರ್ನ ಅವನ ಆಫೀಸ್ಗೆ ಕರ್ಕೊಂಡು ಬರೋದಕ್ಕೆ ಹೇಳ್ತಾನೆ. ಸೀಸರ್ ಅವನನ್ನ ಕೇಳ್ತಾನೆ ಯಾಕೆ ನೀನ್ ಈ ರೀತಿ ದೊಡ್ಡ ಗೋಡೆನ ಕಟ್ತಿದ್ಯಾ, ಹಾಗೆ ನಿಮ್ ಸೋಲ್ಜರ್ಸ್ ಗಳನ್ನ ನೀನೇ ಸಾಯಿಸ್ತಿದ್ಯಲ್ಲ ಯಾಕೆ ಅಂತ. ಆಗ ಕರ್ನಲ್ ಅವನಿಗೆ ಹೇಳ್ತಾನೆ ಯಾವ ವೈರಸ್ ನಿಂದ ನೀವೆಲ್ಲ ಇಷ್ಟು ಇಂಟೆಲಿಜೆಂಟ್ ಆಗಿದ್ದೀರೋ ಆ ವೈರಸ್ ಈಗ ಇವಾಲ್ವ್ ಆಗಿ ಮನುಷ್ಯರ ಮೇಲೆ ಬೇರೆ ತರನೇ ಪ್ರಭಾವ ಬೀರ್ತಿದೆ. ಯಾವ ಮನುಷ್ಯರು ಈ ವೈರಸ್ಗೆ ಒಳಗಾಗ್ತಾರೋ ಅವರು ಬರ್ತಾ ಬರ್ತಾ ಅವರು ಮಾತಾಡುವಂತ ಶಕ್ತಿಯನ್ನ ಕಳ್ಕೊತಾರೆ. ಅಷ್ಟೇ ಅಲ್ಲ ಕಾಲ ಕಳೀತಿದ್ದಂಗೆನೆ ಆ ಮನುಷ್ಯನ ಇಂಟೆಲಿಜೆನ್ಸ್ ಎಲ್ಲ ಹೋಗಿ ಒಂದು ಪ್ರಾಣಿಯ ತರ ಬಿಹೇವ್ ಮಾಡ್ತಾನೆ. ಆ ವೈರಸ್ಗೆ ನನ್ನ ಮಗನು ಕೂಡ ಇನ್ಫೆಕ್ಟ್ ಆಗೋಗಿದ್ದ, ಅದು ಬೇರೆ ಇನ್ಯಾರಿಗೂ ಕೂಡ ಹರಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವನನ್ನ ಸಾಯಿಸ್ಬಿಟ್ಟೆ. ಅಷ್ಟೇ ಅಲ್ಲ ಯಾರ್ಯಾರ ವೈರಸ್ಗೆ ಇನ್ಫೆಕ್ಟ್ ಆಗ್ತಿದ್ದಾರೋ ಅವ್ರನ್ನೆಲ್ಲಾರು ನಾನು ಸಾಯಿಸ್ತಾ ಬರ್ತಿದ್ದೀನಿ ಅಂತ. ಕರ್ನಲ್ ನ ಈ ಕೆಲಸ US ಗವರ್ನಮೆಂಟ್ ನವ್ರಿಗೆ ಇಷ್ಟ ಆಗ್ತಿರೋದಿಲ್ಲ. ಆದ್ರಿಂದ ಕರ್ನಲ್ ನ ಹಾಗೆ ಅವನ ಬಟಾಲಿಯನ್ ನ ಸಾಯಿಸೋದಕ್ಕೆ US ಗವರ್ನಮೆಂಟ್ ನವರು ಬೇರೆ ಮಿಲಿಟರಿ ಫೋರ್ಸ್ ಅನ್ನ ಕಳಿಸ್ತಿರ್ತಾರೆ. ಆ ಮಿಲಿಟರಿ ಫೋರ್ಸ್ ಇಂದ ತಪ್ಪಿಸ್ಕೊಳಕೇನೆ ಕರ್ನಲ್ ಏಪ್ಸ್ ಗಳಿಂದ ಒಂದು ದೊಡ್ಡ ಗೋಡೆಯನ್ನ ಕಟ್ಟಿಸ್ತಿರೋದು. ಇಲ್ಲಿ ಸೀಸರ್ ಹೇಗೋ ಮಾಡಿ ಕರ್ನಲ್ ನ ಒಪ್ಪಿಸ್ತಾನೆ ಎಲ್ಲ ಏಪ್ಸ್ ಗಳಿಗೆ ಊಟ ಮತ್ತೆ ನೀರನ್ನ ಕೊಡೋದಕ್ಕೆ. ಅದ್ರ ಬದಲಾಗಿ ಸೀಸರ್ಗೆ ಒಂದು ಹನಿ ನೀರನ್ನು ಕೂಡ ಕೊಡಬಾರ್ದು ಅನ್ನೋ ಒಪ್ಪಂದನ ಮಾಡ್ಕೋತಾರೆ. ಈ ಕಡೆ 4 ಜನರಿಗೂ ಕೂಡ ಗೊತ್ತಾಗೋಗುತ್ತೆ ಸೀಸರ್ ನ ಕರ್ನಲ್ ಹಿಡಿದು ಕಟ್ಟಾಕೊಂಡಿದ್ದಾನೆ ಅಂತ. ಸೀಸರ್ಗೆ ಊಟನ ಕೊಡದೆ ಟಾರ್ಚರ್ ಕೊಡ್ತಿರೋದನ್ನ ನೋಡಿ ನೋವಾ ಎಲ್ಲಾ ಸೋಲ್ಜರ್ಸ್ ಗಳ ಕಣ್ಣನ್ನ ತಪ್ಪಿಸಿ ಸೀಸರ್ ಹತ್ರ ಬಂದು ಅವನಿಗೆ ನೀರನ್ನ ಕೊಟ್ಟು ಎಲ್ಲಾ ಏಪ್ಸ್ ಗಳ ಹತ್ರ ಸ್ವಲ್ಪ ಸ್ವಲ್ಪ ಊಟನ ಇಸ್ಕೊಂಡು ಬಂದು ಸೀಸರ್ಗೆ ಕೊಡ್ತಾಳೆ.
ಅದೇ ಸಮಯಕ್ಕೆ ಅಲ್ಲಿಗೆ ಕರ್ನಲ್ ಬಂದು ನೋವಾನ ಇನ್ನೇನೋ ನೋಡೋದ್ರಲ್ಲಿರ್ತಾನೆ. ಅವನೇನಾದ್ರೂ ಅವಳನ್ನ ನೋಡ್ಬಿಟ್ರೆ ಅವಳು ಕೂಡ ವೈರಸ್ಗೆ ಇನ್ಫೆಕ್ಟ್ ಆಗಿದ್ದಾಳೆ ಅಂತ ಅವಳನ್ನು ಕೂಡ ಸಾಯಿಸ್ಬಿಡ್ತಾನೆ. ಹೌದು, ನೋವನು ಕೂಡ ವೈರಸ್ಗೆ ಇನ್ಫೆಕ್ಟ್ ಆಗಿರ್ತಾಳೆ. ಆದ್ರಿಂದಾನೇ ಅವಳ ಕೈಲಿ ಮಾತಾಡೋದಕ್ಕೆ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ರಾಕೆಟ್ ಅಲ್ಗೆ ಬಂದು ಎಲ್ಲರನ್ನ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಆಗ ನೋವಾ ಅಲ್ಲಿಂದ ತಪ್ಪಿಸ್ಕೊಂಡು ಮಾರಿಸ್ ಹತ್ರ ಹೊರಟೋಗ್ತಾಳೆ. ರಾಕೆಟ್ ನು ಕೂಡ ಹಿಡಿದು ಎಲ್ಲಾ ಎಪ್ಸ್ ಗಳನ್ನು ಕೂಡ ಹಾಕಿರುವಂತ ಜಾಗಕ್ಕೆ ಹಾಕ್ತಾರೆ. ಈ ಕಡೆ ಕರ್ನಲ್ಗೆ ಸೀಸರ್ ನ ಸೆಲ್ ನಲ್ಲಿ ಒಂದು ಡಾಲ್ ಸಿಗುತ್ತೆ. ಈ ಡಾಲ್ ನೋವಾದೆ. ಅವಳು ಇಲ್ಲಿಗೆ ಬಂದಾಗ ಬಿದ್ದೋಗಿರುತ್ತೆ. ಆದ್ರೆ ಕರ್ನಲ್ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ದೆ ಡಾಲ್ ಅನ್ನ ಎತ್ಕೊಂಡು ಹೋಗ್ತಾನೆ. ನಂತರ ರಾಕೆಟ್ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಸೀಸರ್ ಗೆ ಹೇಳ್ತಾನೆ, ನಾವೊಂದು ಪ್ಲಾನ್ ಅನ್ನ ಮಾಡಿದೀವಿ ಎಲ್ಲ ಎಪ್ಸ್ ಗಳನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ. ಈ ಕಡೆ ಮಾರಿಸ್ಗೆ ಒಂದು ಸುರಂಗ ಸಿಕ್ಕಿರುತ್ತೆ. ಮಾರನೇ ದಿನ ಸೀಸರ್ ಎಲ್ಲಿ ಗುಂಡಿ ತೋಡ್ಬೇಕು ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾನೆ. ಬ್ಯಾಡೆಬ್ ಹಾಗೂ ಮಾರಿಸ್ ಕೂಡ ಅದೇ ಜಾಗದಲ್ಲಿ ಗುಂಡಿಯನ್ನ ತೋಡಿ ಅಲ್ಲಿದ್ದೊಬ್ಬ ಗಾರ್ಡ್ ಅನ್ನ ಒಳಗಡೆ ಎಳ್ಕೊಬಿಡ್ತಾರೆ. ಅವನ ಹತ್ರ ಸೀಸರ್ ಸೆಲ್ ನ ಕೀ ಕೂಡ ಇರುತ್ತೆ. ನಂತರ ಸೀಸರ್ ಎಲ್ಲಾ ಎಪ್ಸ್ ಗಳನ್ನ ಆ ಗುಂಡಿಯಿಂದ ಕಳಿಸಿ ನಾನು ಕರ್ನಲ್ ನ ಸಾಯಿಸಿ ನನ್ನ ದ್ವೇಷನ ತೀರ್ಸ್ಕೋಬೇಕು ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಕರ್ನಲ್ ಕೂಡ ವೈರಸ್ ಗೆ ಇನ್ಫೆಕ್ಟ್ ಆಗಿ ಅವನ ಕೈಲಿ ಮಾತಾಡೋಕೆ ಆಗ್ತಿರೋದಿಲ್ಲ. ಕರ್ನಲ್ ಸೀಸರ್ ನ ಸೆಲ್ ಇಂದ ನೋವಾಳ ಡಾಲ್ ಅನ್ನ ಎತ್ಕೊಂಡು ಬಂದಿದ್ನಲ್ಲ, ಅದ್ರಲ್ಲಿ ವೈರಸ್ ನ ಅಂಶ ಇತ್ತು. ಸೀಸರ್ ಅವನನ್ನ ಸಾಯಿಸ್ಬೇಕು ಅಂತ ಅನ್ಕೋತಾನೆ, ಆದ್ರೆ ಅವನ ಕೈಲಿ ಆಗೋದಿಲ್ಲ. ನಂತರ ಕರ್ನಲ್ಲೇ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಪ್ರಾಣಿ ತರ ಬದುಕೋದಕ್ಕೆ ಇಷ್ಟ ಇರೋದಿಲ್ಲ. ಈ ಕಡೆ ಹೊರಗಡೆ ಕರ್ನಲ್ ನ ಆರ್ಮಿಯ ಮೇಲೆ US ಆರ್ಮಿ ಅವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಸಮಯಕ್ಕೆ ಕರ್ನಲ್ ನ ಕಡೆಯವರು ನೋಡ್ತಾರೆ ಏಪ್ಸ್ ಗಳೆಲ್ಲ ತಪ್ಪಿಸ್ಕೊಂಡು ಹೋಗ್ತಿದಾವೆ ಅಂತ. ಆದ್ರಿಂದ ಏಪ್ಸ್ ಗಳ ಕಡೆಗೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ತುಂಬಾ ಏಪ್ಸ್ ಗಳು ಸತ್ತೋಗ್ತವೆ. ಇದನ್ನ ನೋಡಿ ಸೀಸರ್ ಅಲ್ಲೇ ಇದ್ದ ಪೆಟ್ರೋಲ್ ಟ್ಯಾಂಕ್ ಗೆ ಬಾಂಬ್ ಅನ್ನ ಹಾಕಿ ಬ್ಲಾಸ್ಟ್ ಮಾಡಬೇಕು ಅಂತ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಸೋಲ್ಜರ್ ಬಂದು ಸೀಸರ್ ನ ಸಾಯಿಸೋದಕ್ಕೆ ನೋಡ್ತಾನೆ. ಆಗ ಆ ರೆಡ್ ಅನ್ನೋ ಗೋರಿಲ್ಲಾ ಸೋಲ್ಜರ್ ನ ಸಾಯಿಸಿ ಸೀಸರ್ ಗೆ ಹೆಲ್ಪ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಈ ತರ ಏಪ್ಸ್ ಗಳು ಸಾಯ್ತಿರೋದನ್ನ ರೆಡ್ ಕೈಲೂ ಕೂಡ ನೋಡೋಕ್ ಆಗ್ತಿರೋದಿಲ್ಲ. ಇದರಿಂದ ರೆಡ್ ನು ಕೂಡ ಸೋಲ್ಜರ್ಸ್ ಗಳು ಸಾಯಿಸ್ಬಿಡ್ತಾರೆ. ನಂತರ ಸೀಸರ್ ಬಾಂಬ್ ಗಳನ್ನ ಪೆಟ್ರೋಲ್ ಟ್ಯಾಂಕ್ ಗೆ ಹಾಕಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾನೆ. ಇದರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗಿ ಕರ್ನಲ್ ನ ಆರ್ಮಿ ಅವರೆಲ್ಲರೂ ಕೂಡ ಸತ್ತೋಗ್ತಾರೆ. ಈ ಕಡೆ US ಆರ್ಮಿ ಅವರು ಏಪ್ಸ್ ಗಳನ್ನ ನೋಡಿ ಇನ್ನೇನು ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸೀಸರ್ ಬ್ಲಾಸ್ಟ್ ಮಾಡಿದ್ನಲ್ಲ, ಆದ್ರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಮಂಜು ಕುಸಿದು ಅವ್ರ ಕಡೆನೆ ಬರ್ತಿರುತ್ತೆ. ಎಲ್ಲಾ ಏಪ್ಸ್ ಗಳು ಮರಗಳನ್ನ ಹತ್ತಿ ತಮ್ಮ ಜೀವನ ಉಳಿಸ್ಕೋತಾರೆ. ಆ US ಆರ್ಮಿ ಅವರೆಲ್ಲ ಮಂಜಿಗೆ ಸಿಕ್ಕಿ ಸತ್ತೋಗ್ತಾರೆ. ಯಾವುದೇ ಏಪ್ಸ್ ಗಳು ಸಾಯದೆ ಇರೋದನ್ನ ನೋಡಿ ಸೀಸರ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಇವರೆಲ್ಲರೂ ಸೇರಿ ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಬ್ಲೂ ಐಸ್ ಹುಡ್ಕೊಂಡು ಬಂದಿದ್ನಲ್ಲ ಒಂದು ಸೇಫ್ ಆಗಿರುವಂತ ಜಾಗನ ಆ ಜಾಗಕ್ಕೆ ಬಂದು ತಲುಪ್ತಾರೆ. ಸೀರಿಯಸ್ಲಿ ಈ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ನಂತರ ಮಾರಿಸ್ಗೆ ಗೊತ್ತಾಗುತ್ತೆ ಸೀಸರ್ಗೆ ತುಂಬಾ ಏಟ್ಗಳು ಬಿದ್ದೋಗಿವೆ, ಇವನಿನ್ನ ಬದುಕೋದಿಲ್ಲ ಅಂತ. ಆದ್ರಿಂದ ತುಂಬಾ ದುಃಖದಿಂದ ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ನಿನ್ನ ಮಗ ಕಾರ್ನಿಲಿಯಸ್ಗೆ ಗೊತ್ತಾಗುತ್ತೆ ಅವನಪ್ಪ ಎಂತ ಮಹಾನ್ ವ್ಯಕ್ತಿ, ಏಪ್ಸ್ ಗಳಿಗೋಸ್ಕರ ಏನೇನೆಲ್ಲ ಮಾಡ್ದ ಅಂತ. ನಾನು ಅವನನ್ನು ಹುಷಾರಾಗಿ ನೋಡ್ಕೋತೀನಿ ಅಂತ ಅಂತಿದ್ದಂಗೆನೆ ಸೀಸರ್ ತುಂಬಾ ಖುಷಿಯಿಂದಾನೆ ಅವನ ಮಗ ಆಟ ಆಡ್ತಿರೋದನ್ನ ನೋಡಿ ಪ್ರಾಣ ಬಿಟ್ಬಿಡ್ತಾನೆ. ಇಲ್ಲಿಗೆ ಲೆಜೆಂಡ್ ಆಗಿರುವಂತ ಸೀಸರ್ ನ ಅಂತ್ಯ ಆಗೋಗುತ್ತೆ. ಅದ್ರ ಜೊತೆ ಈ ವಂಡರ್ಫುಲ್ ಆಗಿರುವಂತ ಮೂವಿನೂ ಕೂಡ ಎಂಡ್